ಎಲ್ಲಾರ್ಗೂ ನಮಸ್ಕಾರ. ಇಂದು ನಂಗ ಒಂದು ಬಡಗ ಮಂದ ವುಮೆನ್ದುವೆ ನಂಗ ಇದೊಂದು 60வது செஷன் வந்து நாங்க மாடினோம். ಈ ಅಕ್ಟೋಬರ್ ತಿಂಗಳ ಬಂದು ನಂಗ நிறைய இதுல ಸ್ಪೆಷಲ್ அமைஞ்சிட்டு ಈ ತಿಂಗಳು ನಂಗೆ ADHD ಇದು ಮಾಡಿದೋ ಮೆಂಟಲ್ ಹೆಲ್ತ್ ಇಂಪಾರ್ಟೆನ್ಸ್ ಇದು ಕೊಟ್ಟಿರೋ ಅಂದ್ರೆ ಇನ್ನೊಂದು ಬಂದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ನಂಗೆ ಬಂದು ಅವೇರ್ನೆಸ್ ಇದು ಮಾಡಿದ್ದು. ಸೊ ಆ ಇದು ಲೈನ್ ಬಂದು ಇಂದು ನಂಗೆ ಅದೇ ಮಾಕ ಇನ್ನೊಂದು ಸ್ಪೆಷಲ್ ಇರುತ್ತೆ ನಂಗೆ ಮಾಡಿನೋ. ಇಂದು ನಂಗೆ டாபிக் வந்து இயரிங் இம்பேர்மெண்ட் அண்ட் சேலஞ்சஸ், அதாவது கேட்கும் குறைபாடு மற்றும் சவால்கள். ಇಂದು ನಂಗ ಕೂಡ ಅದ್ರ ಪತಿ ಮಾತಾಡೋಕೆ ಇದ್ದಾರೆ ಲಕ್ಷ್ಮೀ ಪ್ರಭಾ ಜೆ.ಕೆ. ಅವಕ ಬಂದು ಸ್ಪೆಷಲ್ ಎಜುಕೇಟರ್. ಲಕ್ಷ್ಮೀ ಪ್ರಭಾ ಬಂದು ಮನಿ ಎಟ್ಟಿ ಕೀಕುಂಡೆಗೆ ಬಂದು ಮದುವೆ ಇದ್ದಾರೆ. ಅವಕ ಕತ್ತೋರು ಬಂದು PhD ಕರೆಂಟ್ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಒಂದು PhD ಮಾಡಿದ್ದಾರೆ. ಅವಕ ಬೇಸಿಕ ಏನು ಕತ್ತಿದ್ದಾರೆ ಅಂದ್ರೆ BSc ಸ್ಪೆಷಲ್ ಎಜುಕೇಶನ್ ರಿಹಾಬಿಲಿಟೇಷನ್ ಅಂಡ್ ಮ್ಯಾಥಮೆಟಿಕ್ಸ್ ಅವಿನಾಶ್ ಲಿಂಗಂ ಕೋಯಂಬತ್ತೂರಲ್ಲಿ ಮಾಡಿದ್ದಾರೆ. ಅದು ಕೂಡ ಸೇದು B.Ed in hearing impairment, MS in hearing impairment under MSc Mathematics ಎಲ್ಲವೇ ಇಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರು ಅಂಡ್ ಅಣ್ಣಾಮಲೈ ಯೂನಿವರ್ಸಿಟಿ ಚಿದಂಬರಂ ಮಾಡಿದ್ದಾರೆ. ಸೊ ಅವಕ ಬಂದು ಏನಂದ್ಲ ಇದು ಬಂದು ನಾ ಎಲ್ಲಾ ಸೆಷನ್ ಹಿಂಗೆ ಹೇಳಿದಂಗತ ವಿ ಹ್ಯಾವ್ ಗಾನ್ ಫಾರ್ ಅನ್ಕನ್ವೆನ್ಷನಲ್ ಫೀಲ್ಡ್. ಇದು டாக்டர் இன்ஜினியரிங் இல்லாத இதுமாக்க நிறைய வந்து நாங்க கேரியர் ಆಪರ್ಚುನಿಟೀಸ್ ಆಡದೆ. ಸೊ ಇವಕ್ಕ ಅದ್ರ ನಾವೆಲ್ಲ ಒಂದು ಆಪರ್ಚುನಿಟೀಸ್ ಯೂಸ್ ಮಾಡಿ ಇಲ್ಲಿ ಬಂದ ಹೋಯ್ತಾರೆ. ಅವಕ್ಕ ಫೀಲ್ಡ್ ಇರ್ಬೇಕು ರಿಸರ್ಚ್ ಪೇಪರ್ಸ್ ಎಲ್ಲ நிறைய ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ರಿಸರ್ಚ್ ಸೆಮಿನಾರು ಅಂಡ್ UGC ಅವಕ್ಕ ಪಬ್ಲಿಷ್ ಮಾಡಿದ್ದಾರೆ நிறைய ರಿಸರ್ಚ್ ಪೇಪರ್ಸ್ ಎಲ್ಲ. ಸೊ ನಂಗೆ ಇಯರಿಂಗ್ ಇಂಪೈರ್ಮೆಂಟ್ ಪತಿ ಏನ ಎತ್ತೆ ನಂಗೆ ಬಂದು ಇಂದಾರೋ ಲಕ್ಷ್ಮೀ ಪ್ರಭಾ ಇಂದ ಎಂಗ ಕೂಡ ಬಂದರಿಗೆ ಅಪರ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇತ್ತೊಂದು ಇಂಟ್ರೊಡಕ್ಷನ್ ನನಗೆ ತಂದದ್ಗಾಗಿ. ನಾ ಸ್ಪೆಷಲ್ ಎಜುಕೇಶನ್ ಫೀಲ್ಡ್ ಅದು ನಿಂಗೆ ಏದ್ ಮಾಕತ್ತ ನಾ ಬೈ ಚಾಯ್ಸ್ ಎಲ್ಲ ನಾ ಇಟ್ಟಿದ್ದ ಕಡೆಯ ಬೈ ಚಾನ್ಸ್ ದೋತ ನಾ ಫೀಲ್ಡ್ ಗೋಸ್ ಬಂದೆ. ಫೀಲ್ಡ್ ಬಂದಗಿಂದಾಡು ಇದ್ದೋಗ ನೀಟ್ ಅಡ್ದಿಂದ ಅರ್ಧಗಿಂದಾಡು ನಾ ಅದು ಫುಲ್ 100% ಕೊಟ್ಟು ನಾ ಅದು ವರ್ಕ್ ಮಾಡಿನಿದ್ದೆ. ಅದೆಲ್ಲದ ಅಪ್ಪರ್ ಜನ ಅಂದ್ರೆ ಒಂದ್ ಥಾಟ್ ಅಟ್ಟ ನಂಗ ಬಡಗ ಕಮ್ಯುನಿಟಿಯಿಂದ ಹೋಗಿ ನಂಗೆ ಮಾಡಿನಿದ್ದು. ಬಟ್ ನಂಗ ಪೀಪಲ್ಗ ಒಂದು ಅವೇರ್ನೆಸ್ ಕೊಡೋದಕ್ಕೆ ನಂಗೆ ಇನ್ನಗಟ್ಟು ಒಂದು ಮಾಡಿದ್ದಿಲ್ಲ ಎಂಬ ಒಂದು ಓಸ್ ನಟ್ಟ. ಅದಗೂ ಈ ಪ್ಲಾಟ್ಫಾರ್ಮ್ ನನಗೆ ಅಪ್ಪರಪ್ಪರ ಹೆಲ್ಪ್ ಮಾಡ್ರ ನಾ ಇದು ಮೂಲ್ಯವ ನಾ ಅರ್ದದನ್ನ ನಾ ಖಂಡಿತ ಎಲ್ಲಾ ಕೊಡೋ ಶೇರ್ ಮಾಡ್ದೆ. ಥ್ಯಾಂಕ್ ಯು ಲಕ್ಷ್ಮಿ. ಆಕ್ಚುಲಿ ನಂಗೆ ಸ್ಟಾರ್ಟ್ ಮಾಡೋ ಮುಂದೆ ನನಗೆ ಏನ್ ಇದು ಮಾಡೋದಿಲ್ಲ. ನಂಗ பேசிக்கா எங்க பாப்பனும் கேக் கொடுறதே அவ கேக் என்ன 5 சென்சஸ் ஆரம்பிச்சு கண்டிப்பா இயரிங் இஸ் ஒன் ஆஃப் த சென்ஸ் பேசிக்கா ஏ ಕೊಟ್ಟನು. ಸೊ ಅದು ಇಲ್ಲಾದ್ರೆ ವಾಟ್ ಐ ವಾಂಟ್ ಸ್ಪೆಷಲ್ ಮೆನ್ಷನ್ ಎದು ಮಾಡೋದು ಅಂದ್ರೆ ಈಗ ಬಾಪ ಕರೆಂಟ್ ಟ್ರೆಂಡ್ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ ಈವನ್ ಅಡ್ವರ್ಟೈಸ್ಮೆಂಟ್ಸ್ ಬಂದು ಏನ್ ಮಾಡ್ಯಾರ ಅಂದ್ರೆ ನಮಗೆ ಇಯರಿಂಗ್ ಇಂಪೈರ್ಮೆಂಟ್ ಇಬ್ಬಾಗ ಅವ್ರ ಎತ್ತೆ ನಂಗೆ ಎಲ್ಲ ಕೂಡ ಇನ್ಕ್ಲೂಡ್ ಮಾಡೋದು. நிறைய ಸ್ವೀಟ್ ಅಡ್ವರ್ಟೈಸ್ಮೆಂಟ್ಸ್ ಕೂಡ ನಾ ಕಮರ್ಷಿಯಲ್ ನಾನು ನೋಡಿದೆ. ಲೈಕ್ ಫ್ರೆಂಡ್ಸ್ ಎತ್ತೆ ಆಫೀಸ್ ಡಿಪನೆ ತನಿಯಾ ಇದ್ದಾರಾ ಅದಿಂಡ ಅವ್ಕಾಗ ನಂಗ ಎತ್ತೆ ಅಡಾಪ್ಟ್ ಮಾಡಿ ಅವ್ರು ನಂಗೆ ಕೂಡ ಇನ್ಕ್ಲೂಡ್ ಮಾಡಾಕೊಂಡು நிறைய இதுமாக்கு நிறைய ಬ್ಯೂಟಿಫುಲ್ ಅಡ್ವರ್ಟೈಸ್ಮೆಂಟ್ಸ್ ನಾನು ನೋಡಿದೆ. ಇದು ಏನಂದ್ರೆ ದಿಸ್ ಇಸ್ ಅ ಲೈಫ್ ಸ್ಟೈಲ್ ಪ್ರಚನೆ ಅಪ್ಪ ಮ್ಯಾಟರ್ ದ ಇಯರಿಂಗ್ ಇಂಪೈರ್ಮೆಂಟ್ ಅಲ್ಲವೇ. ಸೊ ಅದನ್ನ ಬಿಟ್ಟು ಇಂದು ನಂಗೆ ಇದನ್ನ ಕೂಡ ಮಾತಾಡೋರಿಗೆ ಹೆಂಗೂ ಅಪರ ಸಂತೋಷ. ಸೊ ಬಿಗಿನ್ ವಿತ್ ಎಲ್ಲಾ ಟೆಕ್ನಿಕಲ್ ಇದು ಮಾಡಿದಂಗೆ ಇಯರಿಂಗ್ ಇಂಪೈರ್ಮೆಂಟ್ ಏನೇನ ಟೈಪ್ ಆಫ್ ಇಯರಿಂಗ್ ಇಂಪೈರ್ಮೆಂಟ್ ಎಲ್ಲ ಪತಿ ನಿಂಗ ಹೇಗಿವೆ ಎಂಗದು. ಓಕೆ ಶ್ಯೂರ್. ನಾ ಟೆಕ್ನಿಕಲ್ ಡೀಟೇಲ್ಸ್ ಗೋಸ್ಕರ ಒಪ್ಪುದಿಲ್ಲ. ಬೇಸಿಕ್ ಆಗಿ ಹಿಯರಿಂಗ್ ಇಂಪೈರ್ಮೆಂಟ್ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಅಟ್ಲ ಹಿಯರಿಂಗ್ ಇಂಪೈರ್ಮೆಂಟ್ ಬಂದ್ರ ಅದೋಡ ಟೈಪ್ಸ್ ಗೊತ್ತು ಏನ ಅದಕ್ಕೆ ನಾನು ಸ್ಕ್ರೀನ್ ಶೇರ್ ಮಾಡ್ನೆ. ಏನು ಸ್ಕ್ರೀನ್ ನೋಡಿದ್ರವ ಹೆಂಗ ನೋಡಾಕು ನಾ ನೋಡಾಕು. ಓಕೆ. ಸೊ ಎಲ್ಲಾ ಸ್ಕ್ರೀನ್ ನೋಡಿದ್ರಲ್ಲ ನಾ ಪ್ರೊಸೀಡ್ ಮಾಡೋಣ. ನೋಡಾಕು ಲಕ್ಷ್ಮಿ ಪ್ರೊಸೀಡ್ ಮಾಡಿ. ಸೊ ನಂಗ ಇಯರ್ನ ಸ್ಟ್ರಕ್ಚರ್ ಬಂದು ಬೇಸಿಕ್ 60 ಬಾಯಿ ಬಂದು ಅದನ್ನ ಕ್ಲಾಸಿಫೈ ಮಾಡ್ಯಾರ. ಔಟರ್ ಇಯರ್, ಮಿಡಲ್ ಇಯರ್, ಇನ್ನರ್ ಇಯರ್ ಅಂದೇಗಿ ಬೇಸಿಕ್ ಅವೇ ಇದು. ನಂಗೆ ಓರಾಸ್ ಒಂದು ಪಿಕ್ಚರ್ ನೋಡೋ ಲೆಂತ್ ಈಸು ದೊಡ್ಡದು. ಇದು ನಾಟ್ ಮೋರ್ ದನ್ 2 to 3 inches ಅದನ್ನ ಲೆಂತ್. ಬಟ್ ಅಲ್ಲಿಗೋಸ್ ಆಡೋ ಒಂದೊಂದು ಪಾರ್ಟ್ ಬಂದು ಅಪ್ಪರ ಕಾಂಪ್ಲೆಕ್ಸ್ ಆದ ಪಾರ್ಟ್, ಅಪ್ಪರಪ್ಪರ ಇಂಪಾರ್ಟೆಂಟ್ ಆದ ಪಾರ್ಟ್.
ಸೊ ಇದದೋಗ ಈ ಔಟರ್ ಇಯರ್ ಮಿಡಿಲ್ ಇಯರ್ ಇನ್ನರ್ ಇಯರ್ದೋಗ ಇಯರ್ದೋಗ ಪ್ರಾಬ್ಲಮ್ ಅಟ್ಲಿ ಬಂದು ನಂಗೆ ಹಿಯರಿಂಗ್ ಲಾಸ್ ಬರ್ತಕ್ಕಂಥ ಚಾನ್ಸಸ್ ಅಪ್ಪರಪ್ಪರ ಜಾಸ್ತಿ ಆಡದೆ. ಸೊ ಅದಿತ ಬೇಸಿಕ್ ಈ ಮೂರ್ ಪಾರ್ಟ್ ದೋಗ ಬಂದು ಇದಲ್ಲಿ ಪ್ರಾಬ್ಲಮ್ ಅಟ್ಲ ಬಂದು ನಂಗ ಹಿಯರಿಂಗ್ ಇಂಪೇರ್ಮೆಂಟ್ ಬಂದ್ರ. ಸೊ ನಾ ಟೈಪ್ಸ್ ಹೇಗ್ಲ ಬಂದು ನಿಂಗೆ ಇನ್ನು ಕ್ಲಿಯರ್ ಆರ. ಸೊ ಟೈಪ್ಸ್ ಆಫ್ ಹಿಯರಿಂಗ್ ಲಾಸ್ ಅನ್ನು ನೋಡು ನಂಗೆ 3 ಟೈಪ್ ಬೇಸಿಕ್ ಆಡದೆ. ಕಂಡಕ್ಟಿವ್ ಹಿಯರಿಂಗ್ ಲಾಸ್, ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್, ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಗ್ಯಾರ. ಸೊ ಈ ಔಟರ್ ಇಯರ್ ಪಾರ್ಟ್ ದೋಗ್ಯೂ ಈ ಮಿಡಲ್ ಇಯರ್ ಪಾರ್ಟ್ ದೋಗ್ಯೂ ಬಂದು ಏದಾದೊಂದು ಪ್ರಾಬ್ಲಮ್ ಅಟ್ಲೆ ಏದಾದೊಂದು ಅಲ್ಲಿ ಆಡೋ ಪಾರ್ಟ್ಸ್ ದೋಗ ಏದಾದೊಂದು ಪ್ರಾಬ್ಲಮ್ ಅಟ್ಲ ಬಂದು ನಂಗ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಬಂದ್ರ. ಸೊ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಎಲ್ಲ ಬಂದು ನಂಗ ಈ ಇನ್ನರ್ ಇಯರ್ ದೋಗ ಬಂದು ಏದಾದ್ರು ಒಂದು ಪ್ರಾಬ್ಲಮ್ ಅಟ್ಟ ಅಂದ್ರೆ ಅಲ್ಲಿ ಆಡೋ ಪಾರ್ಟ್ಸ್ ಬಂದು ಸರಿಯಾಗಿ ಫಂಕ್ಷನ್ ಆಪ್ಲೆ ಅಂದ್ರೆ ಇಲ್ಲ ಏದಾದ್ರು ಡ್ಯಾಮೇಜ್ ಆಯ್ತಟ್ಲ ಬಂದು ನಂಗ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಬಂದ್ರ. ಈ 3 ಪಾರ್ಟ್ ದೋಗ್ಯೂ ಈ ಔಟರ್ ಇಯರ್ ಮಿಡಿಲ್ ಇಯರ್ ಇನ್ನರ್ ಇಯರ್ ಈ 3 ಪಾರ್ಟ್ ದೋಗ್ಯೂ ಅದಾದ ಪ್ರಾಬ್ಲಮ್ ಅಟ್ಟೆಲ್ಲ ಬಂದು ನಂಗ ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಬಂದ್ರ. ಇದುತ್ತ ಬೇಸಿಕ್ 3 ಟೈಪ್ ಆಫ್ ಹಿಯರಿಂಗ್ ಲಾಸ್. ಈ 3 ಟೈಪ್ ಆಫ್ ಹಿಯರಿಂಗ್ ದೋಗ ಬಂದು ನಂಗ ಅಳವು ನಂಗೆ ಕೇತ್ರವೋ ಅದನ್ನ ಪೊರ್ತು ಅದನ್ನ ಕ್ಲಾಸಿಫೈ ಮಾಡ್ಯಾರ. ಅದ್ ಬಂದ್ ಈಗ ನಾರ್ಮಲ್ ಹಿಯರಿಂಗ್ ರೇಂಜ್ ಬಂದು ನಂಗೆ 0 to 25 dB ಇದುತ್ತ ನಾರ್ಮಲ್ ಹಿಯರಿಂಗ್ ರೇಂಜ್ ಸರಿಯಾ. ಇದ ಬಿಡ ಜಾಸ್ತಿ ಅಥವಾ ಹೋಲ್ತಾ ನಂಗೆ ಕೇತ್ರಾಮನ ಬಂದು ಅದನ್ನ ಹಿಯರಿಂಗ್ ಲಾಸ್ ಅಂತ ಹೇಗ್ಯಾರ. ಸೊ ಇಲ್ಲಿ ನಾ DB ಮೆನ್ಷನ್ ಮಾಡಿದೆ ಹೇಳೋದು ಕ್ಲಿಯರ್ ಆಡದೆ ಅಂತ ಅರಿಯಾರೆ. ಸೊ ಇದ್ದಾಗ ಬಂದು 16 to 25 ಸ್ಲೈಟ್ ಎಂಬುದು ಬಂದು ಈಗ ಆಡೋ ನಾಯ್ಸ್ಗೂ ಅದಕ್ಕೂ ಬಂದು ಅದೆಲ್ಲ ಒಂದು ಮ್ಯಾಟ್ರೇ ಕಡೆಯ. ಸೊ ನಂಗೆ ನಾರ್ಮಲ್ ಹಿಯರಿಂಗ್ ರೇಂಜ್ ಬಂದು 0 to 25 dB ಇಂದ ನಂಗೆ ಬಿಟ್ಟು ಅದನ್ನ ಬಿಟ್ಟು ಜಾಸ್ತಿ 25 to 40 dB ಬಂದ್ರೆ ಅದನ್ನ ಮೈಲ್ಡ್ ಹಿಯರಿಂಗ್ ಲಾಸ್ ಅಂತ ಹೇಗ್ಯಾರ. 41 ಒಂದು 55 ಗಂಟೆ ಬಂದು ಅದನ್ನ ಮಾಡರೇಟ್ ಹಿಯರಿಂಗ್ ಲಾಸ್ ಅಂತ ಹೇಗ್ಯಾರ. 56 ಒಂದು 70 ಗಂಟೆ ಬಂದು ಅದನ್ನ ಮಾಡರೇಟ್ಲಿ ಸಿವಿಯರ್. 71 ಒಂದು 90 ಗಂಟೆ ಬಂದು ಸಿವಿಯರ್. 90 ಮಾಲ ಬಂದು ಅದನ್ನ ಪ್ರೊಫೌಂಡ್ ಹಿಯರಿಂಗ್ ಲಾಸ್ ಅಂತ ಹೇಗ್ಯಾರ. ಸೊ ಇದು ಬಂದು ಅಳವು ಕೇಪುದು ಮಾಡಿದ್ರು ನಾವು ಆಡಿಯೋಗ್ರಾಮ್ ಬಿತ್ತು ಮೆಷರ್ ಮಾಡಿ ಅದನ್ನ ಬಂದು ಹೇಗ್ಯಾರ. ಇದು ಬೇಸಿಕ್ ಹಿಯರಿಂಗ್ ಲಾಸ್ ನ ಟೈಪ್ಸ್. ಇದ್ರೊಳಗೆ ಬೇರೆ ಬೇರೆ ಕ್ಯಾಟಗರೀಸ್ ಆಡಿದೆ. ಸೊ ಬೇಸ್ಡ್ ಆನ್ ಏಜ್ ಆಫ್ ಆನ್ಸೆಟ್ ಈಗ ಬಂದು ಪಾಪನ ಹುಟ್ಟೋಣಿಯೇ ಬಂದು ಹಿಯರಿಂಗ್ ಲಾಸ್ ಅಟ್ಲ ಬಂದು ಅದನ್ನ ಕಂಜನಿಟಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ಯಾರ. ಇಲ್ಲೇ ಪಾಪನ ಕುಟ್ಟಿ ಒಂದು ದೊಡ್ಡದಿಕ್ಕೆ ಒಂದು ಆಕ್ಸಿಡೆಂಟ್ ಎಂದವೋ ಇಲ್ಲ ಬೇರೆದಾದ ಎಂದವೋ ನಂಗೆ ಹಿಯರಿಂಗ್ ಲಾಸ್ ಆಯ್ತಟ್ಲ ಬಂದು ಅದನ್ನ ಅಕ್ವೈರ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ಯಾರ. ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನಂಗೆ ಒಳ್ಳಂಗಾರದು ಹಿಯರಿಂಗ್ ಇಂಪೇರ್ಮೆಂಟ್ ಎಂಬುದು ಪ್ರೈಮರಿ ಕಾಸು ಅಲ್ಲ ಪ್ರೈಮರಿ ಕಾಸ್ ಇಂದ ಬಂದು ನಂಗೆ ಸೆಕೆಂಡರಿಯ நிறைய ಎಫೆಕ್ಟ್ ಆರ ಮುಖ್ಯವಾಗಿ ಎಫೆಕ್ಟ್ ಆಗುದು ಬಂದು ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್. ಸೊ ಆ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಬಿಟ್ಟು ಈ ಹಿಯರಿಂಗ್ ಲಾಸ್ ಕ್ಲಾಸಿಫೈ ಮಾಡ್ಯಾರ ಏನಾದ್ರು ಅಂದ್ರೆ ಪ್ರೀಲಿಂಗ್ವಲ್ ಹಿಯರಿಂಗ್ ಲಾಸ್ ಪೋಸ್ಟ್ ಲಿಂಗ್ವಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ಯಾರ. ಅದಾவது ನಂಗೆ ಸ್ಪೀಚ್ ಲ್ಯಾಂಗ್ವೇಜ್ ಎಲ್ಲ ಡೆವಲಪ್ ಆಗೋದಕ್ಕೆ ಮುಂದಾಡು ಯೂಶುವಲ್ ಬಂದು ಸ್ಪೀಚ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಎಲ್ಲ ನಂಗೆ 0 to 3 years ಆ ಕ್ರಿಟಿಕಲ್ ಪೀರಿಯಡ್ ದಾಗ ನಂಗೆ ಡೆವಲಪ್ ಆಯ್ತ್ರ. ಸೊ ಈ ಏಜ್ ದಾಗ ಬಂದು ಈ ಏಜ್ ಮುಂದಾಡ್ ಬಂದು ಹಿಯರಿಂಗ್ ಲಾಸ್ ಆಯ್ತಲ ಬಂದು ಅದನ್ನ ಪ್ರೀಲಿಂಗ್ವಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ಯಾರ. ನಂಗೆ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಎಲ್ಲ ಆದಾಗಿಂದ ಒಂದು 3 ವಯಸ್ಸಿಗೆ ಮೇಲೆ ಒಂದು 4 ವಯಸ್ಸಿಗೆ ಮೇಲೆ ಬಂದು ಹಿಯರಿಂಗ್ ಲಾಸ್ ಬಂದ್ರಲ್ಲ ಅದನ್ನು ಪೋಸ್ಟ್ ಲಿಂಗ್ವಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ಯಾರ. ಇನ್ನೊಂದೊಂದು ಆಡದೆ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಈಗ ಅಪ್ಪರಪ್ಪರ ಡೆವಲಪ್ ಆಯ್ಡಬ್ಬ ಒಂದು ಹಿಯರಿಂಗ್ ಲಾಸ್. ಈಗ ಯೂಶುವಲ್ ಬಂದು ನಂಗೆ ಕಮ್ಯುನಿಕೇಶನ್ ರೇಂಜ್ ಬಂದು 60 ಡೆಸಿಬಲ್. ಈಗ ನಿಂಗೆ ಒಬ್ಬನ ಕಿವಿಗೋ ಯಾವ್ದಾದ್ರು ಒಂದು ಜೋಲಿ ಆಗ್ಯಾರಿ ಇಲ್ಲ ವಿಸ್ಪರ್ಡ್ ಇದ್ದಾಗ ಮಾತಾಡ್ಯಾರಿ ಇಲ್ಲ ಬಂದು ಅದೊಂದು 30 ಡೆಸಿಬಲ್ ಅಟ್ರ. ಇಲ್ಲ ನಾರ್ಮಲ್ ಆಗಿ ಕಮ್ಯುನಿಕೇಶನ್ ರೇಂಜ್ ಬಂದು ಒಂದು 60 ಡೆಸಿಬಲ್ ಅಟ್ರ. ಇದನ್ನ ತಾಂಡಿ ಸದ್ದವ ಆಡೋ ಸೌಂಡ್ ಬಂದು ನಿಂಗೆ ಕಂಟಿನ್ಯೂಸ್ ಆಗಿ ಕೇತ್ ನೋಡಿನೇ ಇದೆಲ್ಲ ಬಂದು ಅದನ್ನೆಂದ ಬಂದು ನಿಂಗೆ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಬಂದ್ರ. ಫಾರ್ ಎಕ್ಸಾಂಪಲ್ ಈಗ ಫ್ಯಾಕ್ಟ್ರಿ ಕೆಲ್ಸ ಮಾಡ್ಯಾರ ಕಂಟಿನ್ಯೂಸ್ ಆ ಮೆಷಿನ್ ವರ್ಕ್ ಅಪ್ ಸೌಂಡ್ ಕಿವಿಗೆ ಹೋಯ್ನೇ ಅಟ್ರ ಅದು ಪ್ರಿಸ್ಕ್ರೈಬ್ ರೇಂಜ್ ಬಿಡ ಜಾಸ್ತಿ ಅಟ್ಲ ಬಂದು ಅದೆಂದ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಬಂದ್ರ. ಇದು ಬಂದು ಒಂದು ಪ್ರೋಗ್ರೆಸಿವ್ ಇನಿಷಿಯಲ್ ಒಳ್ಳಂತ ಅಟ್ರ ಹೋಗೋ ಬಂದು ಆ ಹಿಯರಿಂಗ್ ಲಾಸ್ ನ ಸಿವಿಯಾರಿಟಿ ಬಂದು ಜಾಸ್ತಿ ಆಗಿನೇ ಅಟ್ರ. ಅದಿಲ್ಲದೆ ಈಗ ರೀಸೆಂಟ್ ಟ್ರೆಂಡಿಂಗ್ ಒಳ್ಳಂಗರ್ದಿ ಹೆಡ್ಫೋನ್ಸ್ ಇಲ್ಲದ ನಂಗೆ ಎಲ್ಲಿಗೂ ಕಳುವುದಿಲ್ಲ. ಕಡವನ ಪ್ಯಾಕ್ ಮಾಡೋದಾಗ ಮುಖ್ಯವಾನ ಪೊರುಳು ಬಂದು ಹೆಡ್ಫೋನ್ಸ್ ಆತ ಅಟ್ರ. ಆ ಹೆಡ್ಫೋನ್ಸ್ ಕಂಟಿನ್ಯೂಸ್ ನಂಗೆ ಕೇಪನೆ ಅದರಿಂದ ಬಂದು ಈ ನಾಯ್ಸ್ ಇಂಡ್ಯೂಸ್ ಹಿಯರಿಂಗ್ ಲಾಸ್ ಬಂದ್ರ. ಸೊ ಇದಕ್ಕ ಬೇಸಿಕ್ ಬಂದು ಹಿಯರಿಂಗ್ ಲಾಸ್ ಅದು ಆಡೋ ಟೈಪ್ಸ್. 1 second. Okay. ಓಕೆ ಲಕ್ಷ್ಮಿ ಲೈಕ್ ಕ್ಲಿಯರ್ ಆಯ್ತು ಹಿಯರಿಂಗ್ ಲಾಸ್ ಎಲ್ಲಿ ಡೆಸಿಬಲ್ಸ್ ಅದನ್ನ ಕ್ಲಿಯರ್ ಆಯ್ತು. ಇನ್ನೊಂದು ಬಂದು ಲೈಕ್ ಇದೆ ಮಾಕತ್ತ ಸರಿ ಕುಣವೆ ಇದನ್ನ ಏದಂಗ ಲೈಕ್ ಪಾಪನಕ ಹುಟ್ಟೋನಿ ನಾಗೇನರ್ದೆ ಹಾಸ್ಪಿಟಲ್ ಬನ್ನಿ
ఒక ಬಂದು ಫಸ್ಟ್ ಆಡಿಯೋಮೆಟ್ರಿ ಟೆಸ್ಟ್ ಮಾಡಿಂಡು ಬಾನ್ டைம்லயே கூட்டின்னு ಹೋದ್ರು. ஸோ ஐ ரிமெம்பர் தட்ஸ் வாட் மாடியாரா. ஸோ அது இந்தாடு நாங்க நிறைய பேருగా அது ఇందాడితే ఏమో మాట్లాడన కున్న వేళ తిరిగి కూర్చో నీకు కేపదిಲ್ಲ దెన్ డౌట్ ఆరా. సో ಅತ್ತಮಕ್ಕೆ ఏ ಟೈಮ್ದು ಇತ್ತಮಕ್ಕೆ ನಾಯ್ಸ್ ಇಂಡ್ಯೂಸ್ಡ್ ಇಲ್ಲದೆ ಕುನ್ನ ಪಾಪನಕ್ಕೆ ಸ್ಟಾರ್ಟಿಂಗ್ வேற ಯಾವ್ಕರೆ ರಿಯಲೈಸ್ ಮಾಡಾದ ಒಂದು ಟೈಮ್ದು ಕೂಡ ಇಯರಿಂಗ್ ಲಾಸ್ நிறைய ಆರ. ಸೊ ಅತ್ತಮಕ್ಕೆ ಐಡೆಂಟಿಫಿಕೇಶನ್ ಆಫ್ ಇಯರಿಂಗ್ ಲಾಸ್ ಎತ್ತ ಮಾಡಿಯಾರ ಎತ್ತಮಕ್ಕೆ ಒಂದು ಇದಾಡುದಿಂದ ಅನ್ನ ಪತ್ತಿ ಹೇಳಿ. ಓಕೆ, ಐಡೆಂಟಿಫಿಕೇಶನ್ ಆಫ್ ಹಿಯರಿಂಗ್ ಲಾಸ್ ಬಂತು ಅಂದ್ರೆ ಈಗ ಬಂದು நிறைய ಅವೇರ್ನೆಸ್ ಬಂದಿದೆ. ಈಗ ಕೊನೆ ಹುಟ್ಟಿದೊಡನೆ ಬಂದು ಒಂದು ವಿತಿನ್ ಫ್ಯೂ ಅವರ್ಸ್ ದೋಗಿವೆ ಫ್ಯೂ ಡೇಸ್ ದೋಗವೆ ಬಂದು ಅವ್ಕ ಹಿಯರಿಂಗ್ ಐಡೆಂಟಿಫೈ ಮಾಡೋದಕ್ಕೆ ಬಂದು ನಂಗೆ NPPCD ಒಂದು ಕ್ಯಾಂಪ್ ಎಲ್ಲ ಆಡಿದೆ. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕ್ಯೂರ್ ಆಫ್ ಡೆಫ್ ಅಂದೇಗಿ ಒಂದು ಪ್ರೋಗ್ರಾಮ್ ಆಡಿದೆ. ಆ ಪ್ರೋಗ್ರಾಮ್ಗೆ ಬಂದು ಎಲ್ಲ ಹೆಲ್ತ್ ಕೇರ್ ಐ ಮೀನ್ ಎಲ್ಲ ಹಾಸ್ಪಿಟಲ್ಸ್ ದೋಗಿ ಬಂದು ಒಂದು ಯೂನಿಟ್ ಹತ್ರ ಅವ್ಕ ಬಂದು ಈ ಹಿಯರಿಂಗ್ ಲೆವೆಲ್ ಬಂದು ಚೆಕ್ ಮಾಡಿಟ್ಟಾರ. ಇನ್ ಕೇಸ್ ಅದೋ ಮಿಸ್ ಆಯ್ತಾ, ಪಾಪ ಹುಟ್ಟಿ ಒಂದ್ ದೋಸ್ ಜನಗಿಂದಾಡು ಒಂದು ಬ್ರೈನ್ ಫೀವರ್ ಬಂದ್ರ ಅದರಿಂದ ಬಂದು ಪಾಪಕ್ ಬಂದು ಹಿಯರಿಂಗ್ ಲಾಸ್ ಆಯ್ತಾ, ಇಲ್ಲ ಬೇರೆ ಏದೋ ಒಂದು ಕಾಸ್ ಇಂದ ಪಾಪಕ್ ಒಂದು ಹಿಯರಿಂಗ್ ಲಾಸ್ ಆಯ್ತಾ ಅಂದ್ರೆ ನಾ ಬೇಸಿಕ್ ಏನಂದ್ರೆ ಆ ಅಮ್ಮನಕ್ಕ ಬಂದು ಪಾಪನಕ್ಕ ಬಂದು ಕ್ಲೀನ್ ಅಬ್ಸರ್ವ್ ಮಾಡೋದು. ಬಿಕಾಸ್ ಏ ಸ್ಟೇಜ್ ಏನೇನ್ ಡೆವಲಪ್ಮೆಂಟ್ ಆರ, ಪಾಪನಕ್ಕ ವಾಯ್ಸ್ ಬಂದು ಡೆವಲಪ್ ಆರ, ಅಕ್ಕ ಬಂದು ನಾಯ್ಸ್ ಬಂದು ಅಟೆನ್ಷನ್ ಕೊಟ್ಟಾರವಾ, ஏதால ಒಂದು பொருள் ಬುದ್ಲ ಅದು ಪಕ್ಕ ತಿರುಗಿಯಾರವಾ, ನಿಂಗೆ ಕೊಡ್ಸ್ಲೆ ನಿಂಗೆ ನೇಮ್ಗೆ ಬಂದು ರೆಸ್ಪಾಂಡ್ ಮಾಡಿಯಾರವಾ ತೆಂಬ ಕುನ್ನು ಜೋಲಿ ಬಂದು ಅಮ್ಮನಕ್ ನೋಟ್ ಮಾಡ್ಲಿಯೇ போது. அதுதோக ಬಂದು ஏதாலும் ಒಂದು ಸ್ಟೇಜ್ ದೋಗ ಪಾಪ ಕರೆಕ್ಟಾ ರೆಸ್ಪಾಂಡ್ ಮಾಡಲಿ ಸಿಟಿ ಏ ವಿಧವಾದ ಡಿಲೇಯೂ ಇಲ್ಲದೆ ಇಮಿಡಿಯೇಟ್ ಬಂದು ಹೋಗಿ ಕನ್ಸಲ್ಟ್ ಮಾಡೋದು. ಲೇಟ್ ಮಾಡ ಬಂದು ಅಕ್ಕ ಬಂದು ಇಂಪಾರ್ಟೆಂಟ್ ಆದ ಕೇಸಸ್ ಬಂದು ಮಿಸ್ ಮಾಡೋದಕ್ಕೆ ಅಪ್ಪರ ಚಾನ್ಸಸ್ ಇಡದೆ. ಸೊ ಕನ್ಸಿವ್ ಆಗಿ ಬಂದು நிறைய ಕೊಟ್ಟಾರ. ಈ ವಯಸ್ಸಾಗ ಬಂದು ಪಾಪ ಬಂದು ಬ್ಯಾಬಲ್ ಮಾಡ್ರ, ಈ ವಯಸ್ಸಾಗ ಬಂದು ಕೂ ಮಾಡ್ರ, ಈ ವಯಸ್ಸಾಗ ಬಂದು ಪಾಪ ಬಂದು ನಂಗೆ ಮಾತಾಡೋದನ್ನ ಕೇತ್ ನೋಡ್ರ, ನಿಂಗೆ ಪಕ್ಕ ಮಂಡಿ ತಿರ್ಗಿ ತೋರ್ಸ್ರ ತಮ್ಮಕಲ್ಲ ನಂಗೆ ಯೂಶ್ಲಾ ಹೇಗ್ಯಾರ ಹಾಸ್ಪಿಟಲ್ ಹೋಗಿ ಕನ್ಸಲ್ಟ್ ಮಾಡ್ಲಿ. ಸೊ ಅದನ್ನ ಮನಸ್ಸು ಬಿತ್ತು ಪೇರೆಂಟ್ಸ್ ಸುತ್ತಿಬ್ಬ ಫ್ರೆಂಡ್ಸ್ ರಿಲೇಷನ್ಸ್ ಬಂದು ಒಳ್ಳಂಗ್ ಅಬ್ಸರ್ವ್ ಮಾಡ್ವಿ, ಒಂದು ಪುಣ್ಣ ಚೇಂಜಸ್ ತೋರಿಸೈತಿ ಇಮಿಡಿಯೇಟ್ ಬಂದು ಹೋಗಿ ಪೀಡಿಯಾಟ್ರಿಷನ್ ಕನ್ಸಲ್ಟ್ ಮಾಡ್ವಿ. ಅವ್ ಹೆಲ್ತ್ ಮೂಲಿವ ENT ಆಡಿಯಾಲಜಿಸ್ಟ್ ಎಂಬಕ್ಕೆ ಎಲ್ಲವೂ ಬಂದು ನಿಂಗ ಮೀಟ್ ಮಾಡೋದು. ಸೊ ಅರ್ಲಿ ಐಡೆಂಟಿಫಿಕೇಶನ್ ಅಪ್ಪರ್ ಇಂಪಾರ್ಟೆಂಟ್. ನಾ ಏದಿಂಗಿತ ಫಸ್ಟ್ ನಾ ಏದಿಲ್ಲ ಲೈಕ್ ಫಸ್ಟ್ 3 years ಆಫ್ ಲೈಫ್ ತೋತ ಬಂದು ಪಾಪನ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ದೊಡ್ಡರ ಪಾಪನ ಗಂಟಲ್ಲ ಎಲ್ಲಾಗುವೆ ನಂಗೆ ಲ್ಯಾಂಗ್ವೇಜ್ ಅದುತ್ತ ಬೇಸ್ ಅದಕ್ಕಿಂತ ನಂಗೆ ಕಪ್ಪುದೆಲ್ಲ ಸೆಕೆಂಡ್ರಿ ತ. ಈಗ ನಂಗೆ ಬಂದು ಈಗ ನಿಂಗ ಮದರ್ ಟಂಗ್ ಅರ್ಧ ಅಳೋಗು ಮತ್ತೆ ಲ್ಯಾಂಗ್ವೇಜ್ ಕಪ್ಪುದಿಗೆ ಬಂದು ನಂಗೆ ಕಷ್ಟಪಡೋ ನಂಗೆ ಸರಳವ ಬಪ್ಪುದು ನಂಗೆ ಮದರ್ ಟಂಗ್. ಸೊ ಆ ಟೈಮ್ ದೋಗ ಬಂದು ಹಿಯರಿಂಗ್ ದೋಗ ನಂಗೆ ಇನ್ಪುಟ್ ಕೊಡಾದಿದ್ದಲ್ಲ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ ಲ್ಯಾಕಾರ. ಸೊ ಅಪ್ಪರ್ ಇಂಪಾರ್ಟೆಂಟ್ ಅರ್ಲಿ ಏಜ್ ದೋ ಕಂಡಿಡ್ಪುತ್ತ. ಅರ್ಲಿ ಏಜ್ ನಿಂಗೆ ಕಂಡಿಡ್ತು ಅದಕ್ಕಾன ರಿಹಾಬಿಲಿಟೇಷನ್ ಕರೆಕ್ಟಾ ಮಾಡ್ಲ ಪಾಪ ಬಂದು ಮೇನ್ ಸ್ಟ್ರೀಮ್ ಕಮ್ಯುನಿಟಿಯೋಡ ನಾರ್ಮಲ್ ಮಿಂಗಲ್ ಆಪ್ಗಾನ ಚಾನ್ಸಸ್ ಅಪ್ಪರ್ ಜಾಸ್ತಿ ಆಗತ್ತೆ. ಸೊ ಆ ಇಯರಿಂಗ್ ಲಾಸ್ ಬಂದು ಅರ್ಲಿಯಾ ಐಡೆಂಟಿಫೈ ಮಾಡೋದು ಇದಾಡದೆ. ಸೊ ಅದ್ರ ನಂಗೆ நிறைய ಮಾತಾಡಕ್ಕೂ ಪಾದಿ ಪೇರು ಅರ್ಧ ಕುಡಿ ಇಗ್ನೋರ್ ಮಾಡಕ್ಕೂ நிறைய பேர் ಇದ್ದಾರ. ಲೈಕ್ ನಾ ಅಕ್ಸೆಪ್ಟ್ ಮಾಡೋರಿಗೆ ಅಪ್ಪರ ಟೈಮ್ ಐತರ. ಬಿಕಾಸ್ ಟೋಟಲ್ ಇಯರಿಂಗ್ ಲಾಸ್ ಆಪೋಕಾಗ ಟಕ್ಕನ ಕಂಡಿಡ್ತಿರ್ತಾರ, ಅದಕ್ಕೆ ಅವಕ್ಕ ಬಂದು ಬ್ಲೆಸ್ಸಿಂಗ್ ಐತಿ ನಂಗೆ ಮಾಡ್ಯಾರ. ಆ ಪಾರ್ಷಿಯಲ್ ಇಯರಿಂಗ್ ಲಾಸ್ ಆಪೋಕಾಗುತ್ತಾ ಬಂದು ಏನ್ ಮಾಡ್ಯಾರ, ಮೇ ಬಿ ಕೇತಿರ್ತಮಾಕೆ ಈ ಟೈಮ್ದ ಕೇಪಿಲ್ಲ, ಇನ್ನೊಂದ್ ಜನ ಕೇತಾರ ಅತ್ತಮಾಕ ಒಂದು ನೆಗ್ಲಿಜೆನ್ಸ್ ಹೇಗು ಬಂದು ಅಟುಂಡೆ ಅಟ್ರ. ಸೊ ಇಯರಿಂಗ್ ಲಾಸ್ ಆದ ಮೇಲೆ ಹಾಸ್ಪಿಟಲ್ ಏನ್ ಮಾಡ್ಯಾರ ಎತ್ತಮಾಕೆ ಸ್ಟೆಪ್ಸ್ ಎಲ್ಲ ನಂಗೆ ಎತ್ತೋದು ಅದೆಲ್ಲ ನಂಗೆ ಚಿಟಿ ಹೇಗಿವೆ. ಓಕೆ, ಸೊ ನಂಗೆ ಅರ್ಲಿ ಐಡೆಂಟಿಫಿಕೇಶನ್ ಮಟ್ಟು ನಂಗೆ ಸೊಲ್ಯೂಷನ್ ಕಡೆ ಐಡೆಂಟಿಫೈ ಮಾಡಿದ್ದೋಡ ಇಂದು ಸರಿ ಆಯ್ತನಾ ನಾಯಿಗೆ ಸರಿ ಆಯ್ತನಾ ಅಂತ ಹೇಳಿ ನಂಗೆ ಓಸನ್ ಮಾಡಿ ಬಿಕ್ಕುದಾಗ ಜೋಲಿ ಅಡ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದ ಒಡನೆ ಬಂದು ನಂಗೆ ನೆಕ್ಸ್ಟ್ ಸ್ಟೆಪ್ ಬಂದು ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಗೆ ಎತ್ತ ನಂಗೆ ಪ್ಲಾನ್ ಮಾಡೋದು ನೋಡೋದು. ಸೊ ನಾನ್ ನಿಂಗೆ ಆಲ್ರೆಡಿ ಟೈಪ್ಸ್ ಇದೆ. ಟೈಪ್ ನಂಗೆ ಬಂದು ಕಂಡಕ್ಟಿವ್ ಹಿಯರಿಂಗ್ ಲಾಸ್, ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್, ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಇಡದೆ. ಇದ್ರಾಗ ಬಂದು ಫಸ್ಟ್ ಐಡೆಂಟಿಫಿಕೇಶನ್ ಮಾಡಿದ ಉಡನೆ ನಂಗ ಮೆಡಿಕಲ್ ರಿಹಾಬಿಲಿಟೇಷನ್ ಗಿಂತ ಫಸ್ಟ್ ಈ ಮೆಡಿಕಲ್ ರಿಹಾಬಿಲಿಟೇಷನ್ ಏನ್ ಮಾಡ್ಯಾರ ಅಂದ್ರೆ ಇನ್ ಕೇಸ್ ಹಿಯರಿಂಗ್ ಲಾಸ್ ಬಂದು ಕಂಡಕ್ಟಿವ್ ಲೆವೆಲ್ ಅಡದೆ. ಕಂಡಕ್ಟಿವ್ ಲೆವೆಲ್ ಯೂಶ್ವಲ ಬಂದು ಕ್ಯೂರಬಲ್ ಆಟ್ರ ಒಂದು 50% ಆಫ್ ಚಾನ್ಸಸ್ ಬಂದು ಕ್ಯೂರಬಲ್ ಆಟ್ರ. ಸೊ ಅತ್ತಮಾಕ ಅಪ್ನ ಏದಾದ್ರು ಸರ್ಜಿಕಲ್ ಮೂಲವಾವೋ ಇಲ್ಲ ಏದಾದ್ರು ಟ್ಯಾಬ್ಲೆಟ್ಸ್ ಮೂಲವಾವೋ ಅದನ್ನ ಸರಿ ಮಾಡೋದು ಮುಡಿರುವಂದಿಗೆ ನೋಡ್ಯಾರ. ಅತ್ತ ನಂಗೆ ಫಸ್ಟ್ ಸ್ಟೆಪ್ ಮೆಡಿಕಲ್ ರಿಹಾಬಿಲಿಟೇಷನ್ ನಂಗೆ ಹೋಗ್ತು. ಸೊ ಆ ಮೆಡಿಕಲ್ ರಿಹಾಬಿಲಿಟೇಷನ್ ಬಿರಿಗಿದ ಮೇಲೆ ಅವ್ ಸರ್ಜಿಕಲ್ ಮೂಲವಾವೋ ಟ್ರೀಟ್ ಮಾಡೋದು ಮುಡಿವ್ಲೆ ತೆಮ್ದು ಒಂದು ಸಿಚುವೇಶನ್ ಬಪ್ಪನ ಬಂದು ಆಡಿಟರಿ ರಿಹಾಬಿಲಿಟೇಷನ್ ಕೇಸಿಯಾರ. ಈ ಆಡಿಯೋಲಜಿಕಲ್ ಮ್ಯಾನೇಜ್ಮೆಂಟ್ ನಂಗೆ ಓಪನ್ ಅತ್ತ ನಂಗೆ ಹಿಯರಿಂಗ್ ಏಡ್ ಎಂಬ ಕಾನ್ಸೆಪ್ಟ್ ನಂಗೆ ಬಂದ್ರ. ಸೊ ಡೆಫಿನೆಸ್ ನಿಂಗೆ ಐಡೆಂಟಿಫೈ ಮಾಡಿದಿಂದಾಡು ನಿಂಗೆ ಏಳು ಕೇತ್ರ ನೋಡಿ ಆ ಫ್ರೀಕ್ವೆನ್ಸಿಗೆ ಏತ ಮಾಕ್ ಬಂದು ನಿಂಗೆ ಹಿಯರಿಂಗ್ ಏಡ್ಸ್ ಬಂದು ತಂದಾರ. ಈಗ நிறைய ಆಪ್ಷನ್ಸ್ ಇಡದೆ ಹಿಯರಿಂಗ್ ಏಡ್ಸ್ ಇಡದೆ. ಈಗ ರೀಸೆಂಟ್ ಒಂದು ಡಿಕೇಡ್ ಬಂದು ನಂಗೆ ಕಾಕ್ಲಿಯರ್ ಇಂಪ್ಲಾಂಟ್ ಎಂಬ ಒಂದು ಆಪ್ಷನ್ಸ್ ಐತಿ ಆಡದೆ. ಸೊ ಇದರ್ ಬಂದು ಹಿಯರಿಂಗ್ ಏಡ್ ಎಂಬುದನ್ನ ಯೂಸ್ ಮಾಡೋಕು ಇಲ್ಲಾಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಬಂದು ಹೋಗೋಕು. ಕಾಕ್ಲಿಯರ್ ಇಂಪ್ಲಾಂಟ್ ಎಂಬುದು ಬಂದು ಒಂದು ಸರ್ಜರಿ.
ಸರ್ಜರಿ ಮಾಡಿ ಹಿಯರ್ ಮೋಲ್ಸ್ ಬಂದು ಹಿಯರ್ ಶೆಲ್ಸ್ ಬಂದು ರೀಪ್ಲೇಸ್ ಮಾಡಿ ಅದು ಮೂಲೆವ ಬಂದು ಕಿವಿ ಕೇತ್ ನೋಡ್ಸ್ಬೇಕು ಬಂದು ಅವಕ್ಕೆ ಟ್ರೈ ಮಾಡ್ಯಾರ. ಸೊ ಮೆಡಿಕಲ್ ರಿಹಾಬಿಲಿಟೇಷನ್ ಬಿರಿಗಿತ್ತು, ಆಡಿಟರಿ ರಿಹಾಬಿಲಿಟೇಷನ್ ಬಿರಿಗಿತ್ತು. ನಂಗೆ ಗೆಲ್ಸ್ ಬಂದು ಅದರನ್ನು ಫಿಟ್ ಮಾಡಿದ್ದೋಡ ಮುಡಿಯ. ಬಿಕಾಸ್ ಒಂದು ಪಾಪ ಬಂದು ಈಸ್ ಕಾಲ ಅಂದ್ರೆ ಸೌಂಡೇ ಕೇತ್ ನೋಡ್ಲೆ, ಆ ಸೌಂಡೇ ಏನಂಬುದ್ರೆ ಆ ಪಾಪ ಅರಿಯಾರ. ಅತ್ತಿಬ್ಬ ಕೊನವಾಗ ನಿಂಗೆ ಹಿಯರಿಂಗ್ ಏಡ್ ಹಾಕಿ ಅದೋಡ ನಿಲ್ಸಿಟ್ಲೆ ಬಂದು ಒಂದು ನಡಿಯ. ಅದಿನಾಡ ಆ ಪಾಪಗ ಆ ಹಿಯರಿಂಗ್ ಏಡ್ ಕೇಪದಕ್ಕೆ ಬಂದು ನಂಗೆ ಟ್ರೈನ್ ಮಾಡುದು, ಆಡಿಟರಿ ಟ್ರೈನಿಂಗ್ ಅಂತ ನಂಗೆ ಈಗ. ಸೊ ಆಡಿಟರಿ ಟ್ರೈನಿಂಗ್ ಕೊಡೋದು. ಸೊ ಈ ಆಡಿಟರಿ ಟ್ರೈನಿಂಗ್ ಕೊಟ್ಟ ಮೇಲೆ ಆ ಕೇಪು ಸೌಂಡ್ ಬಂದು ನಿಂಗೆ ಎತ್ತ ರೆಸ್ಪಾಂಡ್ ಮಾಡೋದು ಅಂತ ಕೊಟ್ಟು ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಕೊಟ್ಟು ಅಂದ್ರೆ ಅರ್ಲಿ ಇಂಟರ್ವೆನ್ಷನ್ ಎಜುಕೇಶನ್ ಎಂದೇಗಿ ಆ ಸ್ಟೆಪ್ ಹೋಗಿನಿ ಅಟ್ರ. ಸೊ ಇಲ್ಲ ನಿಂಗೆ ಹೇಗೋ ಆಡಿಯೋಲಾಜಿಕಲ್ ಟ್ರೈನಿಂಗ್ ಬರ್ತಾ ಲೈಕ್ ಏನು ಆಡಿಯೋಲಾಜಿಕಲ್ ಮ್ಯಾನೇಜ್ಮೆಂಟ್ ಪತಿ ಏನಿದಾರ ಈಗ ಅದನ್ನು ಇಲ್ಲ ಆಡಿಯೋಲಾಜಿಕಲ್ ಮ್ಯಾನೇಜ್ಮೆಂಟ್ ನಂಗೆ ಹಿಯರಿಂಗ್ ಏಡ್ ಫಿಟ್ ಮಾಡ್ತಿಗಿಂದ ಆಡು. ನೆಕ್ಸ್ಟ್ ರಿಹಾಬಿಲಿಟೇಟಿವ್ ಸ್ಟೆಪ್ ಬಂದು ಆ ಹಿಯರಿಂಗ್ ಏಡ್ ಬೀತು ಎತ್ತ ನಂಗೆ ಕೇಪದು ಮಾಡಿದ್ರೆ ಅಲ್ಲಿ ಬಕ್ಕೋ ಸೌಂಡ್ ಬಂದು ನಂಗೆ ಎತ್ತ ರೆಸ್ಪಾಂಡ್ ಮಾಡೋದು ಅದಕ್ಕೊಂದು ಮೀನಿಂಗ್ ಇದುತ್ತಾ ಅಮ್ಮಗಾನ ಮೀನಿಂಗ್. ನಾವೊಂದು ಬುಕ್ ಏನ್ ತೋರ್ಸ್ಲಿ ಇದುತ್ತಾ ಬುಕ್ ಗಾನ ಮೀನಿಂಗ್ ಫುಲ್ ಆ ಸೌಂಡ್ ಬಂದು ಲಿಸನ್ ಮಾಡಿ ಇದನ್ನ ಅರುವುದಕ್ಕಾಗಿ ಮಾಡ್ಯಾರ. ಅದ ಆಡಿಟರಿ ಟ್ರೈನಿಂಗ್ ಅಂತ ಈಗ ನಂಗೆ ಇಯರಿಂಗ್ ಲಾಸ್ ಬಂದು ನಂಗೆ ಏನಾಗಟ್ಟ ನಂಗೆ ಏನೋ ಕುನ್ನ ಪಾಪನ ಕೂಗ ಲೈಕ್ ಲೆಸ್ ಏಜ್ ಗ್ರೂಪ್ಗೂ ನಂಗೆ ಮಾತಾಡಿದ್ದು. ಸೊ ಇದರ ಬಂದು ಕಂಡಿಪಾ ವಯಸ್ಸಾದ ಇಯರಿಂಗ್ ಲಾಸ್ ಕೂಡಿ ಅಟ್ರ. ಸೊ ಅತಮ್ಮ ಕಟ್ರ. ಸೊ ಅವಕ್ಕೂ ನಂಗೆ ಇನ್ಕ್ಲೂಡ್ ಮಾಡಿ ಹೇಗೋ ನಂಗೆ ಜನರಲ್ ಏನಾಗೋದು ಬಂದ್ರೆ ಇಯರಿಂಗ್ ಲಾಸ್ ಇಲ್ಲ ಅದನ್ನ ಓಪ ಟ್ರೀಟ್ಮೆಂಟ್ ಓನೇಂದಿಲ್ಲ. ಈಗ ಕಾಸ್ಟ್ ಬಂದು ಅಪ್ಪರವೇ ಜಾಸ್ತಿ ಅಟ್ರ. ಲೈಕ್ ನಂಗೆ ಅಡ್ವಾನ್ಸ್ ಇಯರಿಂಗ್ ಏಡ್ಸ್ ಎಲ್ಲ ಓನೇನಿಲ್ಲ ಅದನ್ನ ಅಫೋರ್ಡ್ ಮಾಡೋರ್ಗೆ ಬಂದು ಅಪ್ಪರ ಪೀಪಲ್ ಬಂದು ಅಪ್ಪರ ಡಿಫಿಕಲ್ಟ್ ಅಟ್ರ. ಸೊ ಅದುಗ ಪೀಪಲ್ ಬಂದು ಇಯರಿಂಗ್ ಲಾಸ್ ಆತು ಅಂದಿಲ್ಲ. ಈಗ ಎತ್ತಮಕ್ ಇಯರಿಂಗ್ ಲಾಸ್ ಈಸಿಯಾರ ಲೈಕ್ ಇಪ್ಪ ಗರ್ಲ್ ಅತಮಕ್ ಇದೆಲ್ಲ ಅವಕ್ಕ ಬಂದು ಒಂದು ದೊಡ್ಡ ಹೆಣ್ಣು ಕಾಲೇಜ್ ಅಲ್ಲಿ ಹೋದ್ರೆ ದೇ ಫೀಲ್ ಕೈಂಡ್ ಆಫ್ ಅಫೋರ್ಡ್ ಒಂದು ಮಾಕೆ ನಂಗೆ ಕಿವಿ ಮ್ಯಾಲ ಹಾಕಿನ ಒಬ್ಬರಿಗೆಲ್ಲ ಇದು ಮಾಡ್ಯಾರ. ಸೊ ಅವಕ್ಕ ಬೇರೆ ಹೋಗ ಸಿಕ್ಕೋಮಕ್ ಅತಮಕ್ ಇಯರಿಂಗ್ ಏಡ್ಸ್ ಎಲ್ಲ ಪ್ರಿಫರ್ ಮಾಡ್ಯಾರ. ಬಟ್ ದೇ ವಾಂಟ್ ಬಿ ಏಬಲ್ ಬಂದು ಅಫೋರ್ಡ್ ಮಾಡೋರ್ಗು ಪರಿಸ್ಥಿತಿ ಕಷ್ಟಪಟ್ಟಾರ. ಸೊ ಅತಮಕ್ಕೆ ಎದಾಲಿ ಸ್ಕೀಮ್ಸ್ ಗವರ್ಮೆಂಟ್ ಸ್ಕೀಮ್ಸ್ ಇಡದೆ ಅತಮಕ್ಕೆ ಹೆಲ್ಪ್ ಮಾಡೋರ್ಗ ಅತಮಕ್ಕೆ ಎದಾಲಿ ಅಟ್ಲ ಅದನ್ನು ಚಿಟಿ ಇಲ್ಲ ಅವರಿಗೆ ಹೇಗಿಲ್ಲ ಎಲ್ಲಾಗ ಅರಿಯ ಖಂಡಿಪಾ ಗವರ್ಮೆಂಟ್ ಸ್ಕೀಮ್ಸ್ ಎಡದೆ. ಅಡೀಪ್ ಸ್ಕೀಮ್ ಎಂದು ಹೇಗಿಯಾರ ಆ ಸ್ಕೀಮ್ ಹೆಸರು ಅಸಿಸ್ಟೆಂಟ್ ಟು ಡಿಸೇಬಲ್ ಪರ್ಸನ್ ಫಾರ್ ಪರ್ಚೇಸ್ ಫಿಟ್ಟಿಂಗ್ ಏಡ್ಸ್ ಅಂಡ್ ಅಪ್ಲಯನ್ಸಸ್ ಎಂದು ಹೇಗಿಯಾರ. ಈ ಸ್ಕೀಮ್ ಬಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಗೆ ಬಂದ್ರ ಈ ಸ್ಕೀಮ್ ಗೆ ಬಂದು ನಂಗೆ ಹಿಯರಿಂಗ್ ಏಡ್ ಎಲ್ಲ ವಿಧವಾದ ರಿಹಾಬಿಲಿಟೇಷನ್ ಯೂಸ್ ಆರ. ಹಿಯರಿಂಗ್ ಏಡ್ ಗ ಮಟ್ಟಲ್ಲ ಬೇರೆ ಆರ್ಥೋಪೆಡಿಕ್ ಇಂಪೇರ್ಮೆಂಟ್ ಗ ವಿಶ್ವಲಿ ಚಾಲೆಂಜ್ ಗ ಎಲ್ಲ ವಿಧವಾದ ಇಂಪೇರ್ಮೆಂಟ್ ಈ ಸ್ಕೀಮ್ ಬಂದು ಅಪ್ರ ಹೆಲ್ಪ್ಫುಲ್ ಆಟ್ರ. ಇದಕ್ಕೆ ಸರ್ಟನ್ ಕ್ರೈಟೀರಿಯಾ ಆಡದೆ ಅವಕ್ಕೆ ಡಿಸಬಿಲಿಟಿ ಬಂದು 40% ಆಡೋದು ಅದಕ್ಕಿಂತ ಅವಕ್ಕೆ ಇನ್ಕಮ್ ಬಂದು ಈ ಲೆವೆಲ್ ಆಡೋದು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಡದೆ ಆ ಕ್ರೈಟೀರಿಯಾಗ ಬಂದು ನಿಂಗೆ ಫಿಟ್ ಆದಿಂದಲೇ ಈ ಸ್ಕೀಮ್ ಮೂಲವ ಬಂದು ನಿಂಗೆ ಒಂದು ಸರ್ಟನ್ ಅಮೌಂಟ್ ಬಂದು ಡಿಸ್ಕೌಂಟ್ ಮಾಡಿ ಅದ್ ಮೂಲವ ನಿಂಗೆ ಹಿಯರಿಂಗ್ ಏಡ್ ತಂದಾರ. ಹಿಯರಿಂಗ್ ಏಡ್ಸ್ ಪಟ್ಟು ಅಲ್ಲ ಹಿಯರಿಂಗ್ ಏಡ್ ಎಲ್ಲಾ ವಿಧವಾನು ಇದು ಈಗ ಬಂದು ಗವರ್ಮೆಂಟ್ ಸ್ಕೀಮ್ ಗೆ ಬಪ್ಪದಿಂದ ಬೇಸಿಕ್ ಮಾಡೆಲ್ ಮಟ್ಟು ತಂದಾರ ಅಂದ್ರೆ ಲಿಸ್ಟೇಕ್ ಆಗಬೇಕಾದ ಅವಶ್ಯ ಇಲ್ಲ. ಎಲ್ಲಾ ವಿಧವಾನ ಹಿಯರಿಂಗ್ ಏಡು ತಂದಾರ. ಈಗ ಇನ್ ದ ಇಯರ್ ಇನ್ ದ ಕೆನಾಲ್ ಕಂಪ್ಲೀಟ್ಲಿ ಇನ್ ದ ಕೆನಾಲ್ ಈಗೆಲ್ಲ ಇನ್ವಿಸಿಬಲ್ ಇನ್ ದ ಕೆನಾಲ್ ಅನ್ಸತಿ ಹಿಯರಿಂಗ್ ಏಡ್ ಹಾಕಿದಾರೆ ಅನ್ಸತಿ ದಾರ್ಗೂ ತೋರೋದಿಲ್ಲ ಆ ಅಳುಗ ಅಡ್ವಾನ್ಸ್ಮೆಂಟ್ ಬಂದಿದೆ. ಸೊ ಎಲ್ಲಾ ವಿಧವಾನ ಹಿಯರಿಂಗ್ ಏಡ್ಗೂ ಒಂದು ಸಬ್ಸಿಡಿ ಮಾರ್ಕ್ ಹಾಕಿ ಒಂದು ಸರ್ಟನ್ ಅಮೌಂಟ್ ಬಂದು ರೆಡ್ಯೂಸ್ ಮಾಡಿ ತಂದಾರ. ಆ ಸ್ಕೀಮ್ ಗೆ ಬಂದು ನಿಂಗೆ ರಿಜಿಸ್ಟರ್ ಮಾಡಿದೆ ಅಂದ್ರೆ ನಿಂಗೆ ತಪ್ಪದಕಾನ ಚಾನ್ಸಸ್ நிறைய ಇದೆ. ಐ ಮೀನ್ ಕಮ್ಮಿ ಅಮೌಂಟ್ ತಪ್ಪದಕಾನ ಚಾನ್ಸಸ್ நிறைய ಇದೆ. ನಾ ಏದಿ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಐತಿ ಒಂದು ಮೇಜರ್ ಆನ ಸರ್ಜರಿ ಆ ಸರ್ಜರಿ ನಿಂಗೆ ಮಾಡಿ ತಂದಾರ. ಸೊ ಈ ಸ್ಕೀಮ್ ಮೂಲಕ ಬಂದು ಅದನ್ನ ಅವೈಲ್ ಮಾಡಕು ಇದನ್ನ ಪತ್ತಿನ ಅವೇರ್ನೆಸ್ ಬೇಕು ಅಂದ್ರೆ ನಂಗೆ ಆ ಅಡೀಪ್ ಸ್ಕೀಮ್ ಗೋಯ್ ನೋಡಕ್ಕೋ ಅತಿಲ್ಲ ಅಂದ್ರೆ ಒಂದೊಂದು ಡಿಸ್ಟಿಕ್ ಡಿಸಬಿಲಿಟಿ ರಿಹಾಬಿಲಿಟೇಷನ್ ಕಮಿಟಿ ಬೇಕು ಒಂದು ಕಮಿಟಿ ಹತ್ರ ಅಲ್ಲಿಗೆ ಹೋಗಿ ನಿಂಗೆ ಎನ್ಕ್ವೈರ್ ಮಾಡಿದಿ ಅಂತ ಬಂದು ಇದನ್ನ ಪತ್ತಿನ ಡೀಟೇಲ್ಸ್ ನಿಂಗೆ ಹೇಗ್ಯಾರ. ಅದಿಲ್ಲದೆ ಈ ಸ್ಕೀಮ್ ಈ ಅಡೀಪ್ ಸ್ಕೀಮ್ ಎಂಬುದು ಬೋತ್ ನಂಗೆ ಸೆಂಟ್ರಲ್ ಸ್ಟೇಟ್ ಎರಡನ್ನೂ ಕಂಬೈನ್ ಮಾಡಿದ ಸ್ಕೀಮ್ ಸೊ ಒಂದೊಂದು ಸ್ಟೇಟ್ಗೂ ಇದು ಇಂಪ್ಲಿಮೆಂಟ್ ಆರ. ಅದಿಲ್ಲದೆ ನಂಗೆ ಸ್ಟೇಟ್ ಹೋಗುವೆ ಸಲ ಫಂಡಿಂಗ್ಸ್ ಅಟ್ರ ಈಗ ಬಂದು ಮಾಸ್ ಹಿಯರಿಂಗ್ ಸ್ಕ್ರೀನಿಂಗ್ ಮಾಡಿ ಅವಕ್ಕೆ ಹಿಯರಿಂಗ್ ಏಡ್ ಕೊಟ್ನಿ ಒಂದು ಸ್ಕೀಮ್ ಎಲ್ಲ ಆಡ್ದೆ ನಂಗೆ ನರಿಯ. ಸೊ ಅದನ್ನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋಗಿ ನಂಗೆ ವಿಚಾರಿಸ್ತೇವೆ ಅಂತ ಬಂದು ಅದನ್ನ ಪತ್ತಿನ ಡೀಟೇಲ್ಸ್ ನಂಗೆ ಸಿಕ್ಕಿರ. ಸೊ ಖಂಡಿತ ಆ ಸರ್ವಿಸ್ ನಿಂಗೆ ಅವೈಲ್ ಮಾಡೋದು.
ಓಕೆ ಓಕೆ ಲೈಕ್ ಏನಂದಲ್ಲ ಅಫೋರ್ಡ್ ಮಾಡ್ಯಾರ ತಮ್ಮಕ್ಕೆ ECR ಎಲ್ಲ ಮಾಡ್ಯಾರ ಸೊ ಇದುಗ ತಾಂಡಿ நீங்க வந்து ஏதெல்ல லைக் நீங்க டிசபிலிட்டின்னு ஏகோனே எனக்கு ஸ்லைட் இன்னொன்று கேன் ಬಂದ ಲೈಕ್ நீங்க ಚಾರ್ಟ್ ತೋರಿಸ್ಯಾರಲ್ಲ ಈ ಸೆಕೆಂಡ್ ಡೆಸಿಬಲ್ಸ್ ಗಟ್ಟಲ್ಲಿ ಯು ಹ್ಯಾವ್ ಲೆಸ್ ಮಾಡರೇಟ್ ಸಿವಿಯರ್ ಅಂತ ತೋರಿಸಿರಿ ಸೊ ಅದು ఏ கேட்டகரி ಡಿಸಬಿಲಿಟಿಯಿಂದ ಆರಂಭಿಸಿರಾ ఏ ಲೆವೆಲ್ ಉಂದ ಡಿಸಬಿಲಿಟಿ ಆರಂಭಿಸಿರಾ ಇಲ್ಲ ನಾ ಹೇಗೋದು ಬಂದು ಈಗ ಈ ಮೈಲ್ಡ್ ಮಾಡರೇಟ್ ಎಂಬ ಕ್ಯಾಟಗರಿ ನಾ ಹೇಗಿನಲ್ಲ ಈ ಎರಡು ಕಿವಿಯೋಗಿಯೂ ಬಂದು ನಿಂಗೆ ಖಂಡಿತ ಸಿವಿಯರ್ ಆದ ಹಿಯರಿಂಗ್ ಲಾಸ್ ಆಡೋದೊಂದು ಅವಸ್ಥೆ ಕಡೆಯ ಒಂದು ಕಿವಿಯಾಗ ಬಂದು ನಿಂಗೆ ಮೈಲ್ಡ್ ಆದ ಹಿಯರಿಂಗ್ ಲಾಸ್ ಆಡೋಕು ಇನ್ನೊಂದು ಕಿವಿಯಾಗ ಬಂದು ನಿಂಗೆ ಒಂದು ಮಾಡರೇಟ್ ಆದ ಹಿಯರಿಂಗ್ ಲಾಸ್ ಆಡೋಕು ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಸಮ್ ಆಫ್ ಪರ್ಸೆಂಟೇಜ್ ಬಂದು ನಂಗೆ 40% ಮ್ಯಾಲ ಅಟ್ಲ ಬಂದು ಅದನ್ನ ಡಿಸಬಿಲಿಟಿ ಕ್ಯಾಟಗರಿಗೆ ಬಂದ್ರ ಅದಕ್ಕ ಈಗ ಎಜುಕೇಶನ್ ಸರಿ ಅಕ್ಕ ಎಜುಕೇಶನ್ ಕೊಡೋದಾಗ್ಲಿ ಸರಿ ಇಲ್ಲ ಯಾವ್ದೋ ಒಂದು ಸ್ಕೀಮ್ ಅಕ್ಕ ಅವೈಲ್ ಮಾಡೋದಾಗ್ಲಿ ಸರಿ ಮಿನಿಮಮ್ 40% ಆಫ್ ಡಿಸಬಿಲಿಟಿ ಅಕ್ಕ ಬಂದು ಆಡೋದು ಅದು ಈ ಎರಡು ಕಿವಿಯ ಸಿವಿಯಾರಿಟಿ ಬೀತ್ ಬಂದು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಗೆ ಮಿನಿಮಮ್ ಒಂದು 50% ಆಗೋದು ಆ ಸ್ಕೀಮ್ಸ್ ಅವೈಲ್ ಮಾಡೋಕೆ ಓಕೆ ಓಕೆ ಥ್ಯಾಂಕ್ಸ್ ನನಗೆ ಅದ ಡೌಟ್ ಆಟ ಯಾಕಂದ್ರೆ ಚಾರ್ಟ್ ಬೇರೆ ಎಲ್ದಿಗೂ ಮೇಲೆ ಡಿಸಬಿಲಿಟಿನ ಕೌಂಟ್ ಮಾಡ್ಯಾರ ಅದಂದೇಟು ಇದಟ್ರ ಬಿಕಾಸ್ ಮತ್ತದೆಲ್ಲ ವಿಸಿಬಿಲಿಟಿ ಅಟ್ರ ಈಗ ಇಯರಿಂಗ್ ಮಾಡರೇಟ್ ಇಯರಿಂಗ್ ಲಿಸ್ಟ್ ವಿಸಿಬಿಲಿಟಿ ಅವಕ ನಾರ್ಮಲ್ ನೋಡೋಕ ಇಬ್ಬರಿಗೆ ಎಲ್ಲ ನಾರ್ಮಲ್ ಅವೈತೆ ಇದ್ದಾರ ಸೊ ಅದು ಡೌಟ್ ಅಟ್ರ ನೆಕ್ಸ್ಟ್ ಬಂದು ಇದನ್ನ ಬಂದು ಹಿಡನ್ ಹ್ಯಾಂಡಿಕ್ಯಾಪ್ ಅಂತ ಹೇಗ್ಯಾರ ಅದಾಯ್ತಾ ಬಿಕಾಸ್ ಕುಣವು ಮಾತಾಡೋನ ಗಟ್ಟವು ಇಲ್ಲ ನಂಗೆ ಕೂಡ ನಾರ್ಮಲ್ ಕಮ್ಯುನಿಕೇಟ್ ಮಾಡೋನ ಗಟ್ಟವು ಒಂದು ಪ್ರಾಬ್ಲಮ್ ಮಾಡಿದೆ ಅಂದ್ರೆ ನಂಗೆ ತೋರ ಎಲ್ಲವೇ ನಾರ್ಮಲ್ ಆಟ್ರ ತಪ್ಪನಿ ಈ ಹ್ಯಾಂಡಿಕ್ಯಾಪ್ ಈ ಕಂಡೀಷನ್ ಬಂದು ಹಿಡನ್ ಹ್ಯಾಂಡಿಕ್ಯಾಪ್ ಹಿಯರಿಂಗ್ ಇಂಪೇರ್ಮೆಂಟ್ கண்டிப்பா அதான் அதனால நான் கேட்டேன் இது வந்து டோட்டலா அறியோகா பிகாஸ் தேல் டோட்டலி ಬಿ ವಿತ್ ಅಷ್ಟ ஏதோ ಒಂದು குறிப்பிட்ட ಟೈಮ್ ಹೊತ್ತ ಅವಕ ಇಯರಿಂಗ್ ಲಾಸ್ ಆಪದ್ ಬಂದು ನಂಗೆ ಕೂಡ ಮಾತಾಡೋಣ ಅರಿಯೋಗ ದೂರದ ಇಬ್ಬ ಕೊರ್ಚೋನೆ ತಮಕ ಪ್ರಾಬ್ಲಮ್ ತ ಅದನ್ನೆಲ್ಲ ಅರಿಯೋಕು ನಿಂಗ ಬಂದು ಕಂಪ್ಲೀಟಾ ರಿಹಬಿಲಿಟೇಷನ್ ಮ್ಯಾನೇಜ್ಮೆಂಟ್ ಫುಲ್ಲ ಕಚಿನ್ ಬಂದಿದಿ ಸೊ ಇದು ಇಯರಿಂಗ್ ಲಾಸ್ಗ ಏನು ಸ್ಪೆಷಲ್ ರಿಹಬಿಲಿಟೇಷನ್ ಮ್ಯಾನೇಜ್ಮೆಂಟ್ ಆಗದ ಅದನ್ನ ನಿಂಗೆ ಸೊ ನಾ ಫಸ್ಟ್ ಹೇಳಿದಂಗೆ ಮೆಡಿಕಲ್ ಮಾಡ್ದಿಗಿಂದಾಡು ಆಡಿಟರಿ ಫಿಟ್ ಮಾಡ್ದಿಗಿಂದಾಡು ಕುಣವೆ ಬಂದು ನಂಗೆ ಹಿಯರಿಂಗ್ ಏಡ್ಸ್ ಎಲ್ಲ ಫಿಟ್ ಮಾಡ್ತಿಡ್ದೆ ಫಿಟ್ ಮಾಡಿದ್ರೆ ಕುಣವೆ ಕೇತುಪ್ಪ ನಂಗೆ ಹೇಗೋದು ಮುಡಿಯ ಸೊ ಅವಕ್ಕೆ ಬಂದು ಆಡಿಟರಿ ಟ್ರೈನಿಂಗ್ ಖಂಡಿತ ಹೋಗುದು ಅದು ಬಂದು ಎಲ್ಲಾ ಏರಿಯಾಗಳು ಆಡಿಯಾಲಜಿಸ್ಟ್ ಅದನ್ನ ಕೊಟ್ಟಾರ ಖಂಡಿತ ಆಡಿಟರಿ ಟ್ರೈನಿಂಗ್ ಹೋಗುದು ಆಡಿಟರಿ ಟ್ರೈನಿಂಗ್ ಸಿಸ್ಟಮ್ಯಾಟಿಕ್ ತನ್ನ ಸರ್ತ ಹೋಗಿ ಕಪ್ಪದೊಂದ್ ಕಡೆಯ ತನ್ನ ಸರ್ ಪ್ರೊಸೀಜರ್ ಕತ್ರ ಬಂದು ಮನೆಯೋಗ ಸತಿ ಅವಕ್ಕೆ ಬಂದು ಆ ಟ್ರೈನಿಂಗ್ ಎತ್ತಾಕು ಅಮ್ಮನಕ್ಕೆ ಬಂದು ಅದನ್ನ ಮೀನಿಂಗ್ ಫುಲ್ ಮನೆಯೋಗ ಸತಿ ಆ ಸಿಸ್ಟಮ್ ಮಾಡಾಕು ಅಂದ್ರೆ ಸ್ಪೀಚ್ ಥೆರಪಿನೇ ಹೇಗ್ಯಾರ ಯಾಕಂದ್ರೆ ಅವಕ್ಕೆ ಇಂಪಾರ್ಟೆಂಟ್ ಆನಸ್ ಎಲ್ಲ ಡೆವಲಪ್ಮೆಂಟ್ ಬಂದು ಮಿಸ್ ಮಾಡಿದ್ದೆ ಅಂದ್ರೆ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಮಿಸ್ ಮಾಡಿದ್ದೆ ಅಂದ್ರೆ ಸಿಸ್ಟಮ್ಯಾಟಿಕ್ ಸ್ಪೀಚ್ ಕಪ್ಪದಟ್ರ ಸೊ ಅದನ್ನ ಬಂದು ಒಳ್ಳಂಗ ಪ್ರೊಡ್ಯೂಸ್ ಮಾಡೋದಕ್ಕೆ ಒಳ್ಳಂಗ ಸ್ಪೀಚ್ ಸ್ಟಿಮ್ಯುಲೇಟ್ ಮಾಡೋ ನಿಂಗೆ ಎನ್ವೈರನ್ಮೆಂಟ್ ಹಾಕೋ ಕೊಡೋದು ಸ್ಪೀಚ್ ಟ್ರೈನಿಂಗ್ ಹಾಕೋ ಖಂಡಿತ ಕೊಡೋದು ಅಂಡ್ ನಿಂಗೆ ಒಳ್ಳಂಗ ಅರ್ದಿ ನಾರ್ಮಲ್ ಆಗಿ ಕುಣವೇ ಬಂದು ಒಂದು ಸ್ಕೂಲ್ಗೆ ಹೋದ್ರು ಅಂದ್ಲ ಬಂದು ಅವಕ್ಕ ಎತ್ತೆಗೋದು ಈಗಿನ ವರ್ಲ್ಡ್ ಬಂದು ಭಯಂಕರ ಕಾಂಪಿಟೇಷನ್ ಆಯ್ತು ಬಂದು ಅವ್ರ ಕಂಪೀಟ್ ಮಾಡಿ ಮನ ಎಲ್ಲ ಕೂಡ ನಾ ಫಸ್ಟ್ ಬುಕ್ದು ಸೆಕೆಂಡ್ ಬುಕ್ದು ಕಾಂಪಿಟೇಷನ್ ಬಂದು ಜಾಸ್ತಿ ಆಡದೆ ಆಗ ಇದೇ ಹಿಯರಿಂಗ್ ಇಂಪೇರ್ಮೆಂಟ್ ಕುಡುವಿ ನಿಂಗೆ ಇಟ್ಟಿದೆ ಅಂದ್ರೆ ಆಲ್ರೆಡಿ ಒಂದ್ ಸೆನ್ಸ್ ಇಲ್ಲ ಅದೆಲ್ಲದ ಒಂದು ಇಂಪಾರ್ಟೆಂಟ್ ಆದ ಫೇಸಸ್ ಆಫ್ ಡೆವಲಪ್ಮೆಂಟ್ ಬಂದು ಅವ್ರು ಮಿಸ್ ಮಾಡ್ಕಟ್ಟಾರ ಸೊ ಇತ್ತಾಡೋನು ಬಂದು ಯೂನಿವರ್ಸಿಟಿ ಅಡಿಷನಲ್ ಆದ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಂಗೆ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ನಡೆದೆ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಸೇರ್ತು ಅಂದ್ರೆ ಅಕ್ಕ ಮಿಸ್ ಮಾಡಿದ ಅವಕ್ಕ ಏಜ್ ಲೆವೆಲ್ ಅಕ್ಕ ಮಿಸ್ ಮಾಡಿದ ಏನಾಗ್ಬೋದ ಗ್ಯಾಪ್ ಬಂದು ಅವಕ್ಕ ಫಿಲ್ ಮಾಡ್ಯಾರ ಸೊ ಇದನ್ನ ಅರ್ಲಿ ಐಡೆಂಟಿಫೈ ಮಾಡಲಿ ಈ ಕೇಸಸ್ ಎಲ್ಲ ಐ ಮೀನ್ ಅರ್ಲಿ ಐಡೆಂಟಿಫೈ ಮಾಡಿ ಆಡಿಟರಿ ಟ್ರೈನಿಂಗ್ ಕೊಟ್ಟು ಸ್ಪೀಚ್ ಟ್ರೈನಿಂಗ್ ಕೊಟ್ಟು ಅರ್ಲಿ ಇಂಟರ್ವೆನ್ಷನ್ ಕೊಟ್ಟೆ ಅಂದ್ರೆ ಇಮಿಡಿಯೇಟ್ ಆಗಿ ಕೂಡ ಬಂದು ಮೇನ್ ಸ್ಟ್ರೀಮ್ ಕಮ್ಯುನಿಟಿಯೋட ಮಿಂಗಲ್ ಆಗಬೇಕು ಇದೆಲ್ಲ ನಾ ಹೇಗೋದು ಅರ್ಲಿಯ ನಿಂಗೆ ಐಡೆಂಟಿಫೈ ಮಾಡಿದ್ಲೆ ಇದೇ ನಂಗೆ ಬಂದು ಲೇಟ್ ಐಡೆಂಟಿಫಿಕೇಶನ್ ಎಂಬ ಒಂದು ಕಂಡೀಷನ್ ಆಡದೆ ನರಯ್ಯ ಬಂದು ಇಗ್ನೋರ್ ಮಾಡ್ಯಾರ ನಮ್ಮ ಕೇತ್ ನೋಡ್ರ ಮಗ ಅದೆಲ್ಲ ಒಂದು ಪ್ರಶ್ನೆ ಇಲ್ಲ ಕೇತ್ ನೋಡ್ಯಾರ ಮಗ ಅಂತಂದು ಹೇಗಿ ನರೇ ಇಗ್ನೋರ್ ಮಾಡಿದ್ದಾರ ನಂಗೆ ಹೇಗೋ ಒಂದು ಕೇತ್ ನೋಡ್ರು ಸೊ ತಮ್ಮಕಲ್ಲ ಲೇಟ್ ಇಂಟರ್ವೆನ್ಷನ್ ಕಂಡೀಷನ್ ದೋಗ್ಯು ಈ ಸ್ಟೆಪ್ಸ್ ಇದೇ ತೋರ ಬಟ್ ಆ ಕುನವಿ ಡೆವಲಪ್ಮೆಂಟ್ ಬಂದು ಯೂನಿವರ್ಸಿಟಿ ಡಿಲೇ ಆರ ಈ ಕುನವ ಮಾನವನ ಫಾಸ್ಟ್ ಆಯ್ತ ಕತ್ಕೊಂಡ್ ಬಂದಾರು ಅಳುಗ ಅವಕಂದ ಪಿಕಪ್ ಮಾಡಿ ಬಪ್ಪದು ಮುಡಿಯ ಸಿಟಿ ಡಿಲೇ ಆರ ಬಟ್ ಅವಕು ನಿಯರ್ ನಾರ್ಮಲ್ ನಂಗೆ ತಿನ್ಬಾರ ನಂಗೆ ಇವಕ್ಕೂ ಕೂಡ ಮಾತಾಡೋ ನಂಗೆ ಎಲ್ಡರ್ಲಿಯೂ ಇನ್ಕ್ಲೂಡ್ ಮಾಡಿ ಅವಕ್ಕೂ ಏನೇನು ಆಡದೆ ಯೂನಿವರ್ಸಿಟಿಗೆ ಅದೇ ಕಂಟಿನ್ಯೂ ಮಾಡಿ ಇಲ್ಲ ಅವಕ್ಕೂ ಯಾಕಂದ್ರೆ ಈಗ ಎಲ್ಡರ್ಲಿ ಇಯರ್ಲಿಂಗ್ ಕ್ಲಾಸು ನೆರೆ ಆಡದೆ ಬಿಕಾಸ್ ಅಟ್ಟಿ ದರಲೆಲ್ಲ ಮಾತಲ್ಲ ನಾ ಕೇತಿದ್ದೆ ಅವಕ್ಕೂ ಸೇರಿಸಿ ಡಬ್ಬನ ಮಾತಾಡೋ ಅವಕ್ಕೂ ಕಿವಿ ಕೇಪದಿಲ್ಲ ಅಂತಂದ್ರೆ ತಮಕೆಲ್ಲ ಹೇಗೆ ಯಾರ ಸೊ ನಂಗೆ ಅದು ಬಂದು ಅವಕ್ಕೂ ಒಂದು ಅಳಗು ಫೀಲ್ ಆಟ್ರದ ಸೊ ಅದುವೇ ಅವಕ್ಕ ತಮಕ್ ಇವಕ್ಕೂ ಚಿಟಿ ಅದಾಲಿ ತಮಕ್ ಹೇಗಿಲ್ಲ ಅವಕ್ಕ ಕೇಪಕ್ಕೂ ಕರೆಕ್ಟ್ ಆಗಿ ನಂಗ ಎಲ್ಡರ್ಲಿ ಪರ್ಸನ್ ಗಾನ ನೋಡ್ಲ ಬಂದು ಮೋಸ್ಟ್ ಆಫ್ ದ ಟೈಮ್ ಬಂದು ಹೆರಿಡಿಟರಿ ಕಾಸ್ ಇಂದ ಬಂದು ಆ ಹಿಯರಿಂಗ್ ಲಾಸ್ ಬರಾಕು ಅದೆಲ್ಲದ ಬಂದು ನಾ ಏದ್ ಮಕ್ಕಿ ನಾಯ್ಸ್ ರಿಡ್ಯೂಸ್ಡ್ ಹಿಯರಿಂಗ್ ಲಾಸ್ ಬರಾಕು ನಾ ಹೇಗೋ ರಿಕ್ವೆಸ್ಟ್ ಒಂದೇ ಅಂತ ನಾ ಅಬ್ಸರ್ವ್ ಮಾಡಿದವರೆಯೋಗ ಈ ಎಲ್ಡರ್ಲಿ ಪಾಪ್ಯುಲೇಷನ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಅವಕ್ಕ ಬಂದು ಹಿಯರಿಂಗ್ ಏಡ್ ಯೂಸ್ ಮಾಡೋದ್ಲ ಅವಕ್ಕ ಹೆಸಿಟೇಟ್ ಮಾಡೋದ ಮೇನ್ ಪ್ರಾಬ್ಲಮ್
ಅವಕ್ಕ ಬಂದು ಈಗ ನಂಗೆ ನಾರ್ಮಲಾ ಒಂದು ಪರ್ಸನ್ ಬಂದು ತಿರಿಯರ್ನ ಕಣ್ಣಾಡಿಕ್ಕಿತ್ತು ಅಂದ್ರೆ ನಂಗೆ ಅದನ್ನ ಡಿಫ್ರೆಂಟ್ ಆಗಿ ನೋಡೋದಿಲ್ಲ. ಬಟ್ ಒಂದು ಪರ್ಸನ್ ಬಂದು ಒಂದು ಹಿಯರಿಂಗ್ ಏಡ್ ಹಾಕಿಂಗ್ ಬಂದುಟ್ಟ ಅಂದ್ರೆ ಅದನ್ನ ನಂಗೆ ನೋಡೋ ವಿಧವೇ ಬಂದು ಬೇರೆ ಆಟ್ರ. ಈ ಆಟಿಟ್ಯೂಡ್ ಎಂದತ್ತ ಆ ಎಲ್ಲೆಲ್ಲಿ ಪೀಪಲ್ ಎಂದ ಅದನ್ನ ಕರೆಕ್ಟ್ ಹಾಕೋದು ಮುಡಿವಿಲ್ಲ, ಅದರಿಂದ ಅವಕ್ಕ ಕಮ್ಯುನಿಕೇಶನ್ ಎಲ್ಲದಾಗ ಬಂದು ಲ್ಯಾಕಿಂಗ್ ಯಾರ. ನಾ ಇದನ್ನ ಈ ಆಟಿಟ್ಯೂಡ್ ಬಂದು ನಾರ್ಮಲ್ ಪೀಪಲ್ ನ ಆಟಿಟ್ಯೂಡ್ ಚೇಂಜ್ ಆಲ ಆಟೋಮೆಟಿಕ್ ಹಿಯರಿಂಗ್ ಏಡ್ ಯೂಸ್ ಮಾಡೋದು ಜಾಸ್ತಿ ಯಾರ ಮೇಜರ್ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಎಲ್ಲಾ ವಿಧವಾದ ಡೆವಲಪ್ಮೆಂಟ್ ಬಂದುಟ್ಟ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ನಾಲೆಜ್ ಎಲ್ಲವೇ ಆಡ್ದೆ. ಜಸ್ಟ್ ಒಂದು ಪ್ರಾಬ್ಲಮ್ ಬಂದು ಈ ಸೌಂಡ್ ಹಿಯರ್ ಮಾಡಿ ನಾರ್ಮಲ್ ಎಲ್ಲ ಕೂಡ ಕಮ್ಯುನಿಕೇಟ್ ಮಾಡೋದಕ್ಕ. ಬಟ್ ಅದನ್ನ ಬಂದು ಸ್ಟಾಪ್ ಮಾಡೋದು ಏನಂದ್ರೆ ನಂಗ ಕಮ್ಯುನಿಟಿಯ ಆಟಿಟ್ಯೂಡ್. ಕಿವಿಗೆ ಮಿಷಿನ್ ಹಾಕಿಪ್ತಿಯಾ, ಕಿವಿಗೆ ಮಿಷಿನ್ ಹಾಕಿಪ್ತಿಯಾ ಅಂತ ಒಬ್ಬೊಬ್ಬನ ಕೇಪನ ಬಂದು ಅದನ್ನ ಹಾಕೋದಿವೆ ಬಂದು ಅಪ್ಪರ ತಾಯಂಗ್ಯಾರ. ಸೊ ಜನರಲ್ ಪಬ್ಲಿಕ್ ಬಂದು ಅದನ್ನ ಒಳ್ಳಂಗ್ ನೋಡೋದು, ಒಳ್ಳೆ ವಿಧವ ನೋಡೋದು. ಒಂದು ಪರ್ಸನ್ ಕನ್ನಡಿ ಹಾಕಿನ್ ಬಂದ್ರೆ ಎತ್ತ ನಿಂಗೆ ಅದನ್ನ ಕಣಕಿಲ್ಲ ಅದನ್ನ ನೋಡಿ ಅರಿಯೋ. ಅದೇ ಮತ್ತೆ ಈ ಹಿಯರಿಂಗ್ ಏಡು ಎತ್ತಿ ನಿಂಗೆ ನೋಡ್ಲಿಯೇ ಅವಕ್ಕ ಪಾದಿ ಅಕ್ಕ ನಂಗ ಕಮ್ಯುನಿಟಿ ಕೂಡ ನಂಗ ಬಂದು ಮಿಂಗಲ್ ಮಾಡ್ಸಿದ್ದಾಕು. ಸೊ ನೆಕ್ಸ್ಟ್ ಕ್ವಶನ್ ಅದೇ ತಿನ್ಲೈನ್ ಸೋಷಿಯಲ್ ಸ್ಟಿಗ್ಮಾ ಪத்தி ಒಂದು ಬಂದು ಇವ್ ಕೇಳಿದಂಗ ನಂಗ ಕಿವಿಗ ಹಾಕಿ ಒಂದು ಮಾಕ ಎಲ್ಲ ಮಾತಾಡೋದು ಆರಂಭಿಸಿರ ಕಿವಿ ಕೇಪದಿಲ್ಲ, ಕಿವಿ ಕೇಪದಿಲ್ಲ ಅತಮಾಕ ಮಾತಾಡೋದೇ ಒಂದು ಮಾತಾಡ್ರಿ. ಯಾಕಂದ್ರೆ ಸ್ಪೆಕ್ಸ್ ಹಾಕೋಣ ಕುಡಿ ಅದು ನಟ್ಟ ಒಂದು ಕಾಲದ ಸ್ಟಿಗ್ಮಾ ಅಟ್ಟ ಮಾಕೆ. ಬಟ್ ಅದನ್ನ ಈಗ ಆಸೆ ಹೋಯ್ತಿಡ್ದೆ ಎಲ್ಲವೇ ಕನ್ನಡಿ ಹಾಕೋರು ಆರಂಭಿಸಿಟ್ರು. ಬಟ್ ಅಲ್ಲ ಇಯರಿಂಗ್ ಅದು ದೊಡ್ಡವಕ್ಕಾಗ್ಲಿಯೂ ಸ್ಟಿಗ್ಮಾ, ಅಪ್ಪರ ವಯಸ್ಸಾದಕ್ಕಾಗ್ಲಿಯೂ ಸ್ಟಿಗ್ಮಾ ಆಡದೆ. ಇನ್ನು ಕುಣಕು ಆಗ್ಲೇ ಏಗವೇ ಬೇಡ ಅದನ್ನ ದೊಡ್ಡ ಡಿಸೇಬಿಲಿಟಿ ಬೇರೆ ಲೆವೆಲ್ ಮಾಡಿಬಿಟ್ಟಾರ. ಸೊ ಅದು ಏನನ್ನ ನಿಂಗೆ ಟೂ ಇದ್ರೆ ನಿಂಗ ಇದು ಕೊಡವೆ ಇದ್ದನ್ನೆಲ್ಲ ಹೇಗಾಕು ಒಂದು ಬಂದು ಸೊಸೈಟಿ ನೋಡೋ ಕಣ್ಣೋಟವ ಎತ್ತ ಅವಕ್ಕ ಬಂದು ಮಾತೋದು ಎತ್ತ ಸಪೋರ್ಟಿವ್ ಇಬ್ಬದು ಅದೊಂದು. ನೆಕ್ಸ್ಟ್ ಬಂದು ದ ಪರ್ಸನ್ ಹೂ ಆರ್ ಹ್ಯಾವಿಂಗ್ ಇಯರಿಂಗ್ ಇಂಪೈರ್ಮೆಂಟ್ ಆಡೋವಕ್ಕ ಅವಕ್ಕ ಬಂದು ಎತ್ತ ಕಾನ್ಫಿಡೆನ್ಸ್ ಸೊಸೈಟಿ ಫೇಸ್ ಮಾಡಿ ಈಗ ಹಿಯರಿಂಗ್ ಏಡ್ ಹಾಕಿನ್ಯೋ. ಸೊ ಅದನ್ನ ಅವಕ್ಕೆ ಎತ್ತ ಪರ್ಸನಲ್ ಅವೇ ಅಕ್ಸೆಪ್ಟ್ ಮಾಡಿ. ಬಿಕಾಸ್ ಅವಕ್ಕೆ ಪರ್ಸನಲ್ ಅವೇ ಅಕ್ಸೆಪ್ಟ್ ಮಾಡೋದು ಅಪ್ಪರವೇ ತಂಗ್ಯಾರ. ಬಿಕಾಸ್ ಮಾತಾಡಿಬಿಟ್ಟಾರ ಅಂತ ಹೇಗೋನ ಅದನ್ನ ಎರಡು ಬಗೆದ ಬಂದು ನಿಂಗ ಕಣ್ಣೋಟದ ರಿಹಾಬಿಲಿಟೇಷನ್ ನಿಂಗ ಹೇಗಿಲ್ಲ ಕೇಪಕ್ ಹೋಗಿ ಕರೆಕ್ಟ್. ನಾ ಫಸ್ಟ್ ನಂಗ ಆಟಿಟ್ಯೂಡ್ ಅதாவது ಸೊಸೈಟಿ ಆಟಿಟ್ಯೂಡ್ ಅವಕ ಮೇಲೆ ಅಡೋದು ನೇನೆ. ಸೊಸೈಟಿ ಆಟಿಟ್ಯೂಡ್ ಅವಕ ಮೇಲೆ ಬಂದು ಅಡೋದಕ್ ಕಾರಣ ಏನಂದ್ರೆ ಫಸ್ಟ್ ಇದ್ರ ಪತ್ತಿನ ಅವೇರ್ನೆಸ್ ಅವಕ್ಕಿಲ್ಲ. ಸೊ ಹಿಯರಿಂಗ್ ಏಡ್ ಎಂಬುದು ಏನವೋ ಒಂದು ದೊಡ್ಡ ಮೆಷಿನ್ ಇದನ್ನಾಕ್ಲೆ ಏನವರಿ ಒಮ್ಮನಿಂಗ ಅದನ್ನ ನೆನ್ಸಿದ್ದಾರೆ. ಇಟ್ಸ್ ಜಸ್ಟ್ ಅನ್ ಡಿವೈಸ್. ಏದು ಬಂದು ಅದು ಬಂದು ಸೌಂಡ್ ಬಂದು ಜಾಸ್ತಿ ಮಾಡ್ಸಿಕೇತ್ರ, ಸೌಂಡ್ ಬಂದು ಆಂಪ್ಲಿಫೈ ಮಾಡಿಕೇತ್ರ, ಅದನ್ನ ಬಂದು ಅವ್ಕ ಲಿಸನ್ ಮಾಡೋದಕ್ ಮುಡಿದ್ರ ಜಸ್ಟ್ ದಟ್ ಅದನ್ನ ಮಟ್ಟದ ಅವ್ಕ ಹಾಕ್ಯಾರ. ಎತ್ತ ನಿಂಗ ಬಂದು ಕಣ್ಗಾಕೋ ಕನ್ನಡಿ ಬಂದು ನಿಂಗೆ ಒಳ್ಳೆಂಗ್ ಮ್ಯಾಗ್ನಿಫೈ ಮಾಡಿ ನಿಂಗೆ ಒಂದು ಪೊರುಳು ತೋರ್ಸಿರುವೋ ಅದೇ ಮಕ್ಕ ಇದು ಸೌಂಡ್ ಬಂದು ಆಂಪ್ಲಿಫೈ ಮಾಡಿ ನಂಗೆ ತಂದ್ರ ಸದ್ದವ ಬಂದು ಜಾಸ್ತಿ ಮಾಡಿ ತಂದ್ರ ಆ ಸಿಗ್ತಾ ಹಿಯರಿಂಗ್ ಏಡ್ ಅಲ್ಲ. ಇದನ್ನ ಬಂದು ಅವಕ್ಕೆ ಡಿಫ್ರೆಂಟ್ ಆಗಿ ನೋಡೋದೆಂದವು ಅವಕ್ಕ ಯೂಸ್ ಮಾಡೋ ಲ್ಯಾಂಗ್ವೇಜ್ ಅದೊಂದು ಇಂಪಾರ್ಟೆಂಟ್. ಈಗ ಹಿಯರಿಂಗ್ ಇಂಪೇರ್ಮೆಂಟ್ ಅಲ್ಲಿಯೇ ಅವಕ್ಕೆ ಮದರ್ ಟಂಗ್ ಬಂದು ಆಬ್ವಿಯಸ್ ಸೈನ್ ಲ್ಯಾಂಗ್ವೇಜ್ ಮಾರಿಪ್ರ. ಈಗ ನಿಂಗೆ ನಡ್ದು ಒಪ್ಪನೆ ಕ್ರಾಸ್ ಮಾಡಿ ಒಪ್ಪನೆ ದಾರಲ್ಲಿ ಇಂಗ್ಲಿಷ್ ಮಾತಾಡ್ಲಿಯೋ ಹಿಂದಿಯೋ ಮಾತಾಡ್ಲಿಯೋ ನಿಂಗೆ ಅವ್ಕ ತಿರುಗಿ ನೋಡೋಪದಿಲ್ಲ. ಇದೇ ದಾರಲ್ಲಿ ಸೈನ್ ಲ್ಯಾಂಗ್ವೇಜ್ ಮಾತಾಡ್ಲಿ ನೋಡು ಕೆಲವ್ರಿಗೆ ಮಾಡ್ಯಾರ ನೋಡು, ಸಣ್ಣ ಭಾಷೆ ಆಡಿಯಾರ ನೋಡು ಹೇಗಿ ನಂಗೆ ತಿರುಗಿ ನೋಡ್ನು. ಆ ಡಿಫ್ರೆನ್ಸ್ ಬಂದು ನಿಂಗೆ ಸೈನ್ ಲ್ಯಾಂಗ್ವೇಜ್ ಒಂದು ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಮಾತಾಡೋಕೆ ಬಂದು ನಿಂಗೆ ಡಿಫ್ರೆಂಟ್ ಆಗಿ ನೋಡ್ಬೇಡ್ವಿ. ಯು ಟ್ರೈ ಟು ಲರ್ನ್ ದಟ್. ಅದನ್ನ ಕಪ್ಪದ ಟ್ರೈ ಮಾಡಿವಿ ನಿಂಗ ಅದನ್ನ ಬಂದು ಡಿಫ್ರೆಂಟ್ ಆಗಿ ನೋಡ್ಬೇಡ್ವಿ. ಅದಿಲ್ಲಾದ್ರೆ ಹಿಯರಿಂಗ್ ಏಡ್ ಬಂದು ಜಸ್ಟ್ ಒಂದು ಡಿವೈಸ್. ಈ ಎರಡು ಮೇಜರ್ ಆನ ಬ್ಯಾರಿಯರ್. ಅವ್ಕ ಹಿಯರಿಂಗ್ ಏಡ್ ಹಾಕೋದ್ನು ಅವ್ಕ ಯೂಸ್ ಮಾಡೋ ಲ್ಯಾಂಗ್ವೇಜ್ ಬೀತು ಬಂದು ಕಮ್ಯುನಿಟಿ ಹಾಕೋ ಬಂದು ಐಸೋಲೇಟ್ ಮಾಡಿಪ್ರ. ಇದು ಮೂಲವ ಬಂದು ನಂಗೆ ಕಮ್ಯುನಿಟಿ ಹಾಕೋ ಬಂದು ಒಂದು ಮಾರ್ಜಿನಲೈಸ್ ಇದು ಬೀತು ಇತ್ತ ನಂಗೆ ಪೀಪಲ್ ಹಾಕೋ ಮೇಲೆ ತೋರ್ಸೋ ಆಟಿಟ್ಯೂಡ್. ಅವಕ್ಕೆ ಏನ ಪ್ರಾಬ್ಲಮ್ ಅಂದ್ರೆ ಏನ ಲ್ಯಾಂಗ್ವೇಜ್ ಬಂದು ಅವಕ್ಕೆ ಅಕ್ಸೆಪ್ಟ್ ಮಾಡೋದಿಲ್ಲ. ನಾ ಹಿಯರಿಂಗ್ ಏಡ್ ಹಾಕಿನ ಒಳ್ಳೆ ನಾವ್ ವ್ಯತ್ಯಾಸವ ನೋಡ್ಯಾರ ಏನ ಕೂಡ ದಾರು ಕಮ್ಯುನಿಕೇಟ್ ಮಾಡೋದಿಲ್ಲ. ಸೊ ಇದೆಲ್ಲ ಬಂದು ನಾವ್ ಓಲ ಬಂದು ಏನ ಕೂಡ ಮಾತಾಡಿಯರ್ವ ಏನವರಿಯೋ ಅವಕ್ಕ ಒಂದು ಬಿಲೀವ್ ಬಪ್ಪದಿಲ್ಲ. ಏನಪತಿ ತಪ್ಪ ನಾ ಎಲ್ಲಾದಪ್ಪ ಏನಪತಿ ಮಾತಾಡಿಟ್ಟಾರವರಿಯೋ ಆ ಕಡೆ ಏನವರಿಯೋ ಮಾತಾಡಿಯಾರ ಅದು ಏನಪತ್ತ ಮಾತಾಡಿಯರವ ಎಲ್ಲಿ ಅಂದ ಈಗಿನ ಅರಿವಿಲೆ ಎಂಬ ಒಂದು ಇದು ಬಂದು ಅವಕ್ಕ ಆಡದೆ. ಓವರ್ ಆಲ್ ಇದು ಎರಡಿಗೂ ಈ ಪೀಪಲ್ ಅವಕ ಮೇಲೆ ಬಿತ್ತಿಬೋ ಒಪಿನಿಯನ್ಗೂ ಹಿಯರಿಂಗ್ ಇಂಪೇರ್ಮೆಂಟ್ ಪೀಪಲ್ ಪಬ್ಲಿಕ್ ಮೇಲೆ ಬಿತ್ತಿಬೋ ಒಪಿನಿಯನ್ಗೂ ಒಂದೇ ರೀಸನ್ ಬಂದು ಆಟಿಟ್ಯೂಡ್. ಆ ಆಟಿಟ್ಯೂಡ್ ಬಂದು ಪಾಸಿಟಿವ್ ಮಾಡ್ಲೆ ನಂಗೆ ಕಮ್ಯುನಿಟಿಯಾಗ ಬಂದು ಇನ್ಕ್ಲೂಡ್ ಮಾಡೋದಕ್ಕೆ ಅಪ್ಪರ ಚಾನ್ಸಸ್ ಇರುತ್ತೆ. ಯು ಹ್ಯಾವ್ ಟು ವೆಲ್ಕಮ್ ದಮ್. ನಂಗೆ ಎಲ್ಲವೇ ಒಂದೊಂದು ವಿಧದೋಗ ಡೈವರ್ಸಿಟಿ ಆಗಿದ್ದು ಅದೇ ಮಕ್ಕ ಹಿಯರಿಂಗ್ ಇಂಪೇರ್ಮೆಂಟ್ ಒಂದು ಬಗೆயான ಡೈವರ್ಸಿಟಿ. ಅವಕ್ಕ ಹಿಯರಿಂಗ್ ಪ್ರಚನೆ ನಡೆದೆ ಆ ಪ್ರಚನೆಗೆ ಎಂದ ಮಾತಾಡೋದು ಮುಡಿವಿಲ್ಲ. ಅವಕ್ಕೆ ಜಸ್ಟ್ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಯಾರ. ಅವಕ್ಕೆ ನೀವು ಕಮ್ಯುನಿಕೇಟ್ ಕೂಡ ಅಕ್ಸೆಪ್ಟ್ ಮಾಡಿ ಅವಕ್ಕೆ ಲ್ಯಾಂಗ್ವೇಜ್ ಲರ್ನ್ ಮಾಡೋದಕ್ಕೆ ಟ್ರೈ ಮಾಡ್ವಿ. ಬಿಕಾಸ್ ಈಗ ಬಂದು ಒಂದು ಈಗ ನಿಂಗ ಬಂದು ಎಲ್ಲಾ ಸೆನ್ಸಸ್ ಪ್ರಾಪರ್ ಡೆವಲಪ್ ಆರ ಇದೆಂದ ಬಂದು ನಿಂಗೆಂದ ಒಂದೂ ಮೇಲೆ ಎರಡೂ ಮೇಲೆ ಲ್ಯಾಂಗ್ವೇಜ್ ಹಿಂಗೆಂದ ಕಪ್ಪದು ಮಾಡಿದ್ರ ಅವಕ್ಕ ಬಂದು ಆ ಲ್ಯಾಂಗ್ವೇಜ್ ಕಪ್ಪು ಆಪ್ಷನ್ಸ್ ಕಮ್ಮಿ. ಆಲ್ರೆಡಿ ಅವಕ್ಕ ಪ್ರಾಬ್ಲಮ್ ಎಂದ ಬಂದು ಒಂದು ಲ್ಯಾಂಗ್ವೇಜ್ ಕತ್ತಿದ್ದಾರೆ. ಸೊ ನಿಂಗ ಅವಕ್ಕ ಲ್ಯಾಂಗ್ವೇಜ್ ಕಪ್ಪುತ್ತ ಅಪ್ಪರ್ ಈಸಿ. ಅವಕ್ಕ ನಿಂಗೆ ಲ್ಯಾಂಗ್ವೇಜ್ ಕಲ್ಲೊಂದು ಫೋರ್ಸ್ ಮಾಡಿ ಅವ್ ಕಲ್ಲಾದ್ರಿಂದ ಅವಕ್ಕ ನಿಂಗೆ ತನಿಯಾ ಬೀಪದ ಬಿಡ ಅವಕ್ಕ ಲ್ಯಾಂಗ್ವೇಜ್ ನಿಂಗೆ ಕತ್ತಲೆ
ಆ ಕಮ್ಯುನಿಕೇಶನ್ ಇಂದ ಬಂದು ನಂಗೆ ಮೇನ್ ಸ್ಟ್ರೀಮ್ ಕಮ್ಯುನಿಟಿಗೋಸ್ ಬಂದು ನಂಗೆ ಎತ್ತಿನ ಹೋಗ್ತಿಗೆ ಚಾನ್ಸಸ್ ಅಪ್ಪರ್ ಇರುತ್ತೆ. ಸೊ ಸ್ಟಿಗ್ಮಾ ಬ್ರೇಕ್ ಮಾಡೋದು ಅಂದ್ರೆ ಅದನ್ನ ಪತ್ತಿನ ಅವೇರ್ನೆಸ್ ಅರ್ದು ಯು ಹ್ಯಾವ್ ಟು ವೆಲ್ಕಮ್ ಅವಕ್ಕ ಬಂದು ನಂಗೆ ಕಮ್ಯುನಿಟಿಗೋಸ್ ಬಾರ್ವಿಂದ ನಿಂಗೆ ವೆಲ್ಕಮ್ ಮಾಡೋದು. ಅದಕ್ಕೆ ಅವಕ್ಕೆ ಏನ್ ಅರ್ದಾರಿಯೋ ಅದನ್ನ ನಿಂಗೆ ಫಾಲೋ ಮಾಡೋದು. ಸೈನ್ ಲ್ಯಾಂಗ್ವೇಜ್ ಆಡ್ಲಿ ಅವಕ್ಕ ಹಿಯರಿಂಗ್ ಏಡ್ ಆಡ್ಲಿ ಎಲ್ಲವ ಪರ್ಸನ್ ಬಂದು ನಿಂಗೆ ಅಕ್ಸೆಪ್ಟ್ ಮಾಡೋದು. ಸೊ ಅತ್ತ ಮಾಡ್ಲಿ ನಿಂಗೆಂದ ಈ ಬ್ಯಾರಿಯರ್ ಈ ಸ್ಟಿಗ್ಮಾ ಬಂದು ಬ್ರೇಕ್ ಮಾಡ್ಕೊಂಡು. ಲಕ್ಷ್ಮಿ ನಿಜವೇ ಅಪ್ಪರ ಸೋಕ ಇದೆ ಬಿಕಾಸ್ ನಂಗೆ ಅಸೆಪ್ಟ್ ಮಾಡೋರಿಗೆ ಅಸೆಪ್ಟಬಿಲಿಟಿಗೆ ಆಯ್ತು ನಂಗೆ ಎಲ್ಲವೇ ಅಪ್ಪರ ಕಾನ್ಶಿಯಸ್ ಇದ್ದಾರ. ಸೊ ಇತಮಾಕ ಮಾಡಿ ಅಸೆಪ್ಟ್ ಮಾಡೋಣ ಅವಕ್ಕೂ ಆ ಕಾನ್ಶಿಯಸ್ನೆಸ್ ಹೋಗಿ ಅವಕ್ಕೂ ಇಂಪ್ರೂವ್ಮೆಂಟ್ ಆಟ್ರ ಯಾಕಂದ್ರೆ ಇಯರಿಂಗ್ ಏಡ್ ಹಾಕೊಂತ ಕೆಪ್ತ್ರಾನ್ ಆಡೋಣ ಒಂದು ಅದನ್ನೊಂದು ದೊಡ್ಡ ಜೋಲಿ ಎತ್ತಲ್ಲ ಎಕ್ಸ್ಪೆಕ್ಟ್ ಮಾಡಿ ದಟ್ ಈಸ್ ಅನದರ್ ಯಾಕಂದ್ರೆ ದಾರದ ಇಯರಿಂಗ್ ಲಾಸ್ ಹೇಗೆ ಇದು ಬಂದು ಈ ಹಿಯರಿಂಗ್ ಏಡ್ ಕುಣ್ಣ ವಯಸ್ಸೊಂದು ಯೂಸ್ ಮಾಡಿದ ಕುಣವಾಗ ಬಂದು ಇದು ಒಂದ್ ದೊಡ್ಡ ಮ್ಯಾಟರ್ ಅವೇ ಕಡಿ ಅವಾಗ ಬಂದು ಇದು ಒಂದು ಒಡಂಬದಾಡೋ ಒಂದು ಪಾರ್ಟ್ ಅವೇ ಅದನ್ನ ಕನ್ಸಿಡರ್ ಮಾಡ್ಯಾರ. ಸಿಟಿ ಲೇಟ್ ಐಡೆಂಟಿಫಿಕೇಶನ್ ಆಪ್ ಅಂತ ಇದು ಹೊಸ ಒಂದು ಡಿವೈಸ್ ಸುಮ್ನೆ ಮತ್ ನೋಡೋಕು ವ್ಯತ್ಯಾಸವ ಅದನ್ನ ನೋಡ್ಯಾರ ಅದ್ ಮೂಲವ ಬಂದು ಅವಕ್ಕೆ ಆ ಸ್ಟಿಗ್ಮಾ ಬಂದ್ರ. ಸೊ ಆ ಲೇಟ್ ಐಡೆಂಟಿಫೈ ಕುಣವಿ ಬಂದು ಆ ಸ್ಟಿಗ್ಮಾ ಬರ್ಸಾದ ಈಗ ಅರ್ಲಿ ಐಡೆಂಟಿಫೈ ಮಾಡಲ ಆ ಕೇಸೇ ಬೇರೆ ಹಾಕೋ ಬಂದು ಡೆವಲಪ್ಮೆಂಟ್ ಅರ್ಲಿ ಐಡೆಂಟಿಫೈ ಮಾಡಲ ಬಂದು ಮೇನ್ ಸ್ಟ್ರೀಮ್ ಕೂಡ ಮಿಂಗಲ್ ಆಯ್ತು ಕಣಕ್ತ ಲೇಟ್ ಐಡೆಂಟಿಫೈ ಮಾಡೋಣ ಇತಮಾಕಲ್ಲ ಪ್ರಾಬ್ಲಮ್ ಅಟ್ಲ ಬಂದು ಪ್ಲೀಸ್ ಅದನ್ನ ಅಕ್ಸೆಪ್ಟ್ ಮಾಡ್ವಿ ಕಮ್ಯುನಿಟಿ ಅದಂತ ನಾ ಕೇತ್ ನೋಡ್ನೆ ವ್ಯತ್ಯಾಸವಾಕೋ ನೋಡಬೇಡ್ವಿ ಇದೇನ ಹೇಗ್ ವೀಸಿನ್ ಬಂದೆ ಏನ ಅಥವಾ ಕ್ವೆಶನ್ ಎಲ್ಲ ಕೇತ್ಲ ಅದ್ ಇನ್ನೂ ಅಪ್ಪರ ಟ್ರಿಗರ್ ಮಾಡ್ರ ಇವ್ದೇ ನೋಡಿ ವ್ಯತ್ಯಾಸವಾಡ್ದ ಮತ್ತ ದಾರು ಹಾಕ್ಲ ನಾ ಮೊಟ್ಟ ಹಾಕಿದ ಅದಕ್ಕೆ ನಾ ವ್ಯತ್ಯಾಸವ ನೋಡ್ಯಾರ ಅಂಬ ಫೀಲ್ ಬಂದ್ರ ಆ ಫೀಲ್ ಬಂದು ನಿಂಗ ಕೊಡಬೇಡ್ವಿ. ಪ್ಲಸ್ ಹೋಗ್ತಾ ಇದ್ದಿ ಲೈಕ್ ಅದು ಏದಂಗತ್ತ ನಿಂಗೆ ಲ್ಯಾಂಗ್ವೇಜ್ ಪತ್ತಿ ಇಲ್ಲ ಡೆವಲಪ್ಮೆಂಟ್ ಮಟ್ಟ எனக்கு ಆಗ ಒಂದಿದು ಗೇನ್ ಬಂದ ನಂಗೆ ಬಡಗುದೊಂಡೇನು ನನಗೆ ಹೆಸರೆಲ್ಲ ಗೇಮ್ ಟುಟ್ಟ ಬಟ್ ಕುಣ್ಣದುರ್ವೆ ಇಯರಿಂಗ್ ಲಾಸ್ ಕಂಡಿಡ್ತಿದಾರೆ. ಸೊ ಅವಕ್ಕೆ ಏನ್ ಮಾಡಿದಾರಲ್ಲ ಕೋಯಂಬತ್ತೂರ್ಗೆ ತಿಂದೋಗಿ ಇಯರಿಂಗ್ ಇದೆಲ್ಲ ಮಾಡಿಟ್ಟು ಅವಾಗ ಲ್ಯಾಂಗ್ವೇಜ್ ಪುರಿಂಜೋದಿಗ ಖಂಡಿತ ಬಡಿಗ್ ಏನ್ ಮಾಡ್ಯಾರ ರಿಟರ್ನ್ ಲ್ಯಾಂಗ್ವೇಜ್ ಟೈ ಕೊಟ್ಟಾರ. ಬಡಿಗ ಆ ಟೈಮ್ ರಿಟರ್ನ್ ಇಲ್ಲದ ಅಪ್ಪನ ಏನ್ ಮಾಡಿದಾರ ಅವಕ್ಕ ಬಂದು ತಮಿಳ್ ಬಂದು ಮಾತಾಡೋದು ಬರೋದಿಗೆ ಕೈ ಕೊಟ್ಟಿದ್ದಾರೆ. ಸೊ ದೆನ್ ಅವಕ್ಕ ಬಂದು ಮಾತಾಡೋದು ಕುಣ್ಣೆಯನ್ನು ಬಂದು ಮಾತಾಡೋರಿಗೆ ಆರಂಭಿಸಿ ಎಲ್ಲ ಮಾಡಿದ್ದಾರೆ. ಸೊ ಅದು ಬಂದು ಎತ್ತೆ ಸೋಕಾಟ ತಿಂದೈಟು ಒಂದು ನಾನು ನ್ಯೂಸ್ ಬಂದು ನೋಡಿದೆ. ಸೊ ಅದ ಮೇಲೆ ಅಸೆಪ್ಟ್ ಮಾಡಿ ನಂಗೆ ಇದು ಮಾಡಿದ್ಲ ಅದು ಬಂದು ಎಗುವೆ ಸೋಕಾತ ಅಲ್ವಾ ಕಂಡಿಡ್ಕೊಂಡು ನಂಗೆ ಸಿಂಗಲ್ ಲ್ಯಾಂಗ್ವೇಜ್ ಸ್ಟಿಕ್ ಮಾಡೋದು ಬಂದು ಅಪ್ಪರಪ್ಪರ ಒಳ್ಳಿತ್ತು. ಆ ಸಿಂಗಲ್ ಲ್ಯಾಂಗ್ವೇಜ್ ಒಂದು ಫೌಂಡೇಶನ್ ಸಿಕ್ಕಿದ ಮೇಲೆ ತಿಗಿನಾಡ್ ನಂಗೆ ಲ್ಯಾಂಗ್ವೇಜ್ ಲರ್ನ್ ಮಾಡೋಕ್ ಖಂಡಿತ ಬಡುಗುತ್ತಾ ಲರ್ನ್ ಮಾಡೋದು ಒಂದ್ ಕಡೆ. ಸೊ ಬೇರೆ ಏನ್ ಲ್ಯಾಂಗ್ವೇಜ್ ಬೇಕು ಲರ್ನ್ ಮಾಡಕು ಅದೆಲ್ಲ ಅದೇ ನಾ ಏನಕ್ಕೆ ನೋಡಿಲ್ಲ ಸೈನ್ ಲ್ಯಾಂಗ್ವೇಜ್ ಒಂದು ಆಪ್ಷನ್ ಖಂಡಿತ ಕೊಡೋದು. ಈಗ ಎತ್ತೆ ನಂಗೆ ಕುಣುವಾಗ ಬಂದು ನಂಗೆ ಬಡುಗು ಮಾತಾಡೋದು ಅಪ್ರ ಎತ್ತೆ ಇನ್ಸಿಸ್ಟ್ ಮಾಡವು ಅದೇ ಮಾಕ ಹಿಯರಿಂಗ್ ಇಂಪೇರ್ಮೆಂಟ್ ಬಂದು ಸೈನ್ ಲ್ಯಾಂಗ್ವೇಜ್ ಒಂದು ಅವಕ್ಕೆ ಮದರ್ ಟಂಗ್ ನಿಂಗೆ ಅದನ್ನ ರೆಸ್ಟ್ರಿಕ್ಟ್ ಮಾಡಿ ಓರಲಿಸಮ್ ನಿಂಗೆ ಮಾತಾಡುತ್ತಾ ಅಂದೇಗಿ ನಂಗೆ ಕೋರ್ಸ್ ಮಾಡೋದು ಬಂದು ಅಪ್ರ ತಪ್ಪು. ಸೊ ಅವಕ್ಕೆ ಸೈನ್ ಲ್ಯಾಂಗ್ವೇಜ್ ಕೋಡ್ ಬಂದು ನಿಂಗೆ ಅಡಿಷನಲ್ ಏ ಲ್ಯಾಂಗ್ವೇಜ್ ಕೊಟ್ಟಾರಿಯೋ ಆ ಲ್ಯಾಂಗ್ವೇಜ್ ಬಂದು ನಿಂಗೆ ಕೊಟ್ಟಲ ಪರವಾಗಿತ್ತು. ಖಂಡಿತ ಬಿಕಾಸ್ ಈಗ ಸ್ಪೆಕ್ಸ್ ಸಿಕ್ಕ್ಯಾರಲ್ಲ ಅಕ್ರದ್ದು ಯಾರು ಪರಿದಾಭವ ನೋಡೋಲ್ಲ. ಈಗ ಅದೇ ಇಯರಿಂಗ್ ಪೆನ್ ಏಡಿಕಿರಲ್ಲ ಏನೋ ಅಯ್ಯೋ ಚೂಪ ಅವನಿಗೆ ಒಂದು ಮಾಕೊಂದು ಪರಿದಾಭವ ಆ ಪಿಟಿಯ ಕೂಡ ಕ್ರಿಯೇಟ್ ಮಾಡಿ ಬಿಕಾಸ್ ಅದು ಅಲ್ಲಿ ಟ್ಯಾವ್ ಇಲ್ಲ ಎಡೆ ಪಿಟಿ ಹಾಕೋ ಟ್ಯಾವೇ ಇಲ್ಲ ಜಸ್ಟ್ ಅದೇ ಲೈಫ್ ಸ್ಟೈಲ್ ಇದನ್ನ ಬಿಟ್ಟು ಬಿಡಕ್ಕೆ ಡೈವರ್ಸಿಟಿ ಆಗ ಒಂದು ಟೈಪ್ ಇದು. ಸೊ ಅದನ್ನ ನಂಗೆ ಖಂಡಿತ ಅಕ್ಸೆಪ್ಟ್ ಮಾಡೋದು ನಂಗೆ ಕೂಡ ನಂಗೆ ಇದಿಂಗೆ ಲ್ಯಾಂಗ್ವೇಜು ಕಲ್ಚರ್ ಅದು ಮಟ್ಟು ಡೈವರ್ಸ್ ಕಡಿಯ ನಂಗೆ ಫಿಸಿಕಲ್ ಆಡೋ ಪ್ರಾಬ್ಲಮ್ ಬಂದು ಒಂದು ಡೈವರ್ಸಿಟಿ ಅಕ್ಸೆಪ್ಟ್ ಮಾಡಿ ಅದು ನನ್ನ ಕಮ್ಯುನಿಟಿ ಕೂಡ ನಂಗೆ ಖಂಡಿತ ಎತ್ತಿ ಬರ್ತು. ಕರೆಕ್ಟ್. ಈಗ ಕುಣವೆ ಮಕ್ ಇದ್ದಲ್ಲ ಅಂದ್ರೆ ಕೊಂಡ ಕಂಡಿಡ್ತಾರ ಇಲ್ಲ ಕಂಡಿಡ್ಬೆ ಲೇಟಾಗಿ ಕಂಡಿಡ್ತಾರ ನಮ್ಗೆ ಎತ್ತಿಂದ ಮೇನ್ ಸ್ಟ್ರೀಮ್ಗೆ ಎತ್ತಿನ ಬಪ್ಪದು ಖಂಡಿತ ಎತ್ತಿನ ಬಪ್ಪದು ಬಿಕಾಸ್ ಇಲ್ಲಾಟಿ ಅವಕ್ಕ ಆ ಇಯರಿಂಗ್ ಇಂಪೇರ್ಮೆಂಟ್ ಲ್ಯಾಗ್ ಪಿಂತಂಗಿರ್ತಾರ. ಸೊ ಅವಕ್ಕಾಗ ಬಂದು ಏನು ಸ್ಪೆಷಲ್ ಏನು ಎಜುಕೇಶನಲ್ ಆಪ್ಷನ್ಸ್ ಎಲ್ಲ ಈಗ ಆಡದ ಅದನ್ನ ಪತಿ ಕ್ಲಿಯರ್ ಆಗಿ ಹೇಗಿಲ್ಲ ಪ್ಯಾರೆಂಟ್ಸ್ ಬಂದು ಇದಾಟ್ರ. ಸೊ ಈಗ ಎಜುಕೇಶನ್ ಆಪ್ಷನ್ ಅಂತ ನೋಡ್ದು ಅಂದ್ಲ ಬಂದು ನಾ 3 ಮೇನ್ ಆಡದೆ. ಒಂದು ಬಂದು ಸ್ಪೆಷಲ್ ಸ್ಕೂಲ್ಸ್ ಅಂತ ಹೇಗ್ಯಾರ ಸ್ಪೆಷಲ್ ಸ್ಕೂಲ್ಸ್ ಬಂದು ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ ಕರಿಕ್ಯುಲಮ್ ಸಿಸ್ಟಮ್ ಸ್ಪೆಷಲ್ ಆಗಿ ಟ್ರೈನ್ ಆದ ಟೀಚರ್ಸ್ ಇವಕ್ಕ ಕೊಡೋ ಟೀಚರ್ಸ್ ಬಂದು ಈ ಕುಣವಾಗ ಬಂದು ಕೊಟ್ಟಾರ. ಸೊ ಅವಕ್ಕೆ ಬೇಕಾದ ಎಲ್ಲಾ ಸೇವೆಗಳು ಬಂದು ಆ ಐಡಿಯೋಗ್ ಬಂದು ಫುಲ್ಫಿಲ್ ಆಯ್ತ್ರ. ದ ಸೆಕೆಂಡ್ ಆಪ್ಷನ್ ಬಂದು ಇಂಟಿಗ್ರೇಟೆಡ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಗ್ಯಾರ. ಈ ಇಂಟಿಗ್ರೇಟೆಡ್ ಎಜುಕೇಶನ್ ಸಿಸ್ಟಮ್ ಕಿ ಕುಣವ ಬಂದು ನಾರ್ಮಲ್ ಸ್ಕೂಲ್ಗೆ ಎಲ್ಲ ಓಪೋ ಗವರ್ಮೆಂಟ್ ಸ್ಕೂಲ್ಗ ಪ್ರೈವೇಟ್ ಸ್ಕೂಲ್ಗ ನಾರ್ಮಲ್ ಓದಾರ. ಅಕ್ಕ ಎಳೆಯೋಗ ಬಂದು ಪ್ರಾಬ್ಲಮ್ ಮಾಡಿದ್ಯೋ ಆ ಸಬ್ಜೆಕ್ಟ್ ಮಟ್ಟು ರಿಸೋರ್ಸ್ ರೂಮ್ ಅನ್ನೇ ಒಂದು ರೂಮ್ ಹತ್ರ ಅಲ್ಲಿ ಒಂದು ರಿಸೋರ್ಸ್ ಒಂದು ಸ್ಪೆಷಲ್ ಟೀಚರ್ ಇದ್ದಾರ. ಆ ಟೀಚರ್ ನ ಸಪೋರ್ಟ್ ಓಡ ಆ ಕಾನ್ಸೆಪ್ಟ್ ಮಟ್ಟ ಅವಕ್ಕೆ ಬಂದು ಲರ್ನ್ ಮಾಡ್ಯಾರ. ನೆಕ್ಸ್ಟ್ ಆಪ್ಷನ್ ಬಂದು ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳ್ಯಾರ. ಈ ಇನ್ಕ್ಲೂಸಿವ್ ಎಜುಕೇಶನ್ ಎಂಬುತ್ತ ಈಗ ಪ್ರೆಸೆಂಟ್ ಸಿನಾರಿಯೋ ಈಗ ಬಂದು ಎತ್ತೆಗೋದು ಎಲ್ಲಾ ಎಜುಕೇಶನ್ ಸಿಸ್ಟಮ್ ಈಗ ನಿಂಗೆ ಕೇಳ್ಪಟ್ಟಿರಾಕು ಈ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ 2020 ಬಂದದು ಅದೆಲ್ಲ ರೈಟ್ ಟು ಎಜುಕೇಶನ್ ಆಕ್ಟ್ ಇದೆಲ್ಲ ಪಡಿ ಬಂದು ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹಾಕೊಂಡು ಹೋಗಿ ಕೊಡೋದು. ಅದಾವುದು ನಿಂಗೆಲ್ಲ ಏ ಸ್ಕೂಲ್ದಾಗ ಗೊತ್ತು ಬಂದಿ ನಂಗೆಲ್ಲ ಈಗ ನಾರ್ಮಲ್ ಏ ಸ್ಕೂಲ್ದಾಗ ಗೊತ್ತನೋ ಅದೇ ಸ್ಕೂಲ್ದಾಗ ಬಂದು ಪರ್ಸನ್ಸ್ ವಿತ್ ಡಿಸಬಿಲಿಟಿಗೂ ಬಂದು ನಂಗ ಆಪ್ಷನ್ ಕೊಡೋದು.
ಅಲ್ಲಿ ಟೀಚ್ ಮಾಡೋ ಟೀಚರ್ ಬಂದು ಕೊಡುವಿಗೆ ಏತಮಾಕ ಅಡಾಪ್ಟೇಷನ್ಸ್ ಎಲ್ಲ ಮಾಡಿ ಟೀಚ್ ಮಾಡೋದು. ಸೊ இதுதோக ಈ மெயின் ஸ்ட்ரீம் ஸ்கூல்தோக ಈ இன்க்ளூசிவ் எஜுகேஷன் தோக கொனுவே கப்பது மூலமா நிறைய பெனிஃபிட் ಆಡದೆ. ಬಿಗಿನಿಂಗ್ ಒಂದುವೆ ನಾರ್ಮಲ್ ಆಗಿ ಬಕೊಂಡು ಕೂಡ ಕಂಪೀಟ್ ಮಾಡ್ಯಾರ, ಮಾತಾಡ್ಯಾರ, ನಾಲೆಜ್ ಅವಕ್ಕೆ ಏನ ಲರ್ನ್ ಮಾಡ್ಯಾರೋ ಅದನ್ನೇ ಲರ್ನ್ ಮಾಡ್ಯಾರ. ಸೊ ಅವಕ ಒಂದು ಎತ್ತೇಗೋದು ಒಂದು ಸ್ಪೆಷಲ್ ಸ್ಕೂಲ್ ಕತ್ತು ಬಂದು ಅದಿಂದಾಡಿ ನಾರ್ಮಲ್ ಕಮ್ಯುನಿಟಿ ಕೂಡ ಮಿಕ್ಸ್ ಆಪದ ಆಪೋ ಬ್ಯಾರಿಯರ್ ಬಂದು ಈ ಇನ್ಕ್ಲೂಸಿವ್ ಎಜುಕೇಶನ್ ಬಂದು ಕಮ್ಮಿ ಯಾರ. ಸೊ ನಾ ಈಗ ಅಪರ ಅಲ್ಲಿಯ ನಿಂಗೆ ಕಂಡಿಡ್ತಿರ್ತಿ, ನಂಗೆ ಹಿಯರಿಂಗ್ ಏಡ್ ಎಲ್ಲ ಕೊಟ್ಟಿರ್ತಿ, ಎಲ್ಲ ಇಂಟರ್ವೆನ್ಷನ್ಸ್ ಎಲ್ಲ ಮಾಡಿರ್ತಿ. ಅದರಿಂದ ಬಂದು ನಿಂಗೆ ನಾರ್ಮಲ್ ಆವೇ ನಿಂಗೆ ಇನ್ಕ್ಲೂಸಿವ್ ಎಜುಕೇಶನ್ ಹೋಗ್ಬಿಡ್ರ. ಈಗ ಇನ್ ಕೇಸ್ ನಿಂಗೆ ಲೇಟ್ ಐಡೆಂಟಿಫೈ ಆಯ್ತಾ, ಕುಣಕ್ ಬಂದು ಕರೆಕ್ಟ್ ಆನ್ ಟೈಮ್ ಹಿಯರಿಂಗ್ ಏಡ್ ಫಿಟ್ ಮಾಡ್ಲೆ ಅಲ್ಲ ಅದಕ್ಕೆ ರಿಹಾಬಿಲಿಟೇಷನ್ ಮೆಷರ್ಸ್ ಹೆಂಗೆ ಸರಿಯಾ ಮಾಡೋದು ಮುಡಿವಿಲ್ಲ ಅಂದ್ರೆ ನಾಟ್ ಆಲ್ ಪ್ರಾಬ್ಲಮ್. ಸ್ಪೆಷಲ್ ಸ್ಕೂಲ್ ಎಂಬುದು ಬಂದು ಏನಾದ್ರು ಒಂದು ಡಿಫ್ರೆಂಟ್ ಅನ್ನೋದು ಕಡಿಯ. ನಿಂಗೆ ಏನ ಕತ್ತಾರೋ ಅದನ್ನ ಕತ್ತಾರ ಅಲ್ಲ ಒಂದು ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅವಕ್ಕೆ ಗೇಟ್ ಸಿಸ್ಟಮ್ ದೋಗ್ ಬಂದು ಅದನ್ನ ಅವಕ್ಕ ಕತ್ತಿಟ್ಟು ಬಂದಾರ. ಸೊ ಈ ಆಪ್ಷನ್ಸ್ ಬಂದು ಪ್ಯೂರ್ಲಿ ಆ ಕುನವಿ ಕೈಗೂ ಆ ಪೇರೆಂಟ್ಸ್ ಕೈಗೂ ನಂಗೆ ಬಿಟ್ಟು ಬಿಡೋದು, ನಂಗೆ ಫೋರ್ಸ್ ಮಾಡಕೊಡೋದು. ಈಗ ಒಂದು ನಾರ್ಮಲ್ ಸ್ಕೂಲ್ಗೆ ಬಂದು ಒಂದು ಕುನವಿ ಅಪ್ರೋಚ್ ಮಾಡಿದ್ರು ಅಂದ್ರೆ ಬಂದು ನಿಂಗೆ ಡಿನೈ ಮಾಡೋದು ನಿಂಗೆ ರೈಟ್ಸೇ ಕಡಿಯ. ನಿಂಗೆ ಏನ ಕುನವಿ ಅಕ್ಸೆಪ್ಟ್ ಮಾಡೋದು ಬಿಡೋದು, ಯು ಹ್ಯಾವ್ ಟು ಅಕ್ಸೆಪ್ಟ್. ಅದು ಬಂದು ಪೇರೆಂಟ್ಸ್ ನ ರೈಟ್. ನಿಂಗೆ ಬಂದು ಅಲ್ಲಿ ನಿಂಗೆ ರೈಟ್ ತೋರಿಸಿ ಬಂದು ಇಲ್ಲ ಈ ಸ್ಕೂಲ್ಗೆ ನಿಂಗೆ ಸೇತೋದು ಮುಡಿಯಂದ ಹೇಗೋದಕ್ಕೆ ಏ ವಿಧವಾದ ಚಾನ್ಸಸ್ ಇಲ್ಲ. ಸೊ ಅಡ್ಮಿಷನ್ ನಿಂಗೆ ಕೊಟ್ಟೆ ಆಗ್ದು. ಸೊ ಏ ಸ್ಕೂಲ್ದ ಏನಕ್ಕೋ ನಾವು ಕಪ್ಪದು ಮುಂದೆ ಚೂಸ್ ಮಾಡೋದು ಬಂದು ಪೇರೆಂಟ್ಸ್ ನ ರೋಲ್. ಏನಕ್ಕೋಸ್ ಬಂದು ಲೇಟ್ ಐಡೆಂಟಿಫೈ ಮಾತಾಡಿದೆ, ಆಮೇಲೆ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಎಲ್ಲ ಪಿಕಪ್ ಮಾಡೋದು ಕಷ್ಟ, ಎಜುಕೇಶನ್ ಕಷ್ಟ ಅಂದ್ರೆ ಸ್ಪೆಷಲ್ ಸ್ಕೂಲ್ಗೆ ಹೋಗ್ಬೇಕು. ಇಲ್ಲ ನಮಗೆ ಒಂದು ದೋಸ್ತ್ ಸಪೋರ್ಟ್ ಎಟ್ಲಪ್ ಹೋದು ಅಂದ್ರೆ ಇಂಟಿಗ್ರೇಟೆಡ್ ಸೆಟಪ್ ಹೋಗ್ಬೇಕು. ಇಂಟಿಗ್ರೇಟೆಡ್ ಸೆಟಪ್ ಎಂಬ ಕಾನ್ಸೆಪ್ಟ್ ಈಗಿಲ್ಲ, ಬಿಕಾಸ್ ಎಲ್ಲವೇ ಇನ್ಕ್ಲೂಸಿವ್ ಮಾಡೋದಿಂದೇ ಇದ್ದಾರೆ. ಸೊ ಎನಕೋಸಿಂದ ಲರ್ನ್ ಮಾಡೋದು ಮುಡಿದ್ರ ಅಲ್ಲಿ ಟೀಚರ್ ಬಂದು ನನಗೆ ಕರೆಕ್ಟ್ ಆಗಿ ಕೊಡೋದು ಪೇರೆಂಟ್ಸ್ ಫೀಲ್ ಮಾಡ್ಲೆ आपको ಬಂದು ಇನ್ಕ್ಲೂಸಿವ್ ಎಜುಕೇಶನ್ ಸೆಟಪ್ ಹೋಗಬೇಕು. ಸೊ ಇದು ಬಂದು ಪ್ಯೂರ್ಲಿ ಪೇರೆಂಟ್ಸ್ ನ ಆಪ್ಷನ್ ಬಿಟ್ಟು ಅಲ್ಲ ಇದನ್ನ ಪತ್ತಿನ ಅವೇರ್ನೆಸ್ ಅರುವುದು. ಪೇರೆಂಟ್ಸ್ ಬಂದು ಸ್ಕೂಲ್ ಹೋಗಲ್ಲ ಕುಣವಿ ಸೇತಿಯಾರವ ಇಲ್ಲಿ ಎಂಬ ಎಜಿಟೇಷನ್ ದೋಗವೆ நிறைய ಪೇರೆಂಟ್ಸ್ ಹೋಗಾದಿದ್ದಾರೆ. நிறைய ಪೇರೆಂಟ್ಸ್ ಇದು ಮೂಲ ಸ್ಪೆಷಲ್ ಸ್ಕೂಲ್ಗೆ ಹೋದಾರ. நிறைய ಪೇರೆಂಟ್ಸ್ ಅವಕ್ಕ ಲೋಕಲ್ ಇಬ್ಬ ಸ್ಕೂಲ್ ಬಿಟ್ಟು ದೂರವ ಇಬ್ಬ ಸ್ಕೂಲ್ಗೆ ಹೋದಾರ, ಬೇರೆ ಎಡೆಗೆ ಶಿಫ್ಟ್ ಮಾಡ್ಯಾರ. ಈ ತಮಾಕ ಎಜಿಟೇಷನ್ ಎಲ್ಲ ನಿಂಗೆ ಘನವೇ ಘನ. ಬಿಕಾಸ್ ಇದು ಬಂದು ರೈಟ್ ಒಂದೊಂದು ಪೇರೆಂಟ್ಸ್ಗೂ ಆನ್ ರೈಟ್, ಒಂದೊಂದು ಕುಣವಿಗೂ ಆನ್ ರೈಟ್ ಆ ಎಜುಕೇಶನ್ ನಾರ್ಮಲ್ ಎಜುಕೇಶನ್ ದೋಗಿ ಬಂದು ಎಜುಕೇಶನ್ ಆಕ್ಸೆಸ್ ಮಾಡಾಕು. ఓకే. கண்டிப்பா இது ஒல்லிட் ஐக்கன்ல நார்மல் ஸ்ட்ரீம் ಅದು ಕಲ್ಲ ಹಾಕು ತೆರಮಟ್ಲ ಅವಕ್ಕೆ ಕತ್ತುಂಡೋದಾರ ಅವಕರೇ ಅದನ್ನ ಬಂದು ಒಂದು ಇದಾ ಡ್ರಾಬ್ಯಾಕ್ ಅವಕರೇ ನೆನಚಿಲ್ಲ ಎಲ್ಲ ಕತ್ತುಂಡೋದಾರ ನಮ್ಮ ಮತ್ತವಕ ಅದನ್ನ ಜಡ್ಜ್ ಮಾಡಿ ಅದನ್ನ ತೆಗೆಗೋದು ಕಂಡಿಪಾ ಅವಶ್ಯ ಇಲ್ಲತ್ತ. ಸೊ ಅದನ್ನ ಸೊ ಒಳಂಗೆ ಇದೆ. ಸೊ ನೆಕ್ಸ್ಟ್ ಬಂದು ನಿಂಗ ಇಯರಿಂಗ್ ಲಾಸ್ ಈಗ ಕಮ್ಯುನಿಕೇಶನ್ ಆಪ್ಷನ್ಸ್ ಅದನ್ನ ಪತ್ತಿ ನಿಂಗೆ ಹೇಗಿದೆ ಇವಾಗ? ಸೊ ನಾವು ಆಲ್ರೆಡಿ ಮಾತಾಡಿನ ಬಂದದೇ ನಮ್ಮ ಮರ್ಚಿ ಅದನ್ನ ಸ್ಟ್ರೆಸ್ ಮಾಡೋದು ಆಗೋದಿಲ್ಲ. ಸೊ ಇದು ಸೈನ್ ಲ್ಯಾಂಗ್ವೇಜ್ ಅದೇ ಮಾಕತ ಅದು ಬಂದು ಅವಕ್ಕೆ ಮದರ್ ಟಂಗ್. ನಿಂಗ ಕುಣವಾಗ ಬಂದು ಬೇರೆ ನಿಂಗೆ ತಮಿಳ್ ಕೊಡೋದು ಮುಂದಾಡುವ, ಬಡಗ್ ಕೊಡೋದು ಮುಂದಾಡುವ, ಸೈನ್ ಲ್ಯಾಂಗ್ವೇಜ್ ಲರ್ನ್ ಮಾಡೋದಕ್ಕೂ ಕುಣವಾಗ ನಾವು ಆಪ್ಷನ್ ಕೊಡೋದು. ಆ ಕುಣವ ಓರಲಿಸಮ್ ಬಗ್ಗೆ ನಿಂಗೆ ಪ್ರಾಕ್ಟೀಸ್ ಮಾಡ್ವಿ. ಬಟ್ ಅವಕ್ಕ ಮದರ್ ಟಂಗ್ ಅವಕ್ಕ ರೈಟ್ ತಳೋದು ಬಂದು ಸೈನ್ ಲ್ಯಾಂಗ್ವೇಜ್. ಅದನ್ನ ಡಿನೈ ಮಾಡಾದ ಕುಣವಾಗ ಬಂದು ನಿಂಗ ಕಂಡಿಪ ಕೊಡೋದು. ಅದಿಲ್ಲಾದ ಸಬ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ நிறைய ಆಡದೆ. ಲಿಪ್ ರೀಡಿಂಗ್ ಮಾಡೋದು ಮೂಲ್ಯವಾವೋ ಇಲ್ಲ ಬಂದು ಸಲ ಗೆಸ್ಟರ್ಸ್ ಮೂಲ್ಯವಾವೋ ಕಮ್ಯುನಿಕೇಶನ್ ಮಾಡಕು. ಸೊ ಅದೆಲ್ಲ ಇನ್ಕ್ಲೂಡ್ ಮಾಡಿ ನಿಂಗ ಕಮ್ಯುನಿಕೇಶನ್ ಆಪ್ಷನ್ ಬಂದು ಕೊಡಕು. ಸೊ ಇದು ಅಗೇನ್ ಹೇಗೂ ಡಿಸಬಿಲಿಟಿ ಕಂಡಿಡ್ತಾರೆ, ಎತ್ತ ಹಿಯರಿಂಗ್ ಏಡ್ ರಿಹಾಬಿಲಿಟೇಷನ್ ಮಾಡಿದಾರೆ ಹೊರತು ಆಪ್ಷನ್ಸ್ ಬಂದು ಬೇರೆ ಅಪ್ಕಾನ ಚಾನ್ಸಸ್ ಬಂದು ಜಾಸ್ತಿ ಆಡದೆ. ಹೇಗೂ ಕಂಡಿಡ್ತಲಿಯೂ ಏನ್ ಮಾಡ್ತಲಿಯೂ ಸೈನ್ ಲ್ಯಾಂಗ್ವೇಜ್ ಬಂದು ಮದರ್ ಟಂಗ್ ಅದನ್ನ ಬಂದು ಡಿನೈ ಮಾಡಾದ ಅದನ್ನ ಕೊಡ್ವಿ. ನಿಂಗೂ ಅದನ್ನ ಲರ್ನ್ ಮಾಡೋದಕ್ಕೆ ಟ್ರೈ ಮಾಡಲ್ಲ ಬಂದು ಒಳಗ. ಥ್ಯಾಂಕ್ ಯು ಲಕ್ಷ್ಮಿ. ಅದು ಏದಂಗ ಸೈನ್ ಲ್ಯಾಂಗ್ವೇಜ್ ನಾವು ಫಸ್ಟೇ ಇದು ಮಾಡ್ದಂಗೆ ಈಗ ಕಮರ್ಷಿಯಲ್ ಅವೇ ಏನ್ ಮಾಡಿದ್ರು ಸೈನ್ ಲ್ಯಾಂಗ್ವೇಜ್ ಬಂದು ಎಲ್ಲವೇ ಅರ್ಧಲೆ ಎತ್ತು ಸೋಕ ಆಟ್ರ. ಬಿಕಾಸ್ ನಂಗೆ ಬಂದು ಜನರಲ್ ಅವೇ ಇನ್ಕ್ಲೂಸಿವಿಟಿ ಇನ್ ಡೈವರ್ಸಿಟಿ ಪತಿ ಮಾತಾಡೋಣ ಅದು ಬಂದು ಕಲ್ಚರ್ ಮಟ್ಟ ಇಲ್ಲದೆ ಇತ್ತಮಾಕ ಇದ್ದು ನಂಗೆ ಅವಕ್ಕೆ ಹೇಗಿಲ್ಲ ಅವಕ್ಕೂ ನಂಗೆ ಕೂಡ ಸೇವನೆ ಅವಕ್ಕ ಆ ಜಾಯ್ ಅದೆಲ್ಲ ತನಿಯಾವೇ ಇದ್ದು ಪಳಿಗೆ ಅಂಜಿ ಅವಕ್ರೆ ನಂಗೆ ಅಸೆಪ್ಟ್ ಮಾಡಕೂಡಿ ಅವಕ್ಕ ಏನ್ ಮಾಡ್ಯಾರ ಅಂಜಿ ತಾನ ಪಿಂತಂಗಿಂದೆ ಇದು ಮಾಡಿದ್ದಾರೆ. ಸೊ ಕಂಡಿಪಾ ಅಲ್ಲಿ ಸೈನ್ ಲ್ಯಾಂಗ್ವೇಜ್ ಕಮರ್ಷಿಯಲ್ ಅವೇ ಈಗ ಎಲ್ಲವೇ ಏನಿದ್ದಾರೆ. ಸೊ ಎಲ್ಲವರು ಕಟ್ಟು ಸಿಲೆಬಸ್ ಕುಡಿಗೆ ಎತ್ತಿನ ಬರ ಕೂಂಬಳವು ಕುಡಿ ಮಾತು ಅಲ್ಲಿ ಓಯಿಂದಡ್ದ. ಸೊ ಎಲ್ಲವಾಗ ಟಕ್ಕನ ಎತ್ತಿನ ಬಂದಾರ ಅರಿವಿಲ್ಲ. நிறைய பேர் வந்து ಸೆಲ್ಫ್ ಇಂಟ್ರೆಸ್ಟ್ ಸೈನ್ ಲ್ಯಾಂಗ್ವೇಜ್ ಕಪ್ಪೋಕೆ ಇದ್ದಾರೆ. ಲೈಕ್ ಒಂದು ಸೋಷಿಯಲ್ ವರ್ಕರ್ ಆತಮಕ್ ಇದೆಲ್ಲ ಅವಕ್ಕೆ ಬಂದು ಅನ್ನ ಕತ್ತನಿ ಒಂದು ಏಟು ಅತ್ತಮಕ್ಕ ಇದು ಆಡಿದಾರೆ. ಸೊ ಅದಿಲ್ಲಾರೆ ಜನರಲ್ ಎಲ್ಲವೇ ಒಂದು ಅಟ್ಲೀಸ್ಟ್ ಒಂದು ಬೇಸಿಕ್ ಮಾತಾಡೋವಾಗ ಅರ್ಧೆಲ್ಲ ಅಪ್ರ ಒಲ್ಲಿರ್ತ ನಿಂಗ ಬಂದು ಅದು ಕೂಡ ಇಬ್ಬನ್ನಲ್ಲ ನಿಂಗೆ ಹೇಗೆ ಹೆಂಗ ಒಂದು ಸೈನ್ ಲ್ಯಾಂಗ್ವೇಜಸ್ ಎಲ್ಲ ಹೆಂಗ ಇಲ್ಲ ಹೆಂಗ ಕಟ್ರ ನೋಡಿ ನೀವು. ಖಂಡಿಪಾ ನಿಂಗೆ ದಾರ ಇಂಟ್ರೆಸ್ಟ್ ಆಡ್ದಿಯೋ ಪ್ಲೀಸ್ ಬಂದು ಅಡ್ಮಿನ್ ಪಿಂಗ್ ಮಾಡಿವಿ ನಾವು ಲಿಂಕ್ ಕೇಸ್ನ. ಬಿಕಾಸ್ ಸೈನ್ ಲ್ಯಾಂಗ್ವೇಜ್ ಬಂದು ನಂಗೆ ಹಿಯರಿಂಗ್ ಇಂಪೇರ್ಮೆಂಟ್ ಪರ್ಸನ್ ಇದ್ದಲ್ಲ ನಂಗೆ ಅಂದ್ರೆ ಪ್ರಾಕ್ಟೀಸ್ ಮಾಡೋದು ಮುಡಿದ್ರ ಅಂತಿಲ್ಲ. நிறைய ಸೈನಸ್ ಕ್ಲಬ್ ಅಂದ್ ಆಡದೆ
ಈಗ ನಂಗೆ ಕೋವಿಡ್ ಆನ್ಲೈನ್ ಎಜುಕೇಶನ್ நிறைய ಆಪ್ಷನ್ಸ್ ಓಪನ್ ಮಾಡಿ ಹಿಡ್ದೆ ಅದಕ್ಕೆ ಒಂದು ಈ ಸೈನಸ್ ಕ್ಲಬ್ ಆ ಸೈನಸ್ ಕ್ಲಬ್ ನಿಂಗೆ ಜಾಯಿನ್ ಮಾಡ್ತು ನಿಂಗೆ ಸೈನ್ ಲ್ಯಾಂಗ್ವೇಜ್ ಕಲ್ಲಾಕು ನಾ ಅದನ್ನ ಲಿಂಕ್ಸ್ ಎಲ್ಲ ಬಂದು ನಾ ಅಡ್ಮಿನ್ ಕೂಡ ಶೇರ್ ಮಾಡ್ನೆ ಈಗ ನಿಂಗೆ ಬೇಸಿಕ್ ಅದು ಸೈನ್ಸ್ ನ ಐತನೆ ಫಸ್ಟ್ ಬಂದು ಆಲ್ಫಾಬೆಟ್ಸ್ ಒಂದು ನಾ ಸ್ಟಾರ್ಟ್ ಮಾಡ್ನೆ ಸೊ ಫಸ್ಟ್ ಸೈನ್ ಲ್ಯಾಂಗ್ವೇಜ್ ನ ಸೈನ್ ಏನಂದ್ ನೋಡು ಸೈನ್ ಲ್ಯಾಂಗ್ವೇಜ್ ಎಂಬುದನ್ನ ಸೈನ್ ಲ್ಯಾಂಗ್ವೇಜ್ ಸೊ ಯೂಶುವಲ್ ಸೈನ್ ಮಾಡೋದಕ್ಕೆ ಮೊದಲು ಪ್ರೊಸೀಜರ್ ಹಿಡ್ದೆ ಅದನ್ನ ಹೇಗಿಪ್ನೆ ನಿಂಗೆ ಸೈನ್ ಬಂದು ಇಲ್ಲಿಯೋ ಅಲ್ಲಿಯೋ ಬುರುದು ನಿಂಗೆ ಇಷ್ಟ ಎಡೆಯೋಗ್ ಬಂದು ನಂಗೆ ಮಾಡೋದು ಮುಡಿಯ ಸೈನ್ ಲ್ಯಾಂಗ್ವೇಜ್ ಒಂದು ಫ್ರೇಮ್ ಮಾಡಿದೆ ನಿಂಗೆ ಕೈ ಇತ್ತ ಬೀತ್ಲ ಬಂದು ಡಿಸ್ಟೆನ್ಸ್ ಬಂದ್ರು ಈ ಫ್ರೇಮ್ ಗೋಸ್ತಾ ಬಂದು ನಿಂಗೆ ಅಂತ ಸೈನ್ ಲ್ಯಾಂಗ್ವೇಜ್ ಮಾಡೋದು ಮುಡಿರ ಅಲ್ಲಿ ಮಾಡ್ಲ ಮಟ್ಟದ ಬಂದು ಅದು ಕನ್ವೆ ಆರ ಅಂಡ್ ಸೈನ್ ಮಾಡೋದು ಬಂದು ನಿಂಗೆ ಕೈನ ಜೋಲಿ ಮಟ್ಟು ಅಲ್ಲ ನಿಂಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್ ಎಲ್ಲವೇ ಬಂದು ಮಾತಾಡೋದು ಎತ್ತೆ ನಂಗೆ ಮಾತಾಡೋನೆ ನಂಗೆ ಇಂಟೋನೇಷನ್ ಎಲ್ಲ ರೋಲ್ ಪ್ಲೇ ಮಾಡ್ರು ಅದೇ ಮತ್ತೆ ನಂಗೆ ಸೈನ್ ಲ್ಯಾಂಗ್ವೇಜ್ ಮಾಡೋಣ ಬಂದು ನಂಗೆ ಬಾಡಿ ಲ್ಯಾಂಗ್ವೇಜ್ ನಂಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಬಂದು ಅಲ್ಲಿ ರೋಲ್ ಪ್ಲೇ ಮಾಡ್ರ ಸೊ ಅದೆಲ್ಲವ ಇನ್ಕ್ಲೂಡ್ ಮಾಡಿದ ಸೈನ್ ಲ್ಯಾಂಗ್ವೇಜ್ ಸೊ ನಂಗೆ ಲರ್ನ್ ಮಾಡೋಕೆ ಆರಂಭಿಸೋ ಸೊ ಫಸ್ಟ್ ಎಲ್ಲ ಇದ್ದಿ ಹಲೋ ಸೈನ್ ಲ್ಯಾಂಗ್ವೇಜ್ ಗಾನ ಸೈನ್ ಬಂದು ಸೈನ್ ಲ್ಯಾಂಗ್ವೇಜ್ ಸೊ ನಾ ಈಗ ಬಂದು ನಿಂಗೆ ದಿಸ್ ಇಸ್ ಫಾರ್ ಸೈನ್ ಯೂಶುವಲ್ ಸೈನ್ ಅಂತ ಹೇಗೋದಕ್ಕೆ ಇದನ್ನ ಸೈನ್ ಅಂತ ಹೇಗ್ಯಾರ ಲ್ಯಾಂಗ್ವೇಜ್ ಬಂದು ಲ್ಯಾಂಗ್ವೇಜ್ ಎಸ್ ಸೈನ್ ಲ್ಯಾಂಗ್ವೇಜ್ ನಂಗೆ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಹೊರತು ಬರೆಯೋ ಬಂದು ಬೋತ್ ದ ಹ್ಯಾಂಡ್ ಸೈನ್ ಅಂತ ಬಂದು ನಂಗೆ ಯೂಸ್ ಮಾಡೋ ಸೊ ದಿಸ್ ಇಸ್ ಫಾರ್ ಎ ಸೆಕೆಂಡ್ ಸೊ ನಾ ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದು ನಿಂಗೆ ವಿಡಿಯೋ ತೋರ್ಸಿಲ್ಲ ಒಳ್ಳಂಗಟ್ರ ನೆನ್ಸ್ನೆ ಸೊ ನಿಂಗೂ ಏನ ಕೂಡ ಪ್ರಾಕ್ಟೀಸ್ ಮಾಡಿ ಎಂಬುದು ಅರ್ಧನೆ ಸೊ ಮುಡ್ದಲ್ಲವಾಗೆಲ್ಲ ಅನ್ಮ್ಯೂಟ್ ಮಾಡಿ ನಿಂಗೆ ವಿಡಿಯೋ ನನಗೆ ತೋರ್ಸಿವಿ ಸೊ ಏಗಾನ ಸೈನ್ ಬಂದು ಇದು ಬಿ ಸಿ 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 ಡಿ ಡಿ ಎಸ್ ಡಿ ಇ ಎಸ್ ಇ ವೆರಿ ಗುಡ್ ಎಫ್ ಎರಡು ಕೈ ಮಾಡಿ ಬಿಡಿವಿ ಇದು ಮೇಲೆ ಬಿವಿ ಇದು ಎಫ್ ಜಿ ಜಿ ಹೆಚ್ ಕೈ ಫ್ಲಾಟ್ ಆಡೋದು ಈ ಕೈಯು ಫ್ಲಾಟ್ ಆಡೋದು ಒಂದು ಮೂಮೆಂಟ್ ಅಲ್ಲಿ ಹೆಚ್ ಐ ಐ ಸ್ಟ್ರೈಟ್ ಬಿತ್ತು ಐ ಡಾಟ್ ಬಿಪ್ನಿಂಗ್ ಬರ್ವಿ ಇದನ್ನ ಹೆಸರು ಬಂದು ಐ ದೆನ್ ಜೆ ಈ ಲೆಫ್ಟ್ ಹ್ಯಾಂಡ್ ತಗೊಂಡು ಈ ಶೇಪ್ ಮಾಡಿಬಿಡ್ವಿ ಆ ಕರ್ವ್ ಬಂದು ನಿಂಗೆ ಮುಟ್ಟಿವಿ ಅದ ಎತ್ತಾಡದೆ ಎಂಬುದನ್ನ ನೋಡಿ ಸೊ ಇದು ಬಂದು ಜೆ ಇದು ಕೆ ಲೆಫ್ಟ್ ಹ್ಯಾಂಡ್ ಇದೆ ಬಿವಿ ರೈಟ್ ಹ್ಯಾಂಡ್ ಬೆಂಡ್ ಮಾಡಿ ಎತ್ತಿ ಬರ್ವಿ ಇದು ಬಂದು ಸೊ ಇದು ಎಲ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಇದೆ ಬಿವಿ ಲೆಫ್ಟ್ ಹ್ಯಾಂಡ್ ತಗೋ ಬಂದು ಈ 3 ಫಿಂಗರ್ಸ್ ರೈಟ್ ಹ್ಯಾಂಡ್ ನ 3 ಫಿಂಗರ್ಸ್ ಇದು ಬೀತ್ಲ ಬಂದು ಇದು ಎಂ ಅದೇ ಬಂದು ಎನ್ ಓ ಓ ಪಿ ಪಿ ಕ್ಯೂ ಇಲ್ಲಿಯೋಗ ಓ ಮಾಡ್ವಿ ಲೆಫ್ಟ್ ಹ್ಯಾಂಡ್ ಓ ಮಾಡ್ವಿ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬಂದು ಅಲ್ಲಿ ಗೋಸೆತಿನ್ ಬರ್ವಿ ಕ್ಯೂ ಲೆಫ್ಟ್ ಹ್ಯಾಂಡ್ ನೇರ ಬಿವಿ ಲೆಫ್ಟ್ ಹ್ಯಾಂಡ್ ಫ್ಲಾಟ್ ಬಿವಿ ರೈಟ್ ಹ್ಯಾಂಡ್ ಒಂದು ಕರ್ವ್ ಮಾಡಿ ಲೇತಿ ಬಂದು ಅದನ್ನ ಹೆಸರು ಆರ್ ಆರ್ ಎರಡು ಬಂದಿತ್ತು ಎಸ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಈ ಫಿಗರ್ ಇತ್ತು ಬಿವಿ ಸರಿಯಾ ಬ್ಯಾಕ್ ದೋ ಬಂದು ಒಂದು ಕೈ ಮಾರ್ಕ್ ಹಾಕ್ಲೆ ಇದು ಬಂದು ವೈ ಝೆಡ್ ಝೆಡ್ ಇದು ಬಂದು ಬ್ರಿಟಿಷ್ ಸೈನ್ ಲ್ಯಾಂಗ್ವೇಜ್ ಬಂದು ಫಿಂಗರ್ ಸ್ಪೆಲ್ಲಿಂಗ್ ಎಂದು ಹೇಗ್ಯಾರ ಹೇಳೋಗು ನಿಂಗೆ ಗೇ ನಡೆದೆ ರಿಜಿಸ್ಟರ್ ಆಯ್ದೆ ಅಂತ ಹೇಗೆ ನಾಡ್ಯಾರ ಸೊ ನಾ ಸಿಂಗಲ್ ಹ್ಯಾಂಡ್ ದೋಗು ನಿಂಗೆ ಆಲ್ಫಾಬೆಟ್ ಕ್ವಿಕ್ ಆಗಿಟ್ಟು ಡೇಸ್ ಆಫ್ ಅದಾವುದು ವೀಕ್ಸ್ ನ ವೀಕ್ ಎತ್ತೆಗೋದು ಮಂತ್ ಎತ್ತೆಗೋದು ಎಂಬುದನ್ನ ಹೇಗಿನೆ
ಸೊ ಯೂಶುವಲ್ ಬಂದು ನಂಗೆ ಹೆಸರು ಕೇತ್ನೊಳ್ಳೆ ದರಳಿ ನಿಂಗೆ ಸರ್ ಹೆಸರು ಕೇತ್ನೊಳ್ಳೆ ನಿಂಗೆ ನೇಮ್ ಎಲ್ಲ ಕೇತ್ನೊಳ್ಳೆ ಬಂದು ನಂಗೆ ಫಿಂಗರ್ ಸ್ಪೆಲ್ಲಿಂಗ್ ಮಾಡುದು ಮುಡಿದ್ರ ಈ ಆಲ್ಫಾಬೆಟ್ ಈಗ ಎನ್ ಹೆಸರು ಏನಂತ ಕೇತ್ಕೊಂಡಿದ್ರೆ ನಾ LAKSHMI ಲಕ್ಷ್ಮಿ. ಸೊ ನಿಂಗೆ ಅವಕ್ಕೆ ಬಂದು ಬೇರೆ ಒಂದು ಸೈನ್ ಮಾಡುದು ಮುಡಿಯ ನೀ ಫಿಂಗರ್ ಸ್ಪೆಲ್ಲಿಂಗ್ ಮಾಡ್ತಾ ನಿಂಗೆ ಹೇಗೋದು. ಸೊ ಬೇಸಿಕಾ ಫಸ್ಟ್ ಎತ್ತಿದ್ದು ಈ ಫಿಂಗರ್ ಸ್ಪೆಲ್ಲಿಂಗ್ ಪಳಿಗೆಲ್ಲ ಬಂದು ಅಪ್ರ ಒಳ್ಳಂಗಟ್ಟ ಇದನ್ನ ಪ್ರಾಕ್ಟೀಸ್ ಮಾಡ್ವಿ. ಟೈಮ್ ಅಟ್ಲ ನಾ ಇನ್ನು ಎಲಾಬ್ರೇಟ ಮಾಡಕು ನಿಂಗೂ ಮಾಡುದು ಹೇಗೆ ನಾನು ನೋಡಕು, ಬಟ್ ಟೈಮ್ ಇಲ್ಲ ಅದಪ್ಪಂತ ನಾ ಅವಸ್ತವ ಮಾಡ್ನೆ. ಸೊ ಇದು ಬಂದು ಡ್ಯೂಯಲ್ ಅಂಡ್ ಸೈನ್ ಲ್ಯಾಂಗ್ವೇಜ್ ಆಲ್ಫಾಬೆಟ್ಸ್ ಸಿಂಗಲ್ ಹ್ಯಾಂಡ್ ಅನ್ನು ನೋಡಿದೆ ಎಲ್ಲ ಬಂದು ಇದು ABC ಮೆಲ್ಲ ಮಾಡೋದ ನಿಂಗೆ ಮಾಡಿ ಅರಿಯಾ ಇಲ್ಲ ನಾ ಮರಮಣ ಮಾಡಿಟ್ಟು ನೆಕ್ಸ್ಟ್ ಸೈನ್ ಪ್ರೊಸೀಡ್ இல்ல இல்ல நீங்க அதே கண்டினியூ ಮಾಡಿವಿ. அதாவது ಈ ಸ್ಕಾಲ ಹಿಂಗ ಅರಿಯಾದದು ನೀಗ 10 ಮಿನಿಟ್ಸ್ ಅಪ್ಪರವೇ ಏಪ್ಟಾನಲ್ ನೀ ಅದೇ ಕಂಟಿನ್ಯೂ ಮಾಡಿ ಹಿಂಗ ಫಾಲೋ ಮಾಡಕು ಆಕ್ಚುಲಿ. ಓಕೆ ಫೈನ್. ಸೊ ABCDEFGHIJ ಈ ತರದಲ್ಲಿ JKLM ಈ 3 ಫಿಂಗರ್ಸ್ ನಡುವೆ ಬಂದು ಈ ಥಂಬ್ ಫಿಂಗರ್ ಬಪ್ಪನಿಗೆ MNO K ಮಾಡಿದಿಲ್ಲ ಆ K ಇನ್ವರ್ಟ P ಅಲ್ಲಿ U ಮಾಡಿದಿಲ್ಲ ಆ U ಇನ್ವರ್ಟ ಮಾಡ್ಲಿ Q R S T ಈ ಇಂಡೆಕ್ಸ್ ಫಿಂಗರ್ ಗಿಂತ ಥಂಬ್ ಫಿಂಗರ್ ಬಂದ್ರೆ T U V W X Y Z. ಸೊ ಇದು ಬಂದು ಯೂಶುವಲ್ ನಂಗೆ ಫಸ್ಟ್ ಒಬ್ಬ ನೋಡಿದ್ರೆ ನಂಗೆ ಹೆಸರು ಕೇಸ್ ನೋಡ ಮಾಡೋ ಅದಕ್ಕೆ ಬಂದು ಈ ಫಿಂಗರ್ ಸ್ಪೆಲ್ಲಿಂಗ್ ನಂಗೆ ಸ್ಪೀಡ್ ಪ್ರಾಕ್ಟೀಸ್ ಮಾಡೋದು ಅಂತ ಬಂದು ಅದು ಕೂಡ ನಂಗೆ ಈಸಿಯಾಗಿ ಬಂದು ಫಸ್ಟ್ ಕಮ್ಯುನಿಕೇಟ್ ಮಾಡೋದು ಹೆಲ್ಪ್ಫುಲ್ ಆಯ್ತು. ಸೊ ನೆಕ್ಸ್ಟ್ ಬಂದು ಡೇಸ್ ಆಫ್ ದ ವೀಕ್ ಒಂದು ಈ ಫಿಂಗರ್ ಸ್ಪೆಲ್ಲಿಂಗ್ ಪಾಳಿಗೆ ವೀಕ್ ನ ಡೇ ಹೇಗೋದಕ್ಕೂ ಈಸಿ ಆಟ್ರ ನಿಂಗೆ ಮಂತ್ ಹೇಗೋದಕ್ಕೂ ಬಂದು ಅಪ್ಪರ ಈಸಿ ಆಟ್ರ. ಸೊ ಆಲ್ರೆಡಿ ಎಮ್ ಗಾನ ಸೈನ್ ನಿಂಗೆ ಅರ್ದಿ 3 ಫಿಂಗರ್ ಇತ್ತ ಮಾಡೋದು ಎಂ. ಸೊ ಇದು ಬಂದು ಇದ ಎಂ ನ ಸಿಂಬಲ್ ಬಂದು 2 ಟೈಮ್ ನಿಂಗೆ ಇಲ್ಲಿ ಟ್ಯಾಪ್ ಮಾಡ್ಲ ಬಂದು ಅದು ಮಂಡೇ ಅಂತ ಈಗ್ಯಾರ. ಇದು ಬಂದು ಮಂಡೇ, ಟ್ಯೂಸ್ಡೇ, ಟಿ ಎ ಸಿಂಬಲ್ ಸೊ ಟ್ಯೂಸ್ಡೇ. ವೆಡ್ನೆಸ್ಡೇಗೆ ದಾರಂದಾಲಿ ಹೇಗೋದು ಮುಡಿದ್ರವಾ ವೆರಿ ಗುಡ್ ದರವು ಮಾಡ್ಯಾರ. ಎಸ್ ವೆಡ್ನೆಸ್ಡೇ ಡಬ್ಲ್ಯೂ ನ ಸಿಂಬಲ್ ಸಿಗುತ್ತಾ ಅಲ್ಲ 2 ಟೈಮ್ಸ್ ನಂಗೆ ಟ್ಯಾಪ್ ಮಾಡ್ನೋ ಅಲ್ಲಿ ಬಂದು ಒಂದು ಸಿಂಬಲ್ ತೋರ್ಸಿನೋ ಇಲ್ಲಿ ಡೇ ಕ್ಯಾಲ್ಕುಲೇಟ್ ಮಾಡೋ ಬಂದು ಒಂದೊಂದು ನೋವು ಬಂದು ನಂಗೆ 2 ಟೈಮ್ ಬಂದು ಟ್ಯಾಪ್ ಮಾಡು ವೆಡ್ನೆಸ್ಡೇ. ಥರ್ಸ್ಡೇ ಒಂದು ಥಮ್ಸ್ ಅಪ್ ಬಿತ್ತು ಅದನ್ನ ತಟ್ಟೋದು ಇದು ಥರ್ಸ್ಡೇ. ಫ್ರೈಡೇ ಎಫ್ ನ ಸಿಂಬಲ್ ಅದನ್ನ 2 ಟೈಮ್ಸ್ ಟ್ಯಾಪ್ ಮಾಡ್ಲ ಬಂದು ಫ್ರೈಡೇ. ಅಂಡ್ ಸ್ಯಾಟರ್ಡೇಗೆ ಬಂದು ಎಕ್ಸ್ ನ ಸಿಂಬಲ್ ಅದನ್ನ ಪಾದ್ಯ ಇತ ಮಾಡೋದು ಎಕ್ಸ್ ನ ಬಂದು ಇತ ಮೂವ್ ಮಾಡ್ಲ ಬಂದು ಅದು ಸ್ಯಾಟರ್ಡೇ ಸಿಂಬಲ್. ಯೂಶುವಲ್ ಸ್ಯಾಟರ್ಡೇಸ್ ಬಂದು ಹಾಫ್ ಡೇ ಅಟ್ರಾಮ್ದಂತ ಈ ಸಿಂಬಲ್ ಮಾಡ್ಯಾರ ಇದು ಸ್ಯಾಟರ್ಡೇ. ಸೊ ಸಂಡೇ ಬಂದು ಇಟ್ಸ್ ಫುಲ್ ಹಾಲಿಡೇ ಸೊ ಕ್ಲೋಸ್ಡ್ ಸಂಡೇ. ಓಕೆ ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ವೀಕ್ ಇಂದ ಹೇಗೋದಕ್ಕೆ ಬಂದು ವೀಕ್ಸ್ ಇಂದ ಹೇಗ್ಯಾರ ಇತ್ತು ವೀಕ್ ಒಂದು ವೀಕ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವೀಕ್ ಇಂದ ಹೇಗ್ಯಾರ. ಸೊ ವೀಕ್ ದೊಡ್ಡ ಡೇ ಎಲ್ಲ ಹೇಗೋ ವೀಕ್ ಇಂದ ಹೇಗೆ ನಿಂಗೆ ಬಂದು ಮಂಡೇ ಟ್ಯೂಸ್ಡೇ ಅಂತ ಹೇಗೆ ನಿಂಗೆ ಕಂಟಿನ್ಯೂ ಮಾಡಬೇಕು. ಅಂದ್ರೆ ಬಂದು ಇತ್ತ ಮಳ್ಳ ಇಯರ್ ಒಂದು ಇಯರ್ ಕ್ಯಾಲ್ಕುಲೇಟ್ ಇಯರ್ ದೊಡ್ಡ ಮಂತ್ಸ್ ಎಲ್ಲ ಹೇಗೋದು. ಸೊ ಜನವರಿಗೆ ಜೆ ಸಿಂಬಲ್ ಅರ್ದಿ ನಿಂಗ ಜೆ ಮಾಡಿ ಇತ್ತ ಮಳ್ಳ ಜಾನ್ವರಿ, ಜೆ ಮಾಡಿ ಇತ್ತ ಮಳ್ಳ ಬಂದು ಜಾನ್ವರಿ. ಫೆಬ್ರವರಿಗ FEB ಎಂಬುದನ್ನ ನಂಗೆ ಸ್ಪೆಲ್ತಾ ಮಾಡೋಣ. ಸೊ ಆಲ್ರೆಡಿ ನಿಂಗೆ ಸೈನ್ ಲ್ಯಾಂಗ್ವೇಜ್ ಆಲ್ಫಾಬೆಟ್ ನ ಸೈನ್ ಲ್ಯಾಂಗ್ವೇಜ್ ಅರ್ದಿ ಫಿಂಗರ್ ಸ್ಪೆಲ್ಲಿಂಗ್ ಅರ್ದಿ. ಸೊ FEB ಫಾರ್ ಫೆಬ್ರವರಿ. ಸೊ
ಮಾರ್ಚ್ಗೆ ಬಪ್ಪನೆ ಆಲ್ರೆಡಿ ಎಂ ನಿಂಗ ಅರ್ದಿ ಎಂ ಗಿಂದಾಡ್ ಬಂದು ನಂಗೆ 2 ಕೈವು ಇತ್ತ ಮಳ್ಳ ಬಂದು ಅದು ಮಾರ್ಚ್ ಎಂ ಇತ್ ಯೂಶಲ ಹೋಲಿ ಬಂದು ಮಾರ್ಚ್ ಬಂದ್ ಬಪ್ಪದಿಂದ ಈ ಸಿಂಬಲ್ ಮಾಡ್ಯಾರ ಕಲರ್ ಎಲ್ಲ ಹಾಕ್ಯಾರ ಮುದ್ಗಾಯ್ತು ಎಂ ಮಾಡಿ ಈ ಸಿಂಬಲ್ ಮಾಡ್ಯಾರ ಮಾರ್ಚ್ಗ ಸೊ ಏಪ್ರಿಲ್ಗೆ ಬಂದು ಎ ಅಂಡ್ ದೆನ್ ಏಪ್ರಿಲ್ ಮಂತ್ ಅಪ್ಪರ ಬಿಸಿಲಾಟ್ರ ನಂಗ ಸೊ ಎಕ್ಸ್ಪ್ರೆಷನ್ ತೋರ್ಸೋದು ನಿಂಗೆ ಏ ಮಟ್ ಇತ್ತ ಮಳ್ಳ ದೇ ಡೋಂಟ್ ನೋ ಏನಗಾಯ ಆ ಎಕ್ಸ್ಪ್ರೆಷನ್ ಬಿಸಿಲು ಅಪ್ಪರ ಹಾಟ್ ಆಡದ ನಿಂಗ ಸೊ ಎ ಮಾಡಿ ಇತ್ತ ಮಳ್ಳ ಬಂದು ಅದು ಏಪ್ರಿಲ್ ಮಂತ್ ಸೊ ಮೇ ಬಂದು ನಂಗೆ ಫಿಂಗರ್ ಸ್ಪೆಲ್ತ ಮಾಡೋನು ಎಂ ಎ ವೈ ಮೇ ಜೂನ್ಗ ಜೆ ಯು ಎನ್ ಮಟ್ಟತ ಮಾಡೋಣ ಜೆ ಯು ಎನ್ ಬಂದು ಜೂನ್ ಜೂಲೈಗೆ ಅಲ್ಲಿ ನಂದು ಹೇಗೋದು ಮಾಡಿರುವ ಓಕೆ ಸೂಪರ್ ಟ್ರೈ ಮಾಡಿದೀವಿ ಸೂಪರ್ ಜೆ ಬಂದು ತೋರ್ಸ್ನು ಜೆ ವೈ ಜೂಲೈಗೆ ಫುಲ್ಲ ಸ್ಪೆಲ್ ಮಾಡೋಬದ್ಲೆ ನಂಗ ಜೆ ತೋರ್ಸಿ ವೈ ತೋರ್ಸಿ ಯೂಶಲ ಜೂಲೈ ಮಂತ್ ಇಟ್ ವಿಲ್ ಬಿ ರೈನಿ ಸೊ ಜೆ ವೈ ಅಂಡ್ ರೈನಿ ಮಳೆ ಬಂದು ಅದು ಜೂಲೈ ಮಂತ್ ಅಂದು ಆಗಸ್ಟ್ಗೂ ಅದೇ ಮಾಡೋಣ ಎ ಯು ಜಿ ಯೂಶಲ ಆಗಸ್ಟ್ ಮಂತ್ ಬಂದು ಇಂಡಿಪೆಂಡೆನ್ಸ್ ಡೇ ಬಪ್ಪದಂತ ಬಂದು ನಂಗೆ ಫ್ಲಾಗ್ ಹಾಯ್ಸ್ ಮಾಡಿ ತೋರ್ಸ್ನು ಆಗ ಬಂದು ಆಗಸ್ಟ್ ಮಂತ್ ಒಂದು ಅರ್ದಾರ ಸೊ ಎ ಯು ಜಿ ಅಂದಾಡು ಫ್ಲಾಗ್ ಹಾಯ್ಸ್ ಮಾಡಿ ಬಂದು ತೋರ್ಸೋದು ಸೆಪ್ಟೆಂಬರ್ಗೆ ಫಿಂಗರ್ ಸ್ಪೆಲ್ತ ಮಾಡೋಣ ಎಸ್ ಇ ಪಿ ಟಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಎನ್ ಓ ವಿ ನವೆಂಬರ್ ಡಿಸೆಂಬರ್ಗ ಡಿ ಮಾಡಿಟ್ಟು ಕೋಲ್ಡ್ ವಿಲ್ ಬಿ ಕೋಲ್ಡ್ ಯೂಶಲ ಡಿಸೆಂಬರ್ದ ಅಪ್ಪರ ಕೋಲ್ಡ್ ಆಟ್ರ ಸೊ ಡಿ ಮಾಟು ಕೋಲ್ಡ್ ಮಳ್ಳ ಬಂದು ಅದು ಡಿಸೆಂಬರ್ ಓಕೆವಾ ಐ ಮೀನ್ ಏ ಅಲೋಗ ಈ സത്യവേനെ 15 minutes was the best moments ஏக்கான்ல சைன் லாங்குவேஜ் நாங்க 60 நாங்க 64 ಒಂದ್ವೇಳೆ ಕಷ್ಟಪಟ್ಟರವೋ ನಂಗ ಅದು ಬರವೋ ಪುರಿಯಾದಟ್ರವೋ ನಂಗ ಅದು ಎತ್ತ ಇದು ಮಾಡಾಕುಂಬ ಹೋಗಿ ನೀ 15 minutes ಎಲ್ಲ ಆಲ್ಫಾಬೆಟ್ಸ್ ಮನಪಾಡ ಆಯ್ತಾ ವೀಕ್ ಇದು ಮನಪಾಡ ಆಯ್ತಾ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಪ್ಪರ ಕ್ಯೂಟ್ ಆಗೋತ್ತ ಥ್ಯಾಂಕ್ಸ್ ಅಪ್ಪರ ಬೇರೆದಾಲಿ ಈ ಸೈನ್ ಲ್ಯಾಂಗ್ವೇಜ್ ಬೇರೆದಾಲಿ ನಾನ್ ಆಕ್ಚುಲಿ ಇನ್ನು நிறைய ಸೆಂಟೆನ್ಸ್ ಎಲ್ಲ ನಾ ಮಾಡಿದೆ ಇಫ್ ಟೈಮ್ ಪರ್ಮಿಟ್ ಆಕುಂದ್ರೆ ನಾ ಕಂಟಿನ್ಯೂ ಮಾಡ್ನೆ ಇಲ್ಲೇ ಅಂದ್ರೆ ಬೇರೆ ನಿಂಗೆ ಇಲ್ಲ ನಿಂಗೆ ಇನ್ನೊಂದು 10 minutes ಹೇಗ್ವಿ ಅವನು ಪ್ರಶ್ನೆ ಇಲ್ಲ ಪ್ರಾಬ್ಲಮ್ ಹಾ ಹೇಗೆ ಬೇಸಿಕ್ ವರ್ಡ್ಸ್ ಎಲ್ಲ ನಾ ಐತಾನೆ ಈಗ ನಂಗೆ ಮಾಡಿನಿಬ್ಬ ಸೈನ್ ಲ್ಯಾಂಗ್ವೇಜ್ ಬಂದು ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಇಂದ ಹೇಗ್ಯಾರ ಸೊ ಫಸ್ಟ್ ನಂಗೆ ಒಬ್ಬನ ಮೀಟ್ ಮಾಡಲ ಗ್ರೀಟ್ ಮಾಡೋದಕ್ಕೆ ಬಂದು ನಂಗೆ ಹೆಲೋ ಬೇಕಾಗ್ತದೆ ಹಲೋ ಇಲ್ಲ ನಮಸ್ತೆ ಕೂಡ ಮಾಡಾಕು ನಿಂಗೆ ಇಟ್ಸ್ ಡಿಪೆಂಡ್ಸ್ ಅಪಾನ್ ಇದೆರಡು ಬಂದು ಹಲೋ ಗ್ರೀಟ್ ಮಾಡ ಹಲೋ ಅಂತ ಇಂಡಿಕೇಟ್ ಮಾಡ್ರ ಹಲೋ ನಮಸ್ತೆ ಬಂದು ನಿಂಗೆ ಹೇಗಕ್ಕು ಅಂಡ್ ನಾ ಆಲ್ರೆಡಿ ಬಂದು ನಿಂಗ ಲ್ಯಾಂಗ್ವೇಜ್ ಗಾನ ಸೈನ್ ನಾ ನಿಂಗೆ ಹೇಳ್ತೆ ಲ್ಯಾಂಗ್ವೇಜ್ ಇದು ಬಂದು ಸೈನ್ ಗಾನ ಇದು ಬಂದು ಲ್ಯಾಂಗ್ವೇಜ್ ಓಕೆ ಸೊ ಇಟ್ಟೆಂದ್ರೆ ಬಂದು ಐ ಆರ್ ಮೀಗ ಬಂದು ಇಟ್ ನಿಂಗ ಪಾಯಿಂಟ್ ಆಗ ಯುಗೆ ಏನತ್ರ ಯು ದಟ್ಸ್ ಇಟ್ ಐ ಮೀಗೆ ಇದು ಅಂದ್ರೆ ಬಂದು ಯುಗ ಬಂದು ಇದು ಸೊ ಮ್ಯಾನ್ ಎಂದು ಇಂಡಿಕೇಟ್ ಮಾಡೋದಕ್ಕೆ ಯೂಶಲ ಮ್ಯಾನ್ಗೆ ಬಂದು ಮುಸ್ಟಾಚ್ ಹತ್ರ ಮೀಸೆ ಹತ್ರ ಸೊ ಈ ಬೆರಳ ಬಂದು ಗುರುದು ಇದೇ ಮೂವ್ ಮಾಡೋದು ಆ ಮೀಸೆ ಪಕ್ಕ ಮುಸ್ಟಾಚ್ ಮೀಸೆ ಹೊಡೆ ಪಕ್ಕ ಬಿದ್ದರೆ ನಿಂಗೆ ಜಸ್ಟ್ ಬಂದು ಇದು ಮಾಡ್ಲ ಬಂದು ಅದು ಮ್ಯಾನ್ ಬಂದು ಇಂಡಿಕೇಟ್ ಮಾಡ್ರ ಸೊ ವಿಮೆನ್ ಬಂದು ಹೇಗೋದಾಗ ಯೂಶಲ ನಂಗೆ ಟ್ರೆಡಿಷನ್ ಏನಂದ್ರೆ ಮೂಗು ತಿಕ್ಕೋದು ಸೊ ಇದನ್ನ ಪಾಯಿಂಟ್ ಮಾಡ್ಲ ಬಂದು ಇದನ್ನ 2 ಟೈಮ್ ಟ್ಯಾಪ್ ಮಾಡ್ಲ ಬಂದು ಅದು ವಿಮೆನ್ ಬಂದು ಇಂಡಿಕೇಟ್ ಮಾಡ್ರಿ ಇದು ಮೇಲ್ ಫೀಮೇಲ್ ಗಾನ ಜನರಲ್ ಆನ ಸೈನು ಸೊ ಅದೇ ಹಿ ಶೀಗೆ ಎತ್ತೇಗಾಕು ನಂಗ ಇದು ಬಂದು ಮ್ಯಾನು ಇದು ಬಂದು ವಿಮೆನ್ ಆಯ್ತಾ ಹಿ ಶಿ ಇಂದಲೇ ಬಂದು ಹಿಂದಲೇ ಒಬ್ಬರ ಪಾಯಿಂಟ್ ಮಾಡಿ ಹೇಗೋದು ಸೊ ಹಿಂದ್ ಬಂದು ಒಂದು ಮೇಲ್ ಜನರ್ ನಿಂಗೆ ಪಾಯಿಂಟ್ ಮಾಡಿ ಹೇಗ್ಯಾರಿ ಸೊ ಮುಸ್ಟಾಚ್ ತೋರ್ಚಿ ಹಿ ಮುಸ್ಟಾಚ್ ಮೀಸಿಗೆ ಮುಟ್ಟಿ ಹಿ ಎತ್ತಂದೆ ಹೇಗೆ ಅಲ್ಲಿ ಪಾಯಿಂಟ್ ಮಾಡಿ ಬಂದು ನಿಂಗೆ ನೋಡೋದು ಶೀನ್ ಹೇಗೆ ಹೇಗೋದಲ್ಲ ಬಂದು ನಿಂಗ ನೋಸ್ ಪಿನ ಮುಟ್ಟಿ ಶಿ ನಿಂಗೂ ಪಾಯಿಂಟ್ ಮಾಡೋದು ನಿಂಗೆ ಹೆಡ್ ಒಡ ಬಂದು ಆ ಪಕ್ಕ ಟರ್ನ್ ಮಾಡಿ ನಿಂಗ ನೋಡೋದು ಸೊ ಡೆಫ್ ಗಾನ ಸಿಂಬಲ್ ಬಂದು ಡೆಫ್ ಹಿಯರಿಂಗ್ ಗಾನ ಸೈನ್ ಬಂದು ಹಿಯರಿಂಗ್ ಅದಿಂದಾಡು ಟೀಚರ್ ದಿಸ್ ಇಸ್ ಸೈನ್ ಫಾರ್ ಟೀಚರ್ ಥ್ಯಾಂಕ್ ಯು
ಆಲ್ರೆಡಿ ಇದನ್ನ ಕೇಳ್ಪಟ್ಟಾರೆ, நிறைய ಇದ್ದೋಗ ನೋಡ್ತಿರ್ತಾರೆ. ಥ್ಯಾಂಕ್ ಯು ಗಾನ ಸೈನ್ ಬಂದು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ರಿಟರ್ನ್ ಏನೇ ಹೇಗ್ಯಾರಿ ನಂಗೆ ವೆಲ್ಕಮ್ ಅಂದ ಏನು. ಸೊ ವೆಲ್ಕಮ್ ವೆಲ್ಕಮ್, ದಿಸ್ ಇಸ್ ಫಾರ್ ಥ್ಯಾಂಕ್ ಯು ವೆಲ್ಕಮ್. ಅಂದಡು ಪ್ಲೀಸ್, ಯೂಶ್ವಲ ಪ್ಲೀಸ್ ಇದೆ ಎತ್ತ ನಂಗೆ ಏನು ಪ್ಲೀಸ್ ಫೇಸ್ ದೋಗ ಎಕ್ಸ್ಪ್ರೆಷನ್ ತೋರಿಸ್ತು ಪ್ಲೀಸ್. ಓಕೆ, ಸೊ ಯಾಕಂದ್ರೆ ಥ್ಯಾಂಕ್ ಯುಗೂ ಅದೇ ಮಗತ ನಿಂಗೆ ಬಂದ್ರ, ಸೊ ಅದನ್ನ ನಿಂಗೆ ರಿಕ್ವೆಸ್ಟ್ ಮಾಡಿ ತೋರ್ಸನೆ ಪ್ಲೀಸ್ ಮಗದೋಗ ಬಂದು ಆ ಎಕ್ಸ್ಪ್ರೆಷನ್ ಬಂದು ಹೋಗ್ತದೆ. ಸಾರಿ, ಹೌ ಯು ವಿಲ್ ಡೂ ಯು ಸಾರಿ. நிறைய ಪಡದೋಗ ಬಂದು ನಂಗೆ ನೋಡಿದ್ರು ಸಾರಿ ಮಾಡ್ಯಾರ. ಸೊ ಇದಕ್ಕ ಸಾರಿ ಗಾನ ಸಿಂಬಲ್ ಹಿಂಗೆ ಫಿಸ್ಟ್ ಬಂದು ಕ್ಲೋಸ್ ಮಾಡಿಟ್ಟು ಇಲ್ಲಿ ಮಾಡ ಬಂದು ಅದು ಸಾರಿ. ಸಾರಿ ಬಂದು ಮಗದ ತೋರ್ಸೋದು ಸಾರಿ. ಸಾರಿ ಗಾನ ಎಕ್ಸ್ಪ್ರೆಷನ್ ಬಂದು ನಿಂಗೆ ಮಗದ ಹೋಗ್ತು ಸಾರಿ. ಅಂದಡು ವಾಟ್ ಎಲ್ಸ್. ಓಕೆ, ಹೌ ಆರ್ ಯು ಹೇಗೆ ಎತ್ತಕ್ಕೆ ಎಪ್ಪದು ಮಾಡಿದ್ರೆ ಹೌ ಆರ್ ಯು. ಈಗ ಬೇಸಿಕ್ ವರ್ಡ್ಸ್ ಇರ್ರಿ, ಹೌ ಆರ್ ಯು ನಿಂಗೆ ಧಾರಾಳಿಕೆ ಎಪ್ಪಂದ್ರೆ ಎತ್ತಕ್ಕೆ ಎತ್ ನೋಡಿ. ಅಲ್ಲಿ ಫಿಂಗರ್ ಸ್ಪೆಲ್ಲಿಂಗ್ ಮಾಡ್ಲಿಕ್ಕೆ ಕಷ್ಟ, ಇದೆಲ್ಲ ಫಿಂಗರ್ ಸ್ಪೆಲ್ಲಿಂಗ್ ಮಾಡೋದು. ಸೊ ನಿಂಗ ಪತಿ ಎತ್ ನೋಡಿ ನಿಂಗೆ ಬೇಸಿಕ್ ಎತ್ತಿದ್ದೇನೆ ಎತ್ತಿದ್ದೀನಿ ಹೇಗೆ ಹೌ ಆರ್ ಯು ಇದುತ್ತ. ಅದಕ್ಕೆ ರಿಟರ್ನ್ ಏನೇಗೋಲ್ಲ ಐ ಆಮ್ ಫೈನ್ ಎಂದು ಹೇಗೋದು. ಸೇಮ್ ತನ ಮಾಡ್ನೆ ಅಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್ ಬಂದು ಚೇಂಜ್ ಆರ. ಹೌ ಯು ಐ ಆಮ್ ಫೈನ್. ಸೊ ಎರಡಿಗೂ ಒಂದುತ್ತ, ಬಟ್ ನಿಂಗೆ ಮಾಡೋ ಫೇಶಿಯಲ್ ಎಕ್ಸ್ಪ್ರೆಷನ್ ಮೂಲವ ಬಂದು ಅದನ್ನ ನಿಂಗೆ ಚೇಂಜ್ ಮಾಡಿ ತೋರ್ಸಾಕು. ಸೊ ಅದಕ್ಕಿಂತಾಡು சில ಕ್ವೆಶ್ಚನ್ಸ್ ಬಂದು ಐ ಮೀನ್ ಬೇಸಿಕ್ ವಾಟ್ ವಿಚ್ ವೇರ್ ಎಂಬ ಕ್ವೆಶ್ಚನ್ಸ್ ಮೂಲವ ಬಂದು ನಿಂಗೆಂದ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋದು ಮಾಡಿದ್ರ. ಯೂಶ್ವಲ ನೇಮ್ ಅಂತ ಹೇಳ್ಕೋದಕ್ಕೆ ಬಂದು ಸೈನ್ ಇದು. ನಿಂಗ ಕೈ ಎರಡು ನಿಂತ ಬೀತಿಟ್ಟು ನಿಂಗೆ ಇಲ್ಲಿ ಫೋರ್ ಆರ್ಮ್ದಾಗ ಬಂದು ನಿಂಗೆ ಇತ್ತ ಮೂವ್ ಮಾಡಿದಿಂದಲೇ ಬಂದು ನೇಮ್. ಓಕೆವಾ? ಸೊ ಇದು ಬಂದು ಕ್ವೆಶ್ಚನ್. ಕ್ಯೂ ಕ್ಯೂ ಆಗಿ ನಂಗೆ ಫಾರ್ವರ್ಡ್ ಅಲ್ಲಿ ಬಂದು ಕ್ವೆಶ್ಚನ್, ಎ ಹೇಗೆ ನಂಗೆ ಮುಂದಾಡೋಲ್ಲ ಬಂದು ಅದು ಆನ್ಸರ್. ಸೊ ಇತ್ತ ಮಾಡಲ ವಾಟ್ ವಾಟ್ ಅದನ್ನೇ ಇತ್ತ ನಂಗ ವರ್ಟಿಕಲಾ ಮಾಡಲ ಬಂದು ವೈ. ಇತ್ತ ಹರಿಜಾಂಡಲಾ ಮಾಡಲ ಬಂದು ವಾಟ್. ಅದೇ ವರ್ಟಿಕಲಾ ಮಾಡಲ ಬಂದು ಅದು ವೈ. ಅದಲ್ಲ ಬಂದು ಹೌ. ಹೌ ಗಾನ ಸೈನ್ ಬಂದು ಹೌ. ಸೊ ವೇರ್ ಗಾನ ಸೈನ್ ಬಂದು ಯೂಶ್ವಲ ಬಂದು ಇತ್ತ ಒಂದು ನಂಗೆ ಕೈಯ ಬೀತು ಇತ್ತ ಪಾಯಿಂಟ್ ಮಾಡಲ ಬಂದು ಅದು ಪ್ಲೇಸ್ ಕುರ್ಚಿರ ಪ್ಲೇಸ್ ಇತ್ತ ಮಾಡಿ ನಂಗೆ ಇದು ಮಾಡಲ ಬಂದು ಅದು ಒಂದು ಪ್ಲೇಸ್. ಸೊ ನಂಗೆ ವೇರ್ ಇಂದ ಹೇಗೋನೆ ಆ ಪ್ಲೇಸ್ ಪಾಯಿಂಟ್ ಮಾಡಿತ ಹೇಗೋದು. ಸೊ ಪ್ಲೇಸ್ ಬಂದು ಅಂದ್ರೆ ವಾಟ್ ಗಾನ ಸಿಂಬಲ್ ನಿಂಗೆ ಮಾಡಿದೆ ಅಂದ್ರೆ ಅದು ವೇರ್ ಎಂದ್ ಬಂತ. ಸೊ ಪ್ಲೇಸ್ ತೋರ್ಚಿ ವಾಟ್ ಗಾನ ಸಿಂಬಲ್ ಮಾಡಲ ಬಂದು ಅದು ವೇರ್ ಎಂದ ಪುರಿದ್ರ. ವೆನ್ ಎಂದು ನಿಂಗೆ ಹೇಗೋದು ಅಂದ್ರೆ ವೆನ್ ಅಂದ್ರೆ ಕಂಡಿಪಾ ಟೈಮ್ ಬಂದ್ರ ಅಲ್ಲಿ ಹೋಗ. ಸೊ ನಿಂಗ ರಿಸ್ಟ್ ತೋರ್ಸಿ ಟೈಮ್ ತೋರ್ಸಿ ವಾಟ್ ಗಾನ ಸಿಂಬಲ್ ಬಂದ್ಲ ಬಂದು ಅದು ವೆನ್ ಎಂದೇ ಬಂದ್ರ. ಸೊ ಈ ಬೇಸಿಕ್ ಕ್ವೆಶ್ಚನ್ ವರ್ಡ್ಸ್ ಅಟ್ಲ ಹೋದು ಅವು ಕೂಡ ನಂಗೆ ಈಸಿಯಾ ಕಮ್ಯುನಿಕೇಟ್ ಮಾಡಕು ಎಂದಲ ಹೋದು. ಅಂದ್ರೆ ವಾಟ್ ಇಸ್ ಯೋರ್ ನೇಮ್ ಆ ಸಿಗುತ್ತಾ ಆಗ ಅವಕ್ಕೆ ಬಂದು ಅದಕ್ಕೆ ನಂಗೆ ಹೇಗೋ ಸ್ಪೆಲ್ಲಿಂಗ್ ಬಂದು ಫಿಂಗರ್ ಸ್ಪೆಲ್ ಮಾಡಿ ತೋರಿಸಿ ಅಲ್ಲ ಎಲ್ಲ ಎದಾಲಿಕೆ ನೋಡಿಯಾರ. ನಿನ್ನೆ ವೇರ್ ಆರ್ ಯು ಫ್ರಮ್ ಎಂದೇಗಿ ಈಗ ವೇರ್ ಆರ್ ಯು ಫ್ರಮ್ ಎಂದೇಗಿ ನಾವು ಒಂದೊಂದು ಅಡೋ ಇದಕ್ಕೂ ಬಂದು ನಾ ಸೈನ್ ಮಾಡೋದು ಅವಶ್ಯ ಕಡಿಯ. ಸೊ ನಾ ಬೇಸಿಕ್ ಆಗಿ ಈ ಸೈನ್ ಮಟ್ಟು ಮಾಡ್ಲಾ ಓಕೆ ನಾ ಎಲ್ಲಿದ್ದು ಬಂದಿದ್ದ ನಾವು ಕೇತ್ ನೋಡ್ಯಾರ ಅಂದೇಗಿ ಅದು ಕಮ್ಯುನಿಕೇಟ್ ಮಾಡಕು. ಯಾಕಂದ್ರೆ ಸೈನ್ ಲ್ಯಾಂಗ್ವೇಜ್ ಬಂದು ಇಂಡಿಪೆಂಡೆಂಟ್ ಆன ಗ್ರಾಮರ್ ಸಿಸ್ಟಮ್ ಮಾಡಿದೆ. ಇದು ನಂಗೆ ಓರಲ್ ಲ್ಯಾಂಗ್ವೇಜ್ ನ ಗ್ರಾಮರ್ ಸಿಸ್ಟಮ್ ಅದು ಫಾಲೋ ಮಾಡೋದಿಲ್ಲ. ಅದಗಾನ ಇಂಡಿಪೆಂಡೆಂಟ್ ಸೈನ್ ಹಿಡಿದೆ ಅಲ್ಲಿ ಇಸ್ ಆರ್ ಎಲ್ಲ ಬಂದು ನಂಗೆ ಸೈನ್ ಕಾಡಿಯ ಬೇಸಿಕ್ ವರ್ಡ್ಸ್ ಮಟ್ಟ ಸೈನ್ ಹಿಡಿದೆ. ಸೊ ಆ ಸೈನ್ ಬೀತು ಬಂದ ಅದನ್ನ ಪ್ರಾಕ್ಟೀಸ್ ಮಾಡಕು. ಸೊ ಈಗ ಬಂದಿದ್ದ ಆಡಿಯನ್ಸ್ ದಾರಲ್ಲಿ ಒಬ್ಬ ನಿಂಗ ಹೆಸರವೋ ಇಲ್ಲೇ ನಂಗೆ ಈಗ ಓದಿದ ಕಾನ್ಸೆಪ್ಟ್ ಎದಾಲಿ ಒಂದನ್ನ ಸೈನ್ ಮಾಡಿ ತೋರ್ಸ್ಲೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ನಾವ್ ಮಾಡಿದ್ದೇದೋ ನಿಂಗೆಲ್ಲ ರೀಚ್ ಆಗಿ ಹಿಡ್ದೆ ಎಂದು ಒಂದು ಇದು ಬಂದ್ರ ದಾರಲ್ಲಿ ಒಬ್ಬ ವಾಲಂಟಿಯರ್ಸ್ ನೇಮ್ ಆಗಿ ತೋರ್ಸ್ನೆ. ಓಕೆಯಾ? ಸೂಪರ್ ಕಮ್ದೋ ಮಾಡೋದು ವೆರಿ ಗುಡ್ ಅನುಜ. ಬೇರೆ ದಾರಾಚಿ ವಾಲಂಟಿಯರ್ಸ್ ನಿಜವಾಗ್ಲೂ ಮಾಡೋದು ಇಲ್ಲ ನಿಂಗೆ ಎದ್ ಬೇಕಷ್ಟು ಮಾಡಕ್
ஏன்னா நிஜமாவே சோக்கா அட்டா அப்புறம் நான் ஈஸ்கால நாங்க மாடணும் நாங்க கொஞ்சம் மைண்ட் செட் அட்றால் அந்த மாடோரு வந்து நிறைய பேருக்கு ಇದಾಗ ಬಟ್ ನೀ 15 ಮಿನಿಟ್ಸ್ ಹ್ಯಾವ್ ಡನ್ ಸೋ ಮಚ್ ದೆನ್ ವಾಟ್ ವಿ ವುಡ್ ಹ್ಯಾವ್ ಡನ್ ಈ ವರ್ಷ நீங்க ಮಾಡಿ ಇದು ಮಾಡ್ಯಾರ ஆக்சுவலா நீங்க நான் ಒಂದು சஜஷன் தானே இங்க வந்து இந்த ஷார்ட் வீடியோஸ் பிலிம்புன் மானியோ சோ ಅಲ್ಲಿ வந்து நீங்க ಇದನ್ನ மட்டும் நீங்க ಇದನ್ನ மட்டும் ಒಂದು ಶಾರ್ಟ್ ವಿಡಿಯೋಸ್ ಮಾಡಿ ತಂತವ நிறைய பேருக்கு வந்து ರಿಯಲಿಸ್ಟಿಕ್ ಹೆಲ್ಪ್ ಆಟ್ರ ಲೈಕ್ ಟಕ್ಕನ ರೆಫರೆನ್ಸ್ ನಂಗೆ ಓಯ್ ಗೂಗಲ್ ಯೂಟ್ಯೂಬ್ ನೋಡೋರು ಕೂಡ ಟಕ್ಕನ ನಿನ್ನ ವಿಡಿಯೋಸ್ ನಾಲೆಜ್ ನೀ ಎಕ್ಸ್ಪ್ಲೈನ್ ಮಾಡೋ ವೇದ ಬಂದು ರಿಯಲಿ ಗುಡ್ ಅಪ್ಪರ ಸೋಕಾಟ ಸೊ ಈಗ ಒಂದು ಸಿಟಿ ಜಾಮಗೂ ಈಸಾಗ ಅರ್ಧನ ರಿಯಲಿ ಗುಡ್ ನನಗೆ ಈಗ ನೆಕ್ಸ್ಟ್ ದಾರತ್ಮಕ ಇದೆಲ್ಲ ನನಗೆ ನಾನೇ ಇಷ್ಟಪಟ್ಟು ನಂಗವೇ ಮಾತಾಡ್ ನಂಗೆ ಅರ್ಧಲ್ಲ ನಂಗೂ ತಾಯಕ ಇಲ್ಲ ಸೈನ್ ಲ್ಯಾಂಗ್ವೇಜ್ ಅರ್ಧಲ್ಲ ಇತ್ತಮಕ್ ಇಬ್ಬಕ್ಕೂ ನಂಗೂ ತಾಯಕ ಬರ ಟಕ್ಕನು ನಂಗೂ ಮಾತಾಡಿ ನಾವು ಏನ್ ಹೇಗ್ಯಾರ ಪುರಿಂಜು ನಂಗೆ ಸರಿ ಒಂದು ಕಾನ್ಫಿಡೆನ್ಸ್ ಅಟ್ರ ಸೊ ಖಂಡಿತ இந்த வீடியோ ನೋಡಿದಕ್ಕೆ ಎಲ್ಲಾಗவே ಕಾನ್ಫಿಡೆನ್ಸ್ ಬಂದತಟ್ರ ಬಟ್ ಒಲ್ಲಿ ಸೋಕಾವು ಅಟ್ಟ ಅಪ್ಪರ ಸೋಕ ನಿಂಗೆ ಮಾಡಿದಿ ಎಲ್ಲ ಇದು ಮಾಡಿದಿ ಲಾಸ್ಟ್ ಈ ಕಡೆಗೆ ಈ ದೊಡ್ಡ ಸೆಷನ್ ಅಪ್ಪರ ಬಿಗಿನಿಂಗ್ ಉಂಡ ಎಂಡ್ ಗಟ್ಟ ಇಯರಿಂಗ್ ಲಾಸ್ ಪತಿ ಎಯ್ದದು ಅನ್ನ ವೆರೈಟೀಸ್ ಎಯ್ದದು ಅನ್ನ ಗವರ್ಮೆಂಟ್ ಸ್ಕೀಮ್ಸ್ ಪತಿ ಎಯ್ದದು ಅದಿಂದಡು ಸ್ಟಿಗ್ಮಾ ಪತಿ ನಂಗೆ ಮಾತಾಡಿರೋದು ಅದೆಲ್ಲ ಹೇಗೆ ಹಾಕುವ ಏನೋ ಮೆಡಿಕಲ್ ಮ್ಯಾನೇಜ್ಮೆಂಟ್ ಪತಿ ನಂಗೆಲ್ಲ ನೋಡಿ ಈ ಕಡೆಸ್ಗೆ ಈ ಜಮ ಸೋಕ ಸೈನ್ ಲ್ಯಾಂಗ್ವೇಜ್ ಮಾಡಿದ್ರು ಇಟ್ ವಾಸ್ ಎಲ್ಲವೇ ಅಪ್ರ ಸೋಕ ಅಟ್ಟ ನಂಗೆ ಈ ಸೆಷನ್ ಆಲ್ಮೋಸ್ಟ್ ಈಗ ಬಿರ್ಕೋ ಟೈಮ್ ಬಂದ್ಬಿಟ್ಟ ನಿಂಗೆ ಎದಲ್ಲ ಪಾರ್ಟಿಂಗ್ ವರ್ಡ್ಸ್ ನಿಂಗೆ ಇದು ಪತಿ ನಿಂಗೆ ಎದಲ್ಲ ಹೇಗೋಟ್ಲೆ ಹೇಗಿವಿ ಈಗ ಸೊ ನಾ ಹೇಗೋದೇನಂದ್ರೆ ಅಲ್ಪ ಸಾಕ ಡೈವರ್ಸಿಟಿ ಅಕ್ಸೆಪ್ಟ್ ಮಾಡಿ ನಂಗೆ ಗ್ರೂಪ್ ಹಾಕೋ ಸೇರ್ತೀವಿ ಅವಕಾಗ ಏನ ಫೆಸಿಲಿಟಿ ಬೇಕೋ ಅದನ್ನ ಕಮ್ಯುನಿಟಿಯ ನಂಗ ಮಾಡಿ ಕೊಡೋದು ಆಗುತ್ತ ಅವಕ ನಂಗ ಕೂಡ ಬಂದು ಮಿಂಗಲ್ ಆದಾರ ಸೊ ಅವಕ ಅಕ್ಸೆಪ್ಟ್ ಮಾಡ್ವಿ ಅದಕ್ಕ ನಾ ಏನೇ ಅಕ್ಸೆಪ್ಟ್ ಮಾಡಿಟ್ಟು ರೆಫರ್ ಮಾಡ್ವಿ ಈಗ ಬಂದು ಈಗ ಇತಮಾಕ್ ಒಂದ್ ಸೆಷನ್ ನೋಡ್ತಿ ಒಂದು 4 ನೋಡ್ಬಿಟ್ಟಾರಿ ಈಗ ಏದಾದ್ರು ಒಂದು ಕುನವ ನಿಂಗ ಮೀಟ್ ಮಾಡಕ್ಕೂ ನಿಂಗ ಫ್ರೆಂಡ್ಸ್ ಫ್ಯಾಮಿಲಿ ಮೀಟ್ ಮಾಡಕ್ಕೂ ಅವಕಾಗ ರೆಫರ್ ಮಾಡ್ವಿ ಸೋ ಅಂಡ್ ಸೋ ಪ್ರೊಫೆಷನ್ ಇದಾರೆ ಅವಕ್ಕೆ ಹೋಯ್ ಮೀಟ್ ಮಾಡ್ವಿ ಇದು ಲೇಟಾன ಇನ್ಫಾರ್ಮೇಶನ್ ಬಂದು ಹೇಗಕ್ಕು ನಿಂಗವೇ ಡೀಟೇಲ್ಡ್ ಹೇಗೋದು ಅವಶ್ಯ ಕಡೆಯ ಈ ತಮಾಕ ಇದ್ದಾರೆ ನಿಂಗೆ ಕೈ ತೋರಿಸಿ ಬಿಟ್ಲು ಕೂಡ ಹೋದು ಅದಕ್ಕೆ ಅದ್ರ ಮೂವ್ ಮಾಡಿ ಹೋಗಕ್ಕು ಅದನ್ನ ಪ್ಲೀಸ್ ಮಾಡ್ವಿ ಅರ್ಧಲೆ ಎಕ್ಸಾಕ್ಟ್ ಅಂದ್ರೆ ರಿಹಾಬಿಲಿಟೇಷನ್ ಇನ್ಸ್ಟಿಟ್ಯೂಷನ್ ಕೇಸಿವಿ ಅದ್ ಇಲ್ಲೇ ಅಂದ್ರೆ ಅರ್ಧಕ್ಕುವ ಖಂಡಿತಕ್ಕುವ ರೆಫರ್ ಮಾಡಿ ಹಚ್ಚಿ ಬಿಡ್ವಿ ಅದಾಕುವ ಅಪ್ಪರಪ್ಪರ ಬಂದು ಹೆಲ್ಪ್ಫುಲ್ ಆದ್ರ ಲಕ್ಷ್ಮೀ ಪ್ರಭಾ ಅಪ್ಪರ ಥ್ಯಾಂಕ್ಸ್ ಎಂಗ ಕೂಡ ಇಷ್ಟು ಜನ ಬಂದು ಇತ್ತೊಂದು ಟಾಪಿಕ್ ಬಂದು ಅಪ್ಪರ ಸೋಕ ಎಂಗ ಹೇಗೆ ಎಲ್ಲ ಮಾಡಿದಿರ್ಗ ದಾರಾಳಿ ಕೇಪೋಕುಗೆ ಇತ್ತಮಕ್ಕೆ ಏದಾಲು ಒಂದು ಡೌಟ್ ಏದಲ್ಲ ಅಟ್ಲ நீங்க வந்து எங்க படக மந்தாபு மெனுங்க ஃபேஸ்புக் பேஜோ இல்ல எங்க தாராள அர்த்தம் நீங்க வந்து காண்டாக்ட் ಮಾಡಿವಿ எங்க ಬಂದು நீங்க ಲಕ್ಷ್ಮೀ ಪ್ರಭಾನ ನಂಬರ್ ತನ್ನಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸೈನ್ ಲ್ಯಾಂಗ್ವೇಜ್ ಅಲ್ಲಿಯೂ ಸರಿ எங்க ಬಂದು ಅದು ಫರ್ದರ್ ಇದು ಎಂಗ ಹೇಗಿನಿಯೋ ಇಂದು ಬಂದು நேரங்க 66 ಸೆಷನ್ ಬಡಗ ಮಂದಾಬು ಬಂದ್ರೆ ಇತ್ತಮಕ್ಕೆ ಒಂದು ಇಯರಿಂಗ್ ಲಾಸ್ ಇಂಪೈರ್ಮೆಂಟ್ ಪಟ್ಟಿ ನಂಗೆ 60ಗೆ ನಂಗೆ ಸೆಷನ್ ನಂಗೆ ಈಗ ಮಾಡಿದ ಲಕ್ಷ್ಮೀ ಪ್ರಭಾ ಇನ್ನಾಗಟ್ಟ ನಂಗೆ ಬಂದು ಸ್ಪೆಷಲ್ ಎಜುಕೇಟರ್ ಇದು ನಂಗೆ ಇದೆಲ್ಲ ಸೋಕ ಏತು ನಿಂಗಗೂ ಲಕ್ಷ್ಮೀ ಪ್ರಭಾ ನಿಂಗಗೂ ಸ್ಪೆಷಲ್ ಥ್ಯಾಂಕ್ಸ್ ಇತ್ತಮಕ್ಕ ಒಂದು ಕೋರ್ಸ್ ಎತ್ತಿ ಇತ್ತಮಕ್ಕ ಅರುದು ಈಗ ಕಡೆಸಿ ಹೆಂಗವೇ ಅರ್ಧನ ಈಗ ನಾ ಅರ್ಧ ಹೆಂಗ ಕೂಡ ಇಬ್ಬೋಕ್ ಅರ್ಧ ನಿಂಗೆ ಎತ್ತ ಫೀಲ್ ಮಾಡ್ಯಾರನಲ್ಲ ಐ ಆಮ್ ರಿಯಲಿ ಹ್ಯಾಪಿ ಸ್ಯಾಟಿಸ್ಫೈಡ್ ಮಾಕ್ ಒಂದು ಫೀಲಿಂಗ್ ಇಂದ ಇದನ್ನ ಕತ್ತಿದೆ ಬಂದ ಫೀಲಿಂಗ್ ಬಂದು ನಂಗೆ ಅರ್ಧ ಅಪ್ರ ಪೂರಿಪ ಅರ್ಧ ಸೊ ಅಪ್ಪರ ಥ್ಯಾಂಕ್ಸ್ எங்க கூட ಇದ್ದು எங்க கூட ಎಲ್ಲ ಮಾಡಿದಿರ್ಕ ಇಂದ ಇಲ್ಲಿ ಬಂದು ಕೇತವಕ ಎಲ್ಲಾಗೂ ಅಪ್ಪರ ಥ್ಯಾಂಕ್ಸ್ ನಿಂಗೆ ಏದಂಗೆ ಇದನ್ನ ಬಂದು ತಲ್ಲಿ ಬಿಯಾದ ಇದನ್ನು ಒಂದು ಸೊಸೈಟಿ ಇದು ಕೂಡ ಸೇರ್ತಿ ನಿಂಗೆ ಸೈನ್ ಲ್ಯಾಂಗ್ವೇಜ್ ಏಸ ಕಪ್ಪನ್ ಮುಡ್ದಾರ ಕತ್ತು ಅವ್ರು ನಂಗೆ ಕೂಡ ಇನ್ಕ್ಲೂಡ್ ಮಾಡಿ ಎಲ್ಲ ಮಾಡ್ಯಾರಿ ನಿಂಗೆ ಇದನ್ನ ನೆನ್ಚಿನಿಯೋ ಸೊ ಎಲ್ಲಾಗ ಅಪ್ಪರ ನನ್ರಿ ಹಿಂಗ ಕೂಡ ಇದ್ದದುಗ ಎಲ್ಲಾಗೂ ನನ್ರಿ ಥ್ಯಾಂಕ್ ಯು ಬಡಗ ಮಂದ ನಿತ್ತಮಕ್ ಒಂದು ಆಪರ್ಚುನಿಟಿ ತಂದ್ಬಿಡ್ಗ ನಾ ಫಸ್ಟ್ ಹೇಗಿದ್ದುತ್ತ ನಾಲೆಜ್ ಆಗ್ಲಿ ಅದನ್ನ ಶೇರ್ ಮಾಡೋದ್ಗ ಪ್ಲಾಟ್ಫಾರ್ಮ್ ಏನಾಗಟ್ಟೆ ನನಗೆ ಸಿಕ್ಕಿದ ಕಡೆಯ ನಾ ಸರ್ಚ್ ಮಾಡಿದ್ದು ಕಡೆಯ ಎನ್ನ ಸೈಡ್ ಮಿಸ್ಟೇಕ್ ಅಡದೆ ಅಲ್ಲಿ ಈ ಪ್ಲಾಟ್ಫಾರ್ಮ್ ಬಂದು ನನಗೆ ಅಪ್ಪರಪ್ಪರ ಹೆಲ್ಪ್ಫುಲ್ ಆಯ್ತು ಎನ್ನ ನಾಲೆಜ್ ಸಿಟಿ ಶೇರ್ ಮಾಡೋದಕ್ಕೆ ನನಗೆ ಅಪ್ಪರಪ್ಪರ ಹೆಲ್ಪ್ಫುಲ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅಪ್ಪರ ಥ್ಯಾಂಕ್ಸ್ ಥ್ಯಾಂಕ್ ಯು ಲಕ್ಷ್ಮೀ ಪ್ರಭಾ ಥ್ಯಾಂಕ್ ಯು ಬಾಯ್